Hello and Namaskara. Welcome to 8th Made Easy with Sitara Akka. ಇವತ್ತು ನಾವು ಪ್ರಾಕ್ಟಿಕಲ್ ಜಾಮೆಟ್ರಿ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀವಿ. ಈ ಚಾಪ್ಟರ್ ಮಾಡೋಕ್ಕಿಂತ ಮುಂಚೆ ವಿ ಹೋಪ್ ಯು ಹ್ಯಾವ್ ವಾಚ್ಡ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸ್ ಚಾಪ್ಟರ್, ಯಾಕಂದರೆ ಆ ಚಾಪ್ಟರಿಂದ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಈ ಚಾಪ್ಟರಲ್ಲಿ ಉಪಯೋಗಿಸೋದು. ಸೊ ಬಿಫೋರ್ ವಿ ಸ್ಟಾರ್ಟ್, ಈ ಚಾಪ್ಟರಲ್ಲಿ ಏನು ಕಲಿತೀವಿ? So each chapter we will mostly understand how to construct quadrilaterals. So construction of quadrilaterals is a very important part of geometry. Matte quadrilaterals ella property ಗೊತ್ತಿರಬೇಕು ಅದನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಸೊ ಯಾವ ಟೈಪ್ಸ್ ಆಫ್ quadrilaterals ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ನೋಡೋಣ ಈ ಚಾಪ್ಟರಲ್ಲಿ. ಇದು ಕನ್ಸ್ಟ್ರಕ್ಷನ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್ ಮಾಡೋದು ಮುಂಚೆ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್. ನೀವು ಈ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಆಗಲೇ ಮಾಡಿದ್ದೀರಾ, ಅಕಸ್ಮಾತ್ ಗೊತ್ತಿಲ್ಲದೇ ಇದ್ದರೆ ನಿಮಗೆ ಡೋಂಟ್ ವರಿ, ವಿ ವಿಲ್ ಹೆಲ್ಪ್ ಯು ಆ್ಯಂಡ್ ವಿ ವಿಲ್ ಟೀಚ್ ಯು ಹೌ ಟು ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್ ಎಸ್ ವೆಲ್. ಸೊ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸಲ್ಲಿ 3 ಥರ ಯುನೀಕ್ ಟ್ರಯಾಂಗಲ್ಸ್ ಸಿಗುತ್ತೆ. ಸೊ ಹೆಂಗೆ, ವಿ ಆಲ್ರೆಡಿ ನೋ ದ್ಯಾಟ್ ವಿ ಕ್ಯಾನ್ ಡೂ SSS ಕನ್ಸ್ಟ್ರಕ್ಷನ್, ಅಂದರೆ ಸೈಡ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ವಿ ಕ್ಯಾನ್ ಡೂ SAS, ವಿಚ್ ಇಸ್ ಒನ್ ಸೈಡ್ ಮತ್ತು ಒಂದು ಆ್ಯಂಗಲ್ ಮತ್ತು ಇನ್ನೊಂದು ಸೈಡು, ಅದು ಇನ್ಕ್ಲೂಡೆಡ್ ಆ್ಯಂಗಲ್ ಇರಬೇಕು. ಇನ್ಕ್ಲೂಡೆಡ್ ಆ್ಯಂಗಲ್ ಅಂದರೆ 2 ಸೈಡ್ ಮಧ್ಯ ಇರೋದು ಆ್ಯಂಗಲ್ ಇರಬೇಕು. ಮೂರನೇದು ಏನೋ AAS, 2 ಆ್ಯಂಗಲ್ ಕೊಟ್ಟಿರ್ತಾರೆ ಮತ್ತು 1 ಸೈಡ್ ಕೊಟ್ಟಿರ್ತಾರೆ, ಅದರಿಂದ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಸೊ ಇದು 3 ಟೈಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ಆಯಿತು ನಮಗೆ. ಮತ್ತು ಏನು ಬರುತ್ತೆ, ಒಂದು ಯುನೀಕ್ ಟ್ರಯಾಂಗಲ್ ಬರುತ್ತೆ ನಮಗೆ. ಯುನೀಕ್ ಟ್ರಯಾಂಗಲ್ ಅಂದರೆ ಏನು, ಅದು ಫಸ್ಟ್ ಅರ್ಥ ಆಗಬೇಕು. ಸೊ ಯುನೀಕ್ ಟ್ರಯಾಂಗಲ್ ಅಂದರೆ ಒಂದೇ ಥರ ಟ್ರಯಾಂಗಲ್. ಸೊ ಫಾರ್ ಎಕ್ಸಾಂಪಲ್, ನಾನು 3 ಸೈಡ್ ಕೊಟ್ಟರೆ, ಇವಾಗ SSS ತೊಗೊಳ್ಳೋಣ. ಇವಾಗ 3 ಸೈಡು 3 ಸೆಂಟಿಮೀಟರ್ಸ್, 4 ಸೆಂಟಿಮೀಟರ್ಸ್ ಆ್ಯಂಡ್ 5 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ಇದು ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರೀ ಒಂದೇ ಥರ ಟ್ರಯಾಂಗಲ್ ಸಿಗೋಕ್ಕಾಗತ್ತಲ್ವ. ಅಂದರೆ ವಿಲ್ ಗೆಟ್ ಅ ಟ್ರಯಾಂಗಲ್ ಲೈಕ್ ದಿಸ್ ಫಾರ್ ಎಕ್ಸಾಂಪಲ್. ಸೊ ಇದು ಒಂದು ಟ್ರಯಾಂಗಲ್ ABC ಅಂತ ಕರೆಯೋಣ. ಸೊ ಇನ್ ದಿಸ್ AB will be 5 centimeters, AC will be 4 centimeters and BC will be 3 centimeters. ಇದು ಬಿಟ್ಟರೆ ಯಾವ್ದಾದ್ರು ಬೇರೆ ಟ್ರಯಾಂಗಲ್ ಸಿಗೋಕ್ಕಾಗತ್ತಾ? ನೋ, ವಿ ಕೆನಾಟ್ ಗೆಟ್ ಅ ಡಿಫ್ರೆಂಟ್ ಟ್ರಯಾಂಗಲ್ ಬಿಕಾಸ್ ಆಲ್ ದೀಸ್ 3 ಮೆಷರ್ಮೆಂಟ್ಸ್ ಆರ್ ಗೋಯಿಂಗ್ ಟು ಲೀಡ್ ಟು ಓನ್ಲಿ ಒನ್ ದೇ ಟ್ರಯಾಂಗಲ್, ಆಯಿತಾ? ಸೊ ಇದೇ ಥರ ನಮಗೆ ಯುನೀಕ್ ಟ್ರಯಾಂಗಲ್ ಬಂತು. ಸೊ ಈ ಥರ SSS ಅಥವಾ SAS ಅಥವಾ AAS ಕೊಟ್ಟರೆ ನಮಗೆ ಬೇರೆ ಥರ ಟ್ರಯಾಂಗಲ್ಸ್, ಬರೀ ಯುನೀಕ್ ಒಂದು ಟ್ರಯಾಂಗಲ್ ಸಿಗುತ್ತೆ. ಸೊ ನಮಗೆ ಆಗಲೇ ಅರ್ಥ ಆಯಿತು, ಒಂದು ಯುನೀಕ್ ಟ್ರಯಾಂಗಲ್ ಬರೋಕ್ಕೆ ವಿ ನೀಡ್ ಈದರ್ ಆಫ್ ದೀಸ್ ಮೆಷರ್ಮೆಂಟ್ಸ್. SSS 3 ಸೈಡು ಅಥವಾ 2 ಸೈಡ್ ಮತ್ತು ಅದರ ಮಧ್ಯ ಇರೋದು ಆ್ಯಂಗಲ್, ಅಥವಾ 2 ಆ್ಯಂಗಲ್ ಮತ್ತು 1 ಸೈಡ್ ಗೊತ್ತಿರಬೇಕು. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಯಾವುದರಲ್ಲಿ 3 ಆ್ಯಂಗಲ್ ಕೊಟ್ಟಿರ್ತಾರೆ. ಸೊ ಆ 3 ಆ್ಯಂಗಲ್ ಫಾರ್ ಎಕ್ಸಾಂಪಲ್ 45 ಡಿಗ್ರೀಸ್, 45 ಡಿಗ್ರೀಸ್, 90 ಡಿಗ್ರೀಸ್ ಅಂತ ಅಂದ್ಕೊಳ್ಳೋಣ, ಆಯಿತಾ? ಇವಾಗ ಈ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ರೆ ಹೆಂಗಾಗತ್ತೆ? ಸೊ ಒಂದು ಟ್ರಯಾಂಗಲ್ ಹಿಂಗಿರ್ಬೋದು, ಇದು 45, ಈ 2 ಆ್ಯಂಗಲ್ ಮತ್ತು ಇದು 90 ಡಿಗ್ರೀಸ್. ಈ ಟ್ರಯಾಂಗಲ್ ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡದು ಮಾಡ್ಬೋದು, ಈ 2 ಆ್ಯಂಗಲ್ 45, ಇದು 90, ಅಥವಾ ಇಷ್ಟು ಚಿಕ್ಕದು ಮಾಡ್ಬೋದು ನಾನು, ಈ 2 ಆ್ಯಂಗಲ್ 45 ಮತ್ತು ಅದು 90 ಡಿಗ್ರೀಸ್. ಇವಾಗ ನೋಡಿದ್ರೆ 3 ಬೇರೆ ಥರದ ಟ್ರಯಾಂಗಲ್ ಸಿಗುತ್ತೆ ನಮಗೆ. ಆದರೆ ಆ 3 ಟ್ರಯಾಂಗಲಲ್ಲಿ ನಮಗೆ 3 ಆ್ಯಂಗಲ್ 45 ಡಿಗ್ರೀಸ್, 45 ಡಿಗ್ರೀಸ್, 90 ಡಿಗ್ರೀಸ್ ಅಂತ ಸಿಗುತ್ತೆ ಅಲ್ವಾ? ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್, ಇದು ನಮಗೆ ಯುನೀಕ್ ಟ್ರಯಾಂಗಲ್ ಬರ್ತಾ ಇಲ್ಲ, ಯಾಕಂದರೆ ಬೇರೆ ಥರದ ಟ್ರಯಾಂಗಲ್ ಬರ್ತಾ ಇದೆ ಅಲ್ವಾ? ಸೊ ನಮಗೆ ಈ ಒಂದು ಯುನೀಕ್ ಟ್ರಯಾಂಗಲ್ ಬರೋಲ್ಲ. ಆದರೆ ಇದರಲ್ಲಿ ಒಂದು ಸೈಡ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ 5 ಸೆಂಟಿಮೀಟರ್ಸ್ ಇಸ್ 1 ಸೈಡ್ ಅಂತ ಹೇಳಿದ್ರೆ, ಇದು ಕೊಟ್ಟರೆ ದೆನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ಕನ್ಸ್ಟ್ರಕ್ಟ್ ದ ಟ್ರಯಾಂಗಲ್ ಯೂಸಿಂಗ್ AAS ಕನ್ಸ್ಟ್ರಕ್ಷನ್, ಆಯಿತಾ? ಸೊ ಇದು ಒಂದು ಯುನೀಕ್ ಟ್ರಯಾಂಗಲ್ ಬರೋಕ್ಕೆ. ಸೊ ಇವಾಗ ನಮಗೆ ಟ್ರಯಾಂಗಲ್ಸ್ ಬಗ್ಗೆ ವಿ ಅಂಡರ್ಸ್ಟುಡ್ ಹೌ ಟು ಕನ್ಸ್ಟ್ರಕ್ಟ್ ಅ ಯುನೀಕ್ ಟ್ರಯಾಂಗಲ್. ಇವಾಗ ಕ್ವಾಡ್ರಿಲ್ಯಾಟರಲ್ಸಿಗೆ ಬರೋಣ. ಸೊ ಇಡೀ ಚಾಪ್ಟರಲ್ಲಿ ಬರೀ ಕ್ವಾಡ್ರಿಲ್ಯಾಟರಲ್ಸಿಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಆದರೆ ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಫಸ್ಟ್ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಅದರದ್ದು 4ನೇ ಪಾಯಿಂಟ್ ಕಂಡು ಹಿಡಿತೀವಿ, ಆವಾಗ ನಮಗೆ ಕ್ವಾಡ್ರಿಲ್ಯಾಟರಲ್ ಬರುತ್ತೆ. ಸೊ ಇವಾಗ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವೆಶ್ಚನ್ ಆ್ಯಂಡ್ ಸಿ ವೆದರ್ ವಿ ಕ್ಯಾನ್ ಗೆಟ್ ಅ ಯುನೀಕ್ ಕ್ವಾಡ್ರಿಲ್ಯಾಟರಲ್ ಆರ್ ನಾಟ್, ಆಯಿತಾ? ಸೊ construct a quadrilateral whose opposite sides are equal and parallel. The dimensions of the sides are 8 centimeters and 10 centimeters anta kottidare. We can understand that there are 2 different types of quadrilaterals that we can construct. Yakandre ee parallelogram allo opposite sides can be 8 centimeters and 10 centimeters. For example, AB can be 10 centimeters and AD can be 8 centimeters. And we know that the opposite sides in a parallelogram are equal.
ಮತ್ತೆ ಈ rectangle ಅಲ್ಲೂ we can see that AB is probably 10 centimeters and AD is 8 centimeters ಆಯ್ತಾ. ಸೊ ನಮಗೆ ಯುನೀಕ್ ಕ್ವಾಡ್ರಿಲ್ಯಾಟ್ರಲ್ ಬರೋಕ್ಕಾಗತ್ತಾ ಬರೀ ಎರಡೇ ಡೈಮೆನ್ಷನ್ ಕೊಟ್ಟರೆ? ನೋ, ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಮಲ್ಟಿಪಲ್ ಡಿಫ್ರೆಂಟ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಲ್ವಾ. ಸೊ ಅದಕ್ಕೆ ವಿ ನೀಡ್ ಮೋರ್ ಡೈಮೆನ್ಷನ್ಸ್ ಟು ಕನ್ಸ್ಟ್ರಕ್ಟ್ ಒನ್ ಯುನೀಕ್ ಕ್ವಾಡ್ರಿಲ್ಯಾಟ್ರಲ್. ಸೊ ಏನು ಡೈಮೆನ್ಷನ್ಸ್ ಬೇಕಾಗತ್ತೆ ನಮಗೆ ಕ್ವಾಡ್ರಿಲ್ಯಾಟ್ರಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ, ಅದನ್ನು ನೋಡೋಣ ಈಗ. ಸೊ ನಮಗೆ ಕ್ವಾಡ್ರಿಲ್ಯಾಟ್ರಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ 5 ಯುನೀಕ್ ಡೈಮೆನ್ಷನ್ ಬೇಕಾಗತ್ತೆ ಆಯಿತಾ. ಸೊ 5 ಯುನೀಕ್ ಡೈಮೆನ್ಷನ್ ಏನು ಅಂತ ನೋಡೋಣ. ಸೊ ಫಸ್ಟು ನಮಗೆ 4 ಸೈಡ್ ಮತ್ತು 1 ಡಯಾಗ್ನಲ್ ಗೊತ್ತಿರಬೇಕು. ಸೊ ಅವಾಗ 4 ಸೈಡ್ ಮತ್ತು 1 ಡಯಾಗ್ನಲ್ ಗೊತ್ತಿದ್ದರೆ ನಮಗೆ ವಿ ಕ್ಯಾನ್ ಈಸಿಲಿ ಕನ್ಸ್ಟ್ರಕ್ಟ್ ದ ಕ್ವಾಡ್ರಿಲ್ಯಾಟ್ರಲ್. ಅದು ಹೆಂಗೆ ಮಾಡೋದು ಅಂತ ಆಮೇಲೆ ನೋಡೋಣ, ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಇನ್ನೊಂದು ಥರ ಕ್ವಾಡ್ರಿಲ್ಯಾಟ್ರಲ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು, 2 ಬೇರೆ ಡಯಾಗ್ನಲ್ ಕೊಟ್ಬಿಟ್ಟು ಅದರಲ್ಲಿ 3 ಸೈಡ್ ಕೊಟ್ಟರೆ ನಮಗೆ ಸಾಕಾಗತ್ತೆ ಒಂದು ಯುನೀಕ್ ಕ್ವಾಡ್ರಿಲ್ಯಾಟ್ರಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಮತ್ತು ಮೂರನೇ ಟೈಪು 2 ಅಡ್ಜಸೆಂಟ್ ಸೈಡ್, ಅಂದರೆ 2 ಸೈಡ್ ಅಕ್ಕಪಕ್ಕ ಇರೋದು ಮತ್ತು 3 ಆ್ಯಂಗಲ್ ಕೊಟ್ಟಿದ್ರೆ ನಮಗೆ ಇನ್ನೊಂದು ಕ್ವಾಡ್ರಿಲ್ಯಾಟ್ರಲ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ನೆಕ್ಸ್ಟ್ ಏನು, ವೆನ್ ದ 3 sides ಆ್ಯಂಡ್ 2 included angles are given. ಸೊ 3 ಸೈಡ್ ಕೊಟ್ಟಿದ್ರೆ ಮತ್ತು ಆ 3 ಸೈಡ್ ಮಧ್ಯ 2 ಆ್ಯಂಗಲ್ ಇರೋದು, ಅಂದರೆ ಫಾರ್ ಎಕ್ಸಾಂಪಲ್ ಇದು 3 ಸೈಡ್ ಕೊಟ್ಟಿದ್ರೆ ಮತ್ತು ಅದರ ಮಧ್ಯ ಇರೋದು 2 ಆ್ಯಂಗಲ್ ಕೊಟ್ಟಿದ್ರೆ ವಿ ಕ್ಯಾನ್ ಈಸಿಲಿ ಕನ್ಸ್ಟ್ರಕ್ಟ್ ದ ಕ್ವಾಡ್ರಿಲ್ಯಾಟ್ರಲ್ ಆಯಿತಾ. So then the fourth type or the fifth type is when special properties are known. For example, diagonals of the rhombus, ಅಥವಾ square the one side ಗೊತ್ತಿದ್ರೆ, ಅಥವಾ for example 2 sides of the rectangle, ಆ ಥರ ಎಲ್ಲ ಗೊತ್ತಿದ್ರೆ ನಮಗೆ ಆ ಕ್ವಾಡ್ರಿಲ್ಯಾಟ್ರಲ್ ಪ್ರಾಪರ್ಟೀಸ್ನ ಉಪಯೋಗಿಸ್ಬಿಟ್ಟು we can easily construct this quadrilateral. So ಇದು ಕನ್ಸ್ಟ್ರಕ್ಷನ್ಸ್ ಮಾಡೋದು ಮುಂಚೆ ಫಸ್ಟು in the quadrilateral we have to identify what are the sides and what are the diagonals, because ನಾವು previously ನೋಡಿದ್ವಿ ಫಾರ್ ಎಕ್ಸಾಂಪಲ್ in a quadrilateral ಕನ್ಸ್ಟ್ರಕ್ಟ್ ಮಾಡೋಕ್ಕೆ 4 ಸೈಡ್ ಅಥವಾ 1 ಡಯಾಗ್ನಲ್ ಅಥವಾ 3 ಸೈಡ್ ಮತ್ತು 2 ಡಯಾಗ್ನಲ್ ಆ ಥರ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ. ಸೊ ಆ ಡಯಾಗ್ನಲ್ ಏನು ಸೈಡ್ ಏನು ಅದನ್ನು ಫಸ್ಟು ಐಡೆಂಟಿಫೈ ಮಾಡಬೇಕು. ಸೊ ಇವಾಗ 4 ಕ್ವಾಡ್ರಿಲ್ಯಾಟ್ರಲ್ ಕೊಟ್ಟಿದ್ದೀನಿ ಇಲ್ಲಿ, ಅದರಲ್ಲಿ ಲೆಟ್ ಅಸ್ ಟ್ರೈ ಟು ಐಡೆಂಟಿಫೈ ವಾಟ್ ಆರ್ ದ ಸೈಡ್ಸ್ ಆ್ಯಂಡ್ ವಾಟ್ ಆರ್ ದ ಡಯಾಗ್ನಲ್ಸ್ ಆಯಿತಾ. ABCD ಅಂತ ಒಂದು ಸ್ಟ್ಯಾಂಡರ್ಡ್ ಕ್ವಾಡ್ರಿಲ್ಯಾಟ್ರಲ್ ಕೊಟ್ಟಿರ್ತಾರೆ. ಸೊ ಈ ABCD ಅಲ್ಲಿ ಲೆಟ್ ಅಸ್ ಸಿ ವಾಟ್ ಆರ್ ದ ಸೈಡ್ಸ್ ಆ್ಯಂಡ್ ವಾಟ್ ಆರ್ ದ ಡಯಾಗ್ನಲ್ಸ್. ಸೊ ಲೆಟ್ ಮೀ ಜಸ್ಟ್ ಡ್ರಾ ದಿಸ್ ಕ್ವಾಡ್ರಿಲ್ಯಾಟ್ರಲ್ ಫಸ್ಟ್, ಅವಾಗ ಸ್ವಲ್ಪ ಅರ್ಥ ಆಗುತ್ತೆ ನಿಮಗೆ. Say that this is my quadrilateral and let me call it A, B, C and D. ಮತ್ತೆ I'll also join the diagonals. So ನಾನು ಡಯಾಗ್ರಾಮ್ ಡ್ರಾ ಮಾಡಾದ್ಮೇಲೆ we can easily identify what the sides are and what the diagonals are ಅಲ್ವಾ. ಸೊ ಇದರಲ್ಲಿ what are the sides, let us write down what are the sides which are A, B, B, C, C, D and D, A ಅಲ್ವಾ. So let me write that. So ಇದರಲ್ಲಿ sides ಬೇಕಂದ್ರೆ we get AB is one side, ಮತ್ತೆ BC ಇನ್ನೊಂದು ಸೈಡು, ಮತ್ತು CD ಇನ್ನೊಂದು ಸೈಡು, ಮತ್ತು DA ಇನ್ನೊಂದು ಸೈಡು. ಡಯಾಗ್ನಲ್ಸ್ ಏನು, ಡಯಾಗ್ನಲ್ಸ್ ಇದರಲ್ಲಿ we have AC and BD ಅಥವಾ DB which are the diagonals ಅಲ್ವಾ. ಸೊ ಇವಾಗ ನಾವು ಈ ಕ್ವೆಶ್ಚನಲ್ಲಿ ವಿ ಐಡೆಂಟಿಫೈಡ್ ವಾಟ್ ಆರ್ ದ ಸೈಡ್ಸ್ ಆ್ಯಂಡ್ ವಾಟ್ ಆರ್ ದ ಡಯಾಗ್ನಲ್ಸ್. ಆದರೆ ಪ್ರತಿ ಸತಿ ವಿ ಕ್ಯಾನ್ ನಾಟ್ ಐಡೆಂಟಿಫೈ ಇಟ್ ಬೈ ಡ್ರಾಯಿಂಗ್ ಅ ಡಯಾಗ್ರಾಮ್. ಸೊ ಅದನ್ನು ಹೆಂಗೆ ಮಾಡೋದು ವಿತೌಟ್ ಡ್ರಾಯಿಂಗ್ ಅ ಡಯಾಗ್ರಾಮ್, ಐಡೆಂಟಿಫೈ ದ ಸೈಡ್ಸ್ ಮತ್ತು ಡಯಾಗ್ನಲ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ABCD ಒಂದು ಕ್ವಾಡ್ರಿಲ್ಯಾಟ್ರಲ್ ಕೊಟ್ಟರೆ ವಿ ಆಲ್ವೇಸ್ ಹ್ಯಾವ್ ಟು ಐಡೆಂಟಿಫೈ ದ 2 letters which are one away from each other as the diagonals, which are AC and BD. So AC and BD ನಮ್ಮದು diagonals ಆಗುತ್ತೆ. ಮತ್ತು any sides which are ಅಕ್ಕಪಕ್ಕ which is next to each other are going to be the sides. That means AB is one side, BC is another side, CD is one more side and DA is one more side ಆಯಿತಾ. So any 2 letters which are one step away from each other are going to be diagonals, ಮತ್ತು any letters which are adjacent to each other are going to be the sides. So let us take one more example, idli anta. So idli is one quadrilateral. So idli ali the sides are going to be ID is one side, DL is one more side, LY is one more side, mate IY is one more side aita. So the sides in this quadrilateral are going to be ID, DL, LY and IY ಆಯಿತಾ.
ಮತ್ತೆ what are the diagonals in this quadrilateral? So the diagonals are going to be one step away from each other alva. So IL is going to be one diagonal and DY is going to be another diagonal. So the diagonals over here, IL and DY. So now let us take one more quadrilateral and draw it and check whether this is right or not. Aita? So one quadrilateral tagontini, I, D, L, Y. So as you can see over here, the sides are ID, DL, LY and IY. Aita? Matte the diagonals are DY and IL. So idu correct namge. So if you can see over here, as I said, adjacent letters ಏನಿರುತ್ತೋ ಅದು ನಮಗೆ sides ಇರುತ್ತೆ because they are consecutive. ಮತ್ತೆ what is one step away from each other, those are going to be the diagonals for this quadrilateral. ನೆಕ್ಸ್ಟ್ ನಮಗೆ DOSA ದೋಸ ಅಂತ ಒಂದು ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ದಾರೆ. ಸೊ ಈ DOSAಗೆ ಏನು ಸೈಡ್ಸ್ ಮತ್ತು ಏನು ಡಯಾಗ್ನಲ್ಸ್ ಅಂತ ಐಡೆಂಟಿಫೈ ಮಾಡಬೇಕು ಅಂದರೆ ಫಸ್ಟ್ ಲೆಟ್ ಅಸ್ ಐಡೆಂಟಿಫೈ ದ ಡಯಾಗ್ನಲ್ಸ್ ವಿಚ್ ಇಸ್ DS ಆ್ಯಂಡ್ OA. ಆಯಿತಾ? ಸೊ ದೀಸ್ ಆರ್ ಒನ್ ಸ್ಟೆಪ್ ಅವೇ ಫ್ರಮ್ ಈಚ್ ಅದರ್ ಅಲ್ವಾ. ಸೊ ಅದು ನಮಗೆ ಡಯಾಗ್ನಲ್ಸ್ ಇರುತ್ತೆ. ಆ್ಯಂಡ್ ವಾಟ್ ಆರ್ ದ ಸೈಡ್ಸ್? ದ ಅಡ್ಜಸೆಂಟ್ ಲೆಟರ್ಸ್ ವಿಚ್ ಆರ್ DO, OS, SA ಆ್ಯಂಡ್ DA ಆರ್ ಗೋಯಿಂಗ್ ಟು ಬಿ ದ ಸೈಡ್ಸ್. ಆಯಿತಾ? ಸೊ ಈ ದೋಸಾಗೆ ಸೈಡ್ಸ್ are going to be DO, OS, SA and DA alva. Matte we already identified the diagonals as DS and OA. Aita? ಮತ್ತೆ ಲಾಸ್ಟ್ ಕ್ವಾಡ್ರಿಲ್ಯಾಟ್ರಲ್ ವಡೆ VADE ವಡೆ. ಸೊ ಅದರಲ್ಲಿ ಐ ಹೋಪ್ ಯು ಕ್ಯಾನ್ ಐಡೆಂಟಿಫೈ ವಾಟ್ ದ ಸೈಡ್ಸ್ ಆ್ಯಂಡ್ ವಾಟ್ ಆರ್ ದ ಡಯಾಗ್ನಲ್ಸ್. ಗೊತ್ತಿಲ್ಲದಿರದೆ ನಮ್ಮದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಆ್ಯಂಡ್ ವಿ ವಿಲ್ ಟ್ರೈ ಟು ಹೆಲ್ಪ್ ಯು ಟು ಐಡೆಂಟಿಫೈ ದ ಸೈಡ್ಸ್ ಆ್ಯಂಡ್ ದ ಡಯಾಗ್ನಲ್ಸ್ ಆಫ್ ದಿಸ್ ಕ್ವಾಡ್ರಿಲ್ಯಾಟ್ರಲ್. ಸೊ ನಾವು ಕನ್ಸ್ಟ್ರಕ್ಷನ್ ಮಾಡೋದು ಮುಂಚೆ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕನ್ಸ್ಟ್ರಕ್ಷನಲ್ಲಿ ದೇ ವಿಲ್ ನಾಟ್ ಟೆಲ್ ಅಸ್ ಸೈಡ್ ಯಾವುದು ಡಯಾಗ್ನಲ್ ಯಾವುದು, ನಾವೇ ಕ್ವಾಡ್ರಿಲ್ಯಾಟ್ರಲಿಂದ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಆಯಿತಾ? So try to understand this concept well enough. Ivaga let us start the construction. So again construction ಮಾಡದ ಮುಂಚೆ ನಿಮ್ಮದು ಇನ್ಸ್ಟ್ರೂಮೆಂಟ್ಸ್ ತುಂಬ ಇಂಪಾರ್ಟೆಂಟು. ಆಯಿತಾ? ಸೊ ಆಲ್ವೇಸ್ ನಿಮ್ಮ ಇನ್ಸ್ಟ್ರೂಮೆಂಟ್ಸ್ನ ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ? ಯು ವಿಲ್ ನೀಡ್ ಅ ಕಾಂಪಸ್, ಯು ವಿಲ್ ನೀಡ್ ಅ ಪ್ರೊಟ್ರಾಕ್ಟರ್, ಯು ನೀಡ್ ಅ ಸ್ಕೇಲ್ ಮತ್ತು ಪೆನ್ಸಿಲ್. ಇರೇಸರು ಇಟ್ಕೊಳ್ಳಿ, ಯಾಕಂದರೆ ಸಾಕಷ್ಟು ಕಡೆ ಇರೇಸು ಮಾಡಬೇಕಾಗತ್ತೆ ನಿಮಗೆ. ಆಯಿತಾ? ಸೊ ಎರಡು ರೂಲು ನಾವು ಕನ್ಸ್ಟ್ರಕ್ಷನ್ ಶುರು ಮಾಡೋದು ಮುಂಚೆ. ದ ಫಸ್ಟ್ ಒನ್ ಇಸ್ ಸ್ಟೇ ಶಾರ್ಪ್. ಆಯಿತಾ? ನಿಮ್ಮದು ಪೆನ್ಸಿಲ್ ಯಾವಾಗಲೂ ಶಾರ್ಪ್ ಆಗೇ ಇರಬೇಕು. ಇಲ್ಲದಿದ್ದರೆ ನಿಮ್ಮದು ಕನ್ಸ್ಟ್ರಕ್ಷನ್ ಸರಿಗೆ ಬರಲ್ಲ, ಯಾಕಂದರೆ ಇದು ತುಂಬ ಪ್ರಿಸಿಷನ್ ರಿಕ್ವೈರ್ ಆಗುತ್ತೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ನೆಕ್ಸ್ಟ್ ರೂಲ್ ನಮ್ಮದು ಸ್ಟೇ ಬ್ಯಾಲೆನ್ಸ್ಡು. ಇದರ ಅರ್ಥ ಏನು? ಸ್ಟೇ ಬ್ಯಾಲೆನ್ಸ್ಡ್ ಅಂದರೆ ನಿಮ್ಮದು ಕಾಂಪಸಲ್ಲಿ ಪೆನ್ಸಿಲ್ ಮತ್ತು ಕಾಂಪಸ್ದು ಟಿಪ್ ಎರಡು ಒಂದೇ ಲೈನಲ್ಲಿ ಇರಬೇಕು. ಸೊ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಟ್ಟು ನಿಮ್ಮ ಕಾಂಪಸ್ನ ಆ ಎರಡು ಒಂದೇ ಪ್ಲೇನಲ್ಲಿ ಇರಬೇಕು. ಇಲ್ಲದಿದ್ದರೆ ಸಾಕಷ್ಟು ಕಡೆ ನಮ್ಮದು ಕನ್ಸ್ಟ್ರಕ್ಷನ್ ಸ್ವಲ್ಪ ಪ್ರಿಸಿಷನ್ ಕಮ್ಮಿ ಆಗುತ್ತೆ ಮತ್ತು ನಮ್ಮದು ಕನ್ಸ್ಟ್ರಕ್ಷನ್ ಸರಿಗೆ ಬರಲ್ಲ. ಆಯಿತಾ? ಸೊ ಮೇಕ್ ಶೋರ್ ದ್ಯಾಟ್ ನಂಬರ್ ಒನ್ ಯೋರ್ ಪೆನ್ಸಿಲ್ಸ್ ಆರ್ ಆಲ್ವೇಸ್ ಶಾರ್ಪ್ ಕನ್ಸ್ಟ್ರಕ್ಷನ್ ಮಾಡುವಾಗ. ಇನ್ನೊಂದು, ಈ ಕಾಂಪಸ್ದು ಟಿಪ್ ಮತ್ತು ಈ ಪೆನ್ಸಿಲ್ದು ಟಿಪ್ ಎರಡು ಒಂದೇ ಪ್ಲೇನಲ್ಲಿ ಇರಬೇಕು. ಸೊ ಇವಾಗ ಕನ್ಸ್ಟ್ರಕ್ಷನ್ನ ಶುರು ಮಾಡೋಣ. So ivaga first question ali we'll take the first type of construction, which is when the lengths of four sides and one diagonal of the quadrilateral are given. So first one, the quadrilateral PQRS construct ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ PQ is equal to 4 centimeters, QR is equal to 6 centimeters, RS is equal to 5 centimeters ಮತ್ತು PS is equal to 5.5 centimeters. ಇನ್ನೊಂದು PR is equal to 7 centimeters ಅಂತ ಕೊಟ್ಟಿದ್ದಾರೆ. ಸೊ ಭಯ ಪಡಬೇಡಿ, ಇದು ತುಂಬ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಅಣ್ಣ ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಲೆಟ್ ಅಸ್ ಟೇಕ್ ಇಟ್ ಸ್ಟೆಪ್ ಬೈ ಸ್ಟೆಪ್. ಸೊ ಯಾವಾಗಲೂ ಕನ್ಸ್ಟ್ರಕ್ಷನ್ ಮಾಡೋದು ಮುಂಚೆ ವಿಲ್ ಆಲ್ವೇಸ್ ಡ್ರಾ ಅ ರಫ್ ಡಯಾಗ್ರಾಮ್, ಯಾಕಂದರೆ ನಮಗೂ ಅರ್ಥ ಆಗುತ್ತೆ ಫಸ್ಟ್ ಏನು ಕನ್ಸ್ಟ್ರಕ್ಟ್ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಸ್ಟೆಪ್ಸ್ ಏನು ಫಾಲೋ ಮಾಡಬೇಕು ಅಂತ. ಸೊ ಅದಕ್ಕೆ ಫಸ್ಟ್ ಲೆಟ್ ಅಸ್ ಡ್ರಾ ಅ ರಫ್ ಡಯಾಗ್ರಾಮ್ ಫಾರ್ ದಿಸ್ ಫಿಗರ್ ಆ್ಯಂಡ್ ದೆನ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. Now the first step is to identify sides ಏನು, diagonals ಏನು ಇದರಲ್ಲಿ. So in PQRS quadrilaterally, PQ is one side, QR is one more side, RS is one more side ಮತ್ತು PS is one more side ಅಂತ ಗೊತ್ತು ನಮಗೆ. ಮತ್ತು diagonals ಏನು ಇದರಲ್ಲಿ? PR one diagonal, QS is one more diagonal ಅಲ್ವಾ? So we know these diagonals and we know the sides over here. So ಇದರಲ್ಲಿ diagonal ಯಾವ್ದು ಕೊಟ್ಟಿದ್ದಾರೆ ನಮಗೆ? PQ is a diagonal? No. QR is a diagonal? No. RS is a diagonal? No. PS is a diagonal? No. The diagonal that they have given over here is PR is equal to 7 centimeters. ಆಯಿತಾ? ಸೊ ಈ ಥರ ಕನ್ಸ್ಟ್ರಕ್ಷನ್ ಕೊಟ್ಟಾಗ
let us try to construct the triangle over here first. Now, what triangle do we have to construct? So, to construct a triangle, ನಮಗೆ ಆಗಲೇ ಗೊತ್ತು 3 ಸೈಡ್ ಬೇಕು ಅಂತ ಅಲ್ವಾ? So, 3 ಸೈಡ್ ಕೊಟ್ಟಿದ್ರೆ we can construct that triangle. So, now let us start by taking the largest side over here, right? And the largest side is going to be PR, which is 7 centimeters. So, PR ಅಂತ ಒಂದು ಕನ್ಸ್ಟ್ರಕ್ಟ್ ಮಾಡೋಣ. ಮತ್ತೆ we can also see that they have given the measurement of PQ and they have given the measurement of QR anta 6 centimeters anta kottidare. So now using these measurements we can always construct a triangle using SSS construction alva. Yakandre PQ the measurement gottu, QR the measurement gottu. So one triangle construct ಆಯಿತು. ನೆಕ್ಸ್ಟು ಇನ್ನೊಂದು one side ಇಲ್ಲಿ yellow, sorry, one vertex ಇಲ್ಲಿ yellow ಬರುತ್ತೆ. So we can construct that vertex using the length of the sides given. So we know PS and we also know RS. So using that we can do this construction. So idu namdu rough diagram. Construction heng madudu anta nodana. So ಈಗ ನಮ್ಮದು ಫಸ್ಟ್ ಎಕ್ಸಾಂಪಲ್ದು ಕನ್ಸ್ಟ್ರಕ್ಷನ್ ನೋಡೋಣ. ಸೊ ಇದು ನಮ್ಮದು ಸೆಟಪ್ಪು. ಇವಾಗ ಈ ಕನ್ಸ್ಟ್ರಕ್ಷನಲ್ಲಿ PQRS ಕ್ವಾಡ್ರಿಲ್ಯಾಟ್ರಲ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಏನು ಹೇಳಿದ್ವಿ, PR is 7 centimeters ಅಂತ ಕೊಟ್ಟಿದ್ದಾರೆ. ಅದು PR is one diagonal for the quadrilateral. ಸೊ ಅದಕ್ಕೆ ಸಿನ್ಸ್ PR is 7 centimeters and it is the largest diagonal that is given to us, ನಾವು PRನ ಕನ್ಸ್ಟ್ರಕ್ಟ್ ಮಾಡೋಣ. ಮತ್ತು ಲೆಟ್ ಅಸ್ ಕನ್ಸ್ಟ್ರಕ್ಟ್ ಟ್ರಯಾಂಗಲ್ PQR ಫಸ್ಟ್. ಯಾಕಂದರೆ PR, PQ ಮತ್ತು QR all sides ಗೊತ್ತು ನಮಗೆ. ಸೊ let us use that measurement and start constructing the quadrilateral ಆಯಿತಾ. ಸೊ ಫಸ್ಟ್ PR is equal to 7 centimeters ಅಂತ ನಾನು ಡ್ರಾ ಮಾಡ್ತೀನಿ. ಇದು ನಂದು ಪಾಯಿಂಟ್ P, ಇದು ನಂದು ಪಾಯಿಂಟ್ R ಅಂತ ಹೇಳ್ತೀನಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, Q ಇಲ್ಲಿ ಎಲ್ಲೋ ಬರುತ್ತೆ. ಸೊ ವಿ ನೋ ದ ಡಿಸ್ಟೆನ್ಸ್ ಆಫ್ PQ ಆ್ಯಂಡ್ ವಿ ನೋ ದ ಡಿಸ್ಟೆನ್ಸ್ ಆಫ್ QR ಅಲ್ವಾ. ಸೊ PQ is equal to 4 centimeters ಆಗುತ್ತೆ. ಸೊ ಈ ಕಾಂಪಸ್ನ ತಗೊಂಡು ಈ ಕಾಂಪಸಲ್ಲಿ 4 centimeters ಮೆಷರ್ ಮಾಡಿ ಈ ಥರ. ಸೊ ಈ 4 centimeters ಮೆಷರ್ ಮಾಡಾದ್ಮೇಲೆ P ಇಂದ ತಗೊಂಡು ಒಂದು ಆರ್ಕ್ ಕಟ್ ಮಾಡ್ತೀನಿ ಆಯಿತಾ. ಮತ್ತು R to Q ಡಿಸ್ಟೆನ್ಸ್ ಇಸ್ 6 centimeters ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಮಾಡೋದು, 6 centimeters ನಿಮ್ಮ ಕಾಂಪಸಲ್ಲಿ ಮೆಷರ್ ಮಾಡಿಕೊಂಡು ಆ ಮೆಷರ್ಮೆಂಟ್ R ಇಂದ ಒಂದು ಆರ್ಕ್ ಕಟ್ ಮಾಡೋಣ. ಸೊ ಈ ಎರಡು ಆರ್ಕ್ದು ಇಂಟರ್ಸೆಕ್ಷನ್ ಪಾಯಿಂಟ್ನ ನಾವು Q ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ನಾವು Q ಮತ್ತು Pನ ಜಾಯಿನ್ ಮಾಡೋಣ. ಸಿಮಿಲರ್ಲಿ QR ಆಲ್ಸೋ ನಾವು ಜಾಯಿನ್ ಮಾಡೋಣ. ಓಕೆ, ಸೊ ಇದು ನೆಕ್ಸ್ಟು. ಇವಾಗ PQR 3 ಪಾಯಿಂಟ್ ಬಂತು ನಮ್ಮದು ಕ್ವಾಡ್ರಿಲ್ಯಾಟ್ರಲಲ್ಲಿ. 4ನೇ ಪಾಯಿಂಟು S ಅಂತ ಬರಬೇಕು ಆಯಿತಾ. ಸೊ ನಮಗೆ P ಮತ್ತು Sದು ಡಿಸ್ಟೆನ್ಸ್ ಗೊತ್ತಾ? ಗೊತ್ತು. PS is equal to 5.5 centimeters. R ಮತ್ತು S ಡಿಸ್ಟೆನ್ಸ್ is equal to 5 centimeters. ಸೊ ಇವಾಗ PS ಇಂದ 5.5 centimeters ಒಂದು ಡಿಸ್ಟೆನ್ಸ್ ಮೆಷರ್ ಮಾಡಿಬಿಟ್ಟು P ಇಂದ ಒಂದು ಆರ್ಕ್ ಕಟ್ ಮಾಡ್ತೀವಿ ಆಯಿತಾ. ಸಿಮಿಲರ್ಲಿ RS is equal to 5 centimeters. ಸೊ ಐ ಆಮ್ ಗೋಯಿಂಗ್ ಟು ಮೆಷರ್ 5 centimeters ಆನ್ ಮೈ ಕಾಂಪಸ್ ಮತ್ತು R ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಈ ಎರಡು ಆರ್ಕ್ದು ಇಂಟರ್ಸೆಕ್ಷನ್ ಪಾಯಿಂಟ್ ನಮಗೆ ಪಾಯಿಂಟ್ S ಅಂತ ಬರುತ್ತೆ ಆಯಿತಾ. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಜಾಯಿನ್ PS ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಜಾಯಿನ್ RS. ಸೊ ಇದು ನಮ್ಮದು ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟ್ರಲ್ PQRS ಅಂತ. ಸೊ ಈ PQRS ಅಲ್ಲಿ ನಮಗೆ PR 7 centimeters ಅಂತ ಬಂತು. ಇವಾಗ ನಿಮ್ಮ ಕನ್ಸ್ಟ್ರಕ್ಷನ್ ವೆರಿಫೈ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಮೆಷರ್ ಆಲ್ ಆಫ್ ದೀಸ್ ಸೈಡ್ಸ್ ಆ್ಯಂಡ್ ದ ಡಯಾಗ್ನಲ್ಸ್ ಟು ಎನ್ಶೋರ್ ದಟ್ ನಮ್ಮ ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿದೆ. ಸೊ ಇದು 7 centimeters ಆಯಿತು. QR ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 6 centimeters, ಕರೆಕ್ಟ್. ಸೊ ದಿಸ್ ಇಸ್ 6 centimeters. PQ ಡಿಸ್ಟೆನ್ಸ್ 4 centimeters, ಇದು ಕರೆಕ್ಟು ನಮ್ಮದು. PS ಡಿಸ್ಟೆನ್ಸ್ 5.5 centimeters, ಅದು ಕರೆಕ್ಟ್ ಬಂತು ನಮಗೆ. ಆ್ಯಂಡ್ ಲಾಸ್ಟ್ಲಿ RS ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 5 centimeters ಅಂತ ಬಂತು. ಸೊ ಇದು ನಮ್ಮದು ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟ್ರಲ್ PQRS ಅಂತ. ಸೊ ನಾವು ನಮ್ಮ ಕನ್ಸ್ಟ್ರಕ್ಷನಲ್ಲಿ ಏನು ಸ್ಟೆಪ್ಸ್ ಫಾಲೋ ಮಾಡಿದ್ವಿ, ಫಸ್ಟ್ ನಾವು PQR ಅಂತ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಈ PQR ಮತ್ತು ಈ PQR ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ we took a point S which is 5.5 centimeters away from P, and we also took another point which is 5 centimeters away from R. So adrinda namge point S bantu.
ಸೊ ಅದಾದಮೇಲೆ ವಿ ಅಂಡರ್ಸ್ಟುಡ್ ದ ಪಾಯಿಂಟ್ ಎಸ್ ಎಸ್ ದ ಇಂಟರ್ಸೆಕ್ಷನ್ ಆಫ್ ದ ಟೂ ಆರ್ಕ್ಸ್ ದಟ್ ವಿ ಡ್ರೂ ಫ್ರಮ್ ಪಾಯಿಂಟ್ ಪಿ ಆ್ಯಂಡ್ ಫ್ರಮ್ ಪಾಯಿಂಟ್ ಆರ್. ಅದಾದಮೇಲೆ ವಿ ಫೌಂಡ್ ದ ಫೋರ್ತ್ ಪಾಯಿಂಟ್ ಆಫ್ ದ ಕ್ವಾಡ್ರಿಲ್ಯಾಟರಲ್ ಆ್ಯಂಡ್ ಜಾಯಿಂಟ್ ಆಲ್ ದ ಸೈಡ್ಸ್ ಆಫ್ ದ ಕ್ವಾಡ್ರಿಲ್ಯಾಟರಲ್. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಸ್ವಲ್ಪ ನೋಡಿ, ಅದಾದಮೇಲೆ ಏನಾದ್ರು ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ನಮ್ಮದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಆ್ಯಂಡ್ ವಿ ವಿಲ್ ಹೆಲ್ಪ್ ಯು. ಸೊ ಈಗ ನಮ್ಮದು ಎಕ್ಸಸೈಸ್ ಪ್ರಾಬ್ಲಮ್ ಶುರು ಮಾಡೋಣ. ಸೊ ಈ ಎಕ್ಸಸೈಸ್ 1ನಲ್ಲಿ ಸೆಕೆಂಡ್ ಕ್ವೆಶ್ಚನ್ ಕ್ವಾಡ್ರಿಲ್ಯಾಟರಲ್ JUMP ಅಂತ ಒಂದು ಕೊಟ್ಟಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿವನ್ 5 ಮೆಷರ್ಮೆಂಟ್ಸ್ ಓವರ್ ಹಿಯರ್. ಈ 5 ಮೆಷರ್ಮೆಂಟ್ಸಲ್ಲಿ 4 ಸೈಡ್ಸ್ ಆ್ಯಂಡ್ 1 ಡಯಾಗ್ನಲ್. ಸೊ ಈ ಕ್ವಾಡ್ರಿಲ್ಯಾಟರಲ್ JUMPಯಲ್ಲಿ ಸೈಡ್ಸ್ ಮತ್ತು ಡಯಾಗ್ನಲ್ಸ್ ಏನು ಅಂತ ಐಡೆಂಟಿಫೈ ಮಾಡೋಣ. ಸೊ ಇದು JMUP ಆರ್ ದ ಡಯಾಗ್ನಲ್ಸ್ ಆಫ್ ದಿಸ್ ಕ್ವಾಡ್ರಿಲ್ಯಾಟರಲ್. ಅದು ಅರ್ಥ ಆಗಬೇಕು ನಿಮಗೆ. ಸೊ ಅದರಲ್ಲಿ ಯಾವ ಡಯಾಗ್ನಲ್ ಕೊಟ್ಟಿದ್ದಾರೆ ನಮಗೆ? ದೇ ಹ್ಯಾವ್ ಗಿವನ್ ಅಸ್ ದಟ್ ಡಯಾಗ್ನಲ್ PU ಅಥವಾ UP is equal to 6.5 centimeters ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಟು ಡೂ ದಿಸ್ ಕನ್ಸ್ಟ್ರಕ್ಷನ್ ದ ರಫ್ ಡಯಾಗ್ರಾಮ್ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಇವಾಗ ಫಸ್ಟ್ ನಾವು ಒಂದು ಟ್ರಯಾಂಗಲ್ ಡ್ರಾ ಮಾಡಬೇಕು. ಸೊ ಯಾವ ಟ್ರಯಾಂಗಲ್ ಡ್ರಾ ಮಾಡ್ಬೋದು? ಇವಾಗ ಒಂದು ಡಯಾಗ್ನಲ್ ಆಗಲೇ ಕೊಟ್ಟಿದ್ದಾರೆ, ಅದನ್ನು ಬೇಸ್ ಅಂತ ಉಪಯೋಗಿಸ್ಬಿಟ್ಟು ಇನ್ನೊಂದು ಮೇಲ್ಗಡೆ 1 ಪಾಯಿಂಟ್ ಕೆಳಗಡೆ 1 ಪಾಯಿಂಟ್ ಆ ಥರ ಒಂದು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಲ್ವಾ. ಸೊ PU ಅಂತ 6.5 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಡಯಾಗ್ನಲ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಇದರಿಂದ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಲ್ವಾ. ಸೊ ನಮ್ಮದು ಪಾಯಿಂಟ್ PU. ಇವಾಗ ಇನ್ನೊಂದು ಯಾವುದು ಮೆಷರ್ಮೆಂಟ್ ಕೊಟ್ಟಿದ್ದಾರೆ? ದೇ ಹ್ಯಾವ್ ಗಿವನ್ ಅಸ್ ದ ಮೆಷರ್ಮೆಂಟ್ ಆಫ್ JU, ಇಲ್ಲಿ ಎಲ್ಲೋ ಬರುತ್ತೆ. PJ ಆಲ್ಸೋ ದೇ ಹ್ಯಾವ್ ಗಿವನ್ ಅಸ್ ದ ಮೆಷರ್ಮೆಂಟ್ ಅಲ್ವಾ. ಸೊ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ದಿಸ್ ಪಾಯಿಂಟ್ J ಆ್ಯಂಡ್ ಯೂಸಿಂಗ್ ದ ಮೆಷರ್ಮೆಂಟ್ ಫ್ರಮ್ ಪಾಯಿಂಟ್ P ಆ್ಯಂಡ್ ಫ್ರಮ್ ಪಾಯಿಂಟ್ U ಅಲ್ವಾ. ಸೊ ಹೆಂಗೋ ಬರುತ್ತೆ. ಸೊ ನಮ್ಮದು ಪಾಯಿಂಟ್ J ಇಲ್ಲಿ ಎಲ್ಲೋ ಬರುತ್ತೆ. ಮತ್ತು ಇನ್ನೇನು ಕೊಟ್ಟಿದ್ದಾರೆ ನಮಗೆ? ದೇ ಹ್ಯಾವ್ ಗಿವನ್ ಅಸ್ ಇವಾಗ 3 ಪಾಯಿಂಟ್ ಆಗಲೇ ಬಂತು ಇಲ್ವಾ. ಸೊ 4ನೇ ಪಾಯಿಂಟ್ ಸಿಗೋಕ್ಕೆ 2 ಮೆಷರ್ಮೆಂಟ್ ಬೇಕು ಅಥವಾ ಈ 2 ಸೈಡ್ದು ಮೆಷರ್ಮೆಂಟ್ ಬೇಕಾಗತ್ತೆ ಅಲ್ವಾ. ಸೊ MP ಅಥವಾ PM ಆಗಲೇ ಕೊಟ್ಟಿದ್ದಾರೆ, UMನೂ ಆಗಲೇ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಪಾಯಿಂಟಿಂದ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ರೆ ಇಲ್ಲಿ ಎಲ್ಲೋ M ಬರುತ್ತೆ. ಸೊ ಇದು ನಮ್ಮದು ರಫ್ ಡಯಾಗ್ರಾಮ್ ಫಿಗರಲ್ಲಿ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ನಾವು. ಇದರಲ್ಲಿ ಕ್ವಾಡ್ರಿಲ್ಯಾಟರಲ್ JUMP ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು JM ಆ್ಯಂಡ್ UP ಆರ್ ದ ಡಯಾಗ್ನಲ್ಸ್ ಫಾರ್ ದಿಸ್ ಕ್ವಾಡ್ರಿಲ್ ಅಂತ ಗೊತ್ತು ನಮಗೆ ಆಗಲೇ. ಸೊ ಇದರಲ್ಲಿ UP ಅಥವಾ PU ಡಿಸ್ಟೆನ್ಸ್ 6.5 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಒನ್ ಟ್ರಯಾಂಗಲ್ ಫಸ್ಟ್. ಯಾವ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋಣ? ಇವಾಗ PU 6.5 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ, PJ is equal to 4.5 centimeters ಕೊಟ್ಟಿದ್ದಾರೆ, ಆ್ಯಂಡ್ JU is equal to 3.5 centimeters ಅಂತ ಕೊಟ್ಟಿದ್ದಾರೆ. ದಟ್ಸ್ ವೈ ಫ್ರಮ್ ಯೂಸಿಂಗ್ SSS ಕನ್ಸ್ಟ್ರಕ್ಷನ್ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ದಿಸ್ ಟ್ರಯಾಂಗಲ್ PUJ ಅಂತ ಅಲ್ವಾ. ಸೊ ಅದನ್ನ ಫಸ್ಟ್ ಶುರು ಮಾಡೋಣ. ಇವಾಗ 6.5 ಸೆಂಟಿಮೀಟರ್ಸ್ ಡಯಾಗ್ನಲ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಫಸ್ಟ್ ನಾನು PU 6.5 ಸೆಂಟಿಮೀಟರ್ಸ್ ಅಂತ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಇದು ನಂದು P, ಇದು ನಂದು U. ನೆಕ್ಸ್ಟ್ ಏನು? ಇವಾಗ ನಮಗೆ ಪಾಯಿಂಟ್ J ಇಲ್ಲಿ ಎಲ್ಲೋ ಬರುತ್ತೆ ಅಲ್ವಾ. ಸೊ ಪಾಯಿಂಟ್ J ಟು ಪಾಯಿಂಟ್ P ಡಿಸ್ಟೆನ್ಸ್ ಏನು? PJ is equal to 4.5 ಸೆಂಟಿಮೀಟರ್ಸ್. ಅದಕ್ಕೆ ಅದನ್ನು ಮೆಷರ್ ಮಾಡ್ತೀನಿ. ಸೊ P ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ನೆಕ್ಸ್ಟ್ ಏನು ಹೇಳಿದ್ದಾರೆ? U to J ಡಿಸ್ಟೆನ್ಸ್ ಗೊತ್ತಾ ನಮಗೆ? ಎಸ್, JU ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ಸ್. ಸೊ ನಾನು 3.5 ಸೆಂಟಿಮೀಟರ್ಸ್ ತೊಗೊಂಡು U ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಇವಾಗ ಈ ಆರ್ಕ್ನ ಮೀಟ್ ಆಗಬೇಕು ಅಲ್ವಾ. ಸೊ ಅಗೇನ್ ಐ ಆಮ್ ಗೋಯಿಂಗ್ ಟು ಮೆಷರ್ 4.5 ಸೆಂಟಿಮೀಟರ್ಸ್ ಆ್ಯಂಡ್ ಎಕ್ಸ್ಟೆಂಡ್ ದಿಸ್ ಆರ್ಕ್ ಫ್ರಮ್ P. ಸೊ ಐ ಆಮ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದಿಸ್ ಆರ್ಕ್. ಈ 2 ಆರ್ಕ್ದು ಮೀಟಿಂಗ್ ಪಾಯಿಂಟು ನಮಗೆ ಪಾಯಿಂಟ್ J ಅಂತ ಬರುತ್ತೆ. ಸೊ ನಾವು ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದಿಸ್ ಟ್ರಯಾಂಗಲ್, ಜಾಯಿನ್ ಆಲ್ ದ ಪಾಯಿಂಟ್ಸ್ or join all the sides of the triangle. ಸೊ ಇದು 3 ಪಾಯಿಂಟ್ ಬಂತು ನಮ್ಮದು ಕ್ವಾಡ್ರಿಲ್ಯಾಟರಲ್ಗೆ. ಇವಾಗ 4ನೇ ಪಾಯಿಂಟ್ ಹೆಂಗೆ ಬರುತ್ತೆ? ನಮಗೆ M ಮತ್ತು P ಡಿಸ್ಟೆನ್ಸ್ ಗೊತ್ತು, ಮತ್ತು M ಮತ್ತು U ಡಿಸ್ಟೆನ್ಸ್ ಗೊತ್ತು. ಸೊ ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ 2 ಆರ್ಕ್ಸ್ ಫ್ರಮ್ P ಆ್ಯಂಡ್ ಫ್ರಮ್ U ಟು ಗೆಟ್ ದ ರಿಕ್ವೈರ್ಡ್ ಪಾಯಿಂಟ್ M ಆಯಿತಾ. ಸೊ ಇವಾಗ MP ಡಿಸ್ಟೆನ್ಸ್ ಏನು? 5 ಸೆಂಟಿಮೀಟರ್ಸ್ ಅಂತ. ಸೊ 5 ಸೆಂಟಿಮೀಟರ್ಸ್ ಮೆಷರ್ ಮಾಡ್ತೀನಿ ಮತ್ತು ಪಾಯಿಂಟ್ P ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ ಆಯಿತಾ. ಇವಾಗ ನಮಗೆ UM ಡಿಸ್ಟೆನ್ಸ್ 4 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 4 ಸೆಂಟಿಮೀಟರ್ಸ್ ಮೆಷರ್ ಮಾಡಿಬಿಟ್ಟು U ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಸೊ ಇದು ನಮ್ಮದು ಪಾಯಿಂಟ್ M ಆಗುತ್ತೆ. ಸೊ ನಮ್ಮದು ಕ್ವಾಡ್ರಿಲ್ಯಾಟರಲ್ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತೀನಿ ಬೈ ಜಾಯ್ನಿಂಗ್
ಪಿ ಎಮ್ ಆ್ಯಂಡ್ ಯು ಎಮ್. ಇವಾಗ ಅಗೇನ್ ವೆರಿಫಿಕೇಷನ್ ಮಾಡೋಕ್ಕೆ ಎಲ್ಲ ಸೈಡ್ಸ್ನ ಮೆಷರ್ ಮಾಡೋಣ. ಸೊ ಎಲ್ಲ ಸೈಡ್ಸ್ ಮೆಷರ್ ಮಾಡಾದಮೇಲೆ ವಿಲ್ ಗೆಟ್ ದಿಸ್ ಒನ್ ಪಿ ಯು ಇಸ್ ಈಕ್ವಲ್ ಟು 6.5 ಸೆಂಟಿಮೀಟರ್ಸ್, ಯು ಎಮ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ಸ್ ಅಂತ ಬರುತ್ತಾ? ಎಸ್ ಬರುತ್ತೆ. ಪಿ ಎಮ್ ಶುಡ್ ಬಿ ಈಕ್ವಲ್ ಟು 5 ಸೆಂಟಿಮೀಟರ್ಸ್. ಇಸ್ ಇಟ್ 5 ಸೆಂಟಿಮೀಟರ್ಸ್? ಎಸ್ 5 ಸೆಂಟಿಮೀಟರ್ಸ್ ಕರೆಕ್ಟಾಗಿ ಬಂತು ನಮಗೆ. ಮತ್ತು ಪಿ ಜೆ is equal to 4.5 centimeters. Lastly, uj or the ju is equal to 3.5 centimeters. Correct ಆಗಿ ಬಂತು ನಮಗೆ. ಸೊ ಇದು ನಮ್ಮದು ರಿಕ್ವೈರ್ಡ್ ಕನ್ಸ್ಟ್ರಕ್ಷನ್. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಸೊ ಈ ಕ್ವಾಡ್ರಿಲ್ಯಾಟರಲ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ವಿ ನಾವು? ಫಸ್ಟ್ ನಾವು ಪಿ ಯು ಅಂತ ಒಂದು ಲೈನ್ ಕನ್ಸ್ಟ್ರಕ್ಟ್ ಮಾಡ್ಬೋದು, ಪಾಯಿಂಟ್ ಜೆ ಕಂಡು ಹಿಡಿದ್ವಿ. ಸೊ ಅದರಿಂದ ನಮಗೆ ಒಂದು ಟ್ರಯಾಂಗಲ್ ಪಿ ಯು ಜೆ ಸಿಕ್ತು. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಕಂಡು ಹಿಡಿಯೋಕ್ಕೆ ವಿ ನೋ ದ ಮೆಷರ್ಮೆಂಟ್ ಆಫ್ ಪಿ ಎಮ್. ಸೊ ವಿ ನೋ ದಟ್ ಪಿ ಇಸ್ 5 centimeters away from m. M is 5 centimeters away from P, and we also know that M is 4 centimeters away from U. So, ಎರಡು ಆರ್ಕ್ ಕಟ್ ಮಾಡಿಬಿಟ್ಟು ಫ್ರಮ್ ಪಾಯಿಂಟ್ P and from point U, ಅದರಿಂದ ನಮಗೆ ಪಾಯಿಂಟ್ M ಸಿಕ್ತು. ನೆಕ್ಸ್ಟ್ ನಾವು ಎಲ್ಲ ಸೈಡ್ಸ್ನ ಜಾಯಿನ್ ಮಾಡಿಬಿಟ್ಟು ವಿ ಹ್ಯಾವ್ ಕಂಪ್ಲೀಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ಕ್ವಾಡ್ರಿಲ್ಯಾಟರಲ್ JUMP. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಬೇಕಾದರೆ ನಿಮಗೆ ವಿಡಿಯೋ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಈ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ನ. ನಮ್ಮದು ನೆಕ್ಸ್ಟ್ ಪ್ರಾಬ್ಲಮ್ ಒಂದು ಪ್ಯಾರಲೋಗ್ರಾಮ್ MORE ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಪ್ಯಾರಲೋಗ್ರಾಮಲ್ಲಿ ಬರೀ 3 ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಅಣ್ಣ ಹೇಗೆ ಮಾಡೋದು ಇವಾಗ? ಇದರಲ್ಲಿ ನಮ್ಮದು ಪ್ಯಾರಲೋಗ್ರಾಮ್ದು ಪ್ರಾಪರ್ಟಿಗಳು ಉಪಯೋಗಿಸ್ಬೇಕು, ಆಯಿತಾ? ಸೊ MORE ಅಂತ ಒಂದು ಕ್ವಾಡ್ರಿಲ್ಯಾಟರಲ್ ಅಥವಾ ಪ್ಯಾರಲೋಗ್ರಾಮಲ್ಲಿ OR, RE, EO ಅಂತ 3 ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಏನು? ಆಲ್ವೇಸ್ ಐಡೆಂಟಿಫೈ ವಾಟ್ ಆರ್ ದ ಸೈಡ್ಸ್ ಆ್ಯಂಡ್ ವಾಟ್ ಆರ್ ದ ಡಯಾಗ್ನಲ್ಸ್. ನಮಗೆ ಡಯಾಗ್ನಲ್ಸ್ ಆರ್ MR ಆ್ಯಂಡ್ OE. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ? EO is equal to 7.5 centimeters ಅಂತ ಕೊಟ್ಟಿದ್ದಾರೆ, ಆಯಿತಾ? ಸೊ ನಮ್ಮದು ಪ್ಯಾರಲೋಗ್ರಾಮ್ ಹಿಂಗಿಂಗೋ ಕಾಣಿಸುತ್ತೆ, ಆಯಿತಾ? ಆ್ಯಂಡ್ ಲೆಟ್ ಮೀ ಕಾಲ್ ದಿಸ್ MORE. ಮತ್ತು ದೇ ಹ್ಯಾವ್ ಗಿವನ್ ಅಸ್ ದ ಮೆಷರ್ಮೆಂಟ್ ಆಫ್ EO. ಸೊ ದಿಸ್ ಇಸ್ ದ ರಫ್ ಡಯಾಗ್ರಾಮ್. ಸೊ ನಾವು ದೇ ಆಲ್ಸೋ ಹ್ಯಾವ್ ಗಿವನ್ ಅಸ್ ದ ಮೆಷರ್ಮೆಂಟ್ ಆಫ್ OR, which is going to be 6 centimeters. EO is 7.5 centimeters. EO is 7.5 centimeters. ಮತ್ತು RE is 4.5 centimeters. ಸೊ ನಮಗೆ ಆಗಲೇ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ದೇ ಹ್ಯಾವ್ ಗಿವನ್ ಅಸ್ ದ ಮೆಷರ್ಮೆಂಟ್ ಆಫ್ 3 sides. ನಾವು ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಅ ಪ್ಯಾರಲೋಗ್ರಾಮ್, we know that opposite sides are going to be equal, ಅಲ್ವಾ? ಸೊ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂದರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ದಿಸ್ ಮತ್ತು ದಿಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ದಿಸ್. ಸೊ ಅದಕ್ಕೆ ನಮಗೆ EM is equal to 6 centimeters, OM is going to be equal to 4.5 centimeters. ಸೊ ಇದು ನಮ್ಮದು ಈ ಪ್ರಾಪರ್ಟೀಸಿಂದ ಕನ್ಸ್ಟ್ರಕ್ಷನ್ ಈಸಿ ಆಗುತ್ತೆ, ಅಲ್ವಾ? ಸೊ ಟು ಆ್ಯಕ್ಚುಲಿ ಕನ್ಸ್ಟ್ರಕ್ಟ್ ಇಟ್, ವಾಟ್ ವಿ ಹ್ಯಾವ್ ಟು ಡೂ ಈಸ್ ವಿ ಕನ್ಸ್ಟ್ರಕ್ಟ್ ಒನ್ ಟ್ರಯಾಂಗಲ್ EOR. ಸೊ ಅದು ಹೆಂಗೋ ಕಾಣಿಸುತ್ತೆ. ಸೊ ಇದು ನಂದು EO ಮತ್ತು ಇದರಿಂದ ಪಾಯಿಂಟ್ R ಕಂಡು ಹಿಡಿದ್ವಿ. ನೆಕ್ಸ್ಟ್ 4ನೇ ಪಾಯಿಂಟ್ ಕಂಡು ಹಿಡಿಯೋಕ್ಕೆ EM ಮತ್ತು OMದು ಡಿಸ್ಟೆನ್ಸ್ಗಳು ಕಂಡು ಹಿಡಿಬೇಕು, ಆಯಿತಾ? ಸೊ ಇದು ನಮ್ಮದು ಪಾಯಿಂಟ್ M ಆಗುತ್ತೆ ಮತ್ತು ಇದು ನಮ್ಮದು ರಿಕ್ವೈರ್ಡ್ ಪ್ಯಾರಲೋಗ್ರಾಮ್ ಆಗುತ್ತೆ, ಆಯಿತಾ? ಸೊ ಇದು ರಫ್ ಡಯಾಗ್ರಾಮ್. ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ನಾವು. ಸೊ ಈಗ ನಾವು ಒಂದು ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ 3rd ಕ್ವೆಶ್ಚನಲ್ಲಿ. ಸೊ ಪ್ಯಾರಲೋಗ್ರಾಮ್ ಹೆಸರು MORE, ಮೋರ್ ಅಂತ. ಇದರಲ್ಲಿ ನಮಗೆ ಒನ್ ಡಯಾಗ್ನಲ್, ಈ ಡಯಾಗ್ನಲ್ಸು EO ಅಥವಾ OE ಆ್ಯಂಡ್ MR ಆದ ಡಯಾಗ್ನಲ್ಸ್. ಅದರಲ್ಲಿ ಒನ್ ಡಯಾಗ್ನಲ್ EO ಅಂತ ಕೊಟ್ಟಿದ್ದಾರೆ ಮತ್ತು 2 ಸೈಡ್ OR ಮತ್ತು RE ಅಂತ ಕೊಟ್ಟಿದ್ದಾರೆ. ಇವಾಗ ನಮಗೆ ಆಗಲೇ ಗೊತ್ತು ಪ್ಯಾರಲೋಗ್ರಾಮ್ ಪ್ರಾಪರ್ಟೀಸಿಂದ OR ಮತ್ತು RE ಕೊಟ್ಟರೆ those are the 2 sides. The other 2 sides of the parallelogram are going to be equal because ಅದು ಪ್ರಾಪರ್ಟಿ ಆಫ್ ದ ಪ್ಯಾರಲೋಗ್ರಾಮ್. ಸೊ ಇವಾಗ ಫಸ್ಟು ನಮ್ಮದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಣ. ಯಾವ ಟ್ರಯಾಂಗಲ್? ROE ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ROE ಅಲ್ಲಿ EO ಡಯಾಗ್ನಲ್ ಅಲ್ವಾ? ಸೊ ಅದನ್ನ ಸಿನ್ಸ್ ಇಟ್ ಇಸ್ ಅ ಲಾರ್ಜೆಸ್ಟ್ ಸೈಡ್ ಅದನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಸೊ 7.5 ಸೆಂಟಿಮೀಟರ್ಸ್ದು ಒಂದು ಲೈನ್ ಡ್ರಾ ಮಾಡ್ತೀನಿ ಆ್ಯಂಡ್ ಈ ಲೈನ್ನ EO ಅಂತ ಕರಿತೀನಿ, ಆಯಿತಾ? EO. ಸೊ ಇವಾಗ ನಮಗೆ ಪಾಯಿಂಟ್ R ಸಿಗಬೇಕು ಅಂದರೆ E ಇಂದ ಒಂದು ಆರ್ಕ್ ಕಟ್ ಮಾಡಬೇಕು, O ಇಂದ ಇನ್ನೊಂದು ಆರ್ಕ್ ಕಟ್ ಮಾಡಬೇಕು, ಆಯಿತಾ? ಸೊ E ಇಂದ ಆರ್ಕ್ ಎಷ್ಟು ಡಿಸ್ಟೆನ್ಸಿಂದ ಕಟ್ ಮಾಡಬೇಕು? ಸೊ ER ಡಿಸ್ಟೆನ್ಸ್ ಅಥವಾ RE ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ಸ್ ಅಂತ ಗೊತ್ತು ನಮಗೆ. ಸೊ ಐ ಆಮ್ ಗೋಯಿಂಗ್ ಟು ಮೆಷರ್ 4.5 ಸೆಂಟಿಮೀಟರ್ಸ್.
ಆ್ಯಂಡ್ ಪಾಯಿಂಟ್ ಇ ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಸಿಮಿಲರ್ಲಿ ಓ ಆರ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ಸ್ ಅಂತ ಗೊತ್ತು ನಮಗೆ. ಸೊ ಐ ಆಮ್ ಗೋಯಿಂಗ್ ಟು ಮೆಜರ್ 6 ಸೆಂಟಿಮೀಟರ್ಸ್ ಆ್ಯಂಡ್ ಪಾಯಿಂಟ್ ಓ ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಆಯಿತಾ? ಸೊ ಇದು ನಮ್ಮದು ಪಾಯಿಂಟ್ ಆರ್. ಸೊ ಇವಾಗ ಫಸ್ಟ್ ಟ್ರಯಾಂಗಲ್ನ ಜಾಯಿನ್ ಮಾಡೋಣ ನಾವು. ಈ ಎಲ್ಲ ಸೈಡ್ಸ್ನ ಕೇರ್ಫುಲ್ ಆಗಿ ಜಾಯಿನ್ ಮಾಡಿ, ಆಯಿತಾ? ಸೊ ಲಾಸ್ಟ್ ಸ್ಟೆಪ್ ಏನು, ವಿ ಹ್ಯಾವ್ ಟು ಫೈಂಡ್ ದಿಸ್ ಪಾಯಿಂಟ್ ಎಮ್ ಇಲ್ಲೆಲ್ಲೋ ಬರುತ್ತೆ. ಬಟ್ ಎಮ್ಮಿಗೆ ಏನು ಡಿಸ್ಟೆನ್ಸ್ ಗೊತ್ತಿಲ್ಲ ಅಲ್ವಾ? ಆ್ಯಕ್ಚುಲಿ ನೋ, ಎಲ್ಲ ಡಿಸ್ಟೆನ್ಸ್ ಗೊತ್ತು ನಮಗೆ. ಯಾಕಂದರೆ ದ ಡಿಸ್ಟೆನ್ಸ್ ಆಫ್ ಎಮ್ ಒ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಇ ಆರ್. ಯಾಕಂದರೆ ದೋಸ್ ಆರ್ ಗೋಯಿಂಗ್ ಟು ಬಿ ಪ್ಯಾರಲಲ್ ಸೈಡ್ಸ್ ಅಲ್ವಾ? ಸೊ ವಿ ನೋ ದ ಡಿಸ್ಟೆನ್ಸ್ ಆಫ್ O to M is equal to 4.5 centimeters and the distance of E to M is going to be 6 centimeters ಅಂತ ಗೊತ್ತು. ಸೊ ನಮಗೆ ಆಗಲೇ ದಿಸ್ ಇಸ್ ಗೋಯಿಂಗ್ ಟು ಬಿ 6 centimeters ಕಾಂಪಸಲ್ಲಿ ಮೆಜರ್ ಮಾಡಿದ್ದೀನಿ. ಸೊ ಈ 6 centimeters ಎಲ್ಲಿಂದ ಕಟ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಕಟ್ ಫ್ರಮ್ ದಿಸ್ ಪಾಯಿಂಟ್ ಇ. ಯಾಕೆ? ಇ ಎಮ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಆರ್ ಒ ವಿಚ್ ಇಸ್ ಈಕ್ವಲ್ ಟು 6 centimeters ಅಂತ. ಸೊ ಇಲ್ಲೆಲ್ಲೋ ಕಟ್ ಮಾಡ್ತೀನಿ. ನಾವು 4.5 ಸೆಂಟಿಮೀಟರ್ಸ್ನ ಡಿಸ್ಟೆನ್ಸ್ ತಗೊಂಡು ಪಾಯಿಂಟ್ ಓ ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ, ಆಯಿತಾ? ಸೊ ಇದು ನಮ್ಮದು ರಿಕ್ವೈರ್ಡ್ ಪಾಯಿಂಟ್ ಎಮ್. ಇವಾಗ ಎಲ್ಲ ಸೈಡ್ಸ್ನ ಜಾಯಿನ್ ಮಾಡಿಬಿಟ್ಟು ನಮಗೆ ರಿಕ್ವೈರ್ಡ್ ಪ್ಯಾರಲೋಗ್ರಾಮ್ ಸಿಗತ್ತೆ. ಸೊ ಈ ಪ್ಯಾರಲೋಗ್ರಾಮಲ್ಲಿ ಈ ಎರಡು ಸೈಡ್ ಪ್ಯಾರಲಲ್ ಆಗಿದೆ ಮತ್ತು ಇ ಆರ್ ಇಸ್ ಪ್ಯಾರಲಲ್ ಟು ಒ ಎಮ್, ಆಯಿತಾ? So similarly, we also know that RO and the distance of EM are equal to each other and OM and ER distance are equal to each other. So ನಾವು ಇವಾಗ ಮೆಜರ್ ಮಾಡೋಣ ನಮ್ಮ ಕನ್ಸ್ಟ್ರಕ್ಷನ್ ವೆರಿಫೈ ಮಾಡೋಕ್ಕೆ. ಸೊ ನಮ್ಮ ಕನ್ಸ್ಟ್ರಕ್ಷನ್ ವೆರಿಫೈ ಮಾಡಿದಾಗ ವಿ ನೋ ದ್ಯಾಟ್ RO is equal to 6 centimeters. ಇದು ER is equal to 4.5 centimeters. The diagonal EO is equal to 7.5 centimeters. EM should be equal to 6 centimeters ಮತ್ತು OM is equal to 4.5 centimeters. ನಿಮ್ದು ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿದ್ದರೆ ಈ ಎಲ್ಲ ಮೆಷರ್ಮೆಂಟ್ಸು ಕರೆಕ್ಟಾಗಿರುತ್ತೆ ನಿಮ್ಮದು ಕ್ವಾಡ್ರಿಲ್ಯಾಟರಲ್ಲಿ. ಸೊ ಇದು ನಮ್ಮದು ಥರ್ಡ್ ಕ್ವೆಶ್ಚನ್, ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡೋದು. ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಫಾರ್ ದ ವಿಡಿಯೋ. ಸೊ ಇದನ್ನು ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಅಂತ ನೋಡೋಣ. ಫಸ್ಟ್ ವಿ ಡ್ರೂ ಒನ್ ಟ್ರಯಾಂಗಲ್ ಇ ಒ ಆರ್. ನಿಮ್ಮ ಕನ್ಸ್ಟ್ರಕ್ಷನ್ ನೋಡಿ ಅವಾಗ ಅರ್ಥ ಆಗುತ್ತೆ. ಫಸ್ಟ್ ವಿ ಕನ್ಸ್ಟ್ರಕ್ಟೆಡ್ ಒನ್ ಟ್ರಯಾಂಗಲ್ ಇ ಒ ಆರ್, ಯಾಕಂದರೆ ವಿ ಟುಕ್ ದ ಡಯಾಗ್ನಲ್ ಆಸ್ ದ ಬೇಸ್ ವಿಚ್ ಇಸ್ ದ ಲಾಂಗೆಸ್ಟ್ ಸೈಡ್ ಆಫ್ ದ ಟ್ರಯಾಂಗಲ್ ಆ್ಯಂಡ್ ದೆನ್ ವಿ ಫೌಂಡ್ ದ ಪಾಯಿಂಟ್ ಆರ್ ವಿಚ್ ಇಸ್ ಅಬವ್ ದ ಬೇಸ್ ಇ ಒ. ಸೊ ಫಸ್ಟ್ ಹಿಂಗೆ ಕನ್ಸ್ಟ್ರಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ವಿ ಫೌಂಡ್ ದಿಸ್ ಪಾಯಿಂಟ್ ವಿಚ್ ಇಸ್ ಆರ್ ಪಾಯಿಂಟ್ ಎಮ್, because we know the distance of EM and OR. So adne steps of construction ali hakidivi. So we know that M is 4.5 centimeters away from O and M is also 6 centimeters away from E. So ಎರಡು arc cut ಮಾಡ್ಬಿಟ್ಟು ಅದರದು ಪಾಯಿಂಟ್ ಎಮ್ದು ಇಂಟರ್ಸೆಕ್ಷನ್ ಸಿಕ್ತು ನಮಗೆ. ನೆಕ್ಸ್ಟ್ ವಿ ಜಾಯಿಂಟ್ ಆಲ್ ದ 4 sides of the quadrilateral to construct the required parallelogram. ಆಯಿತಾ? ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಬೇಕಾದರೆ ಇಲ್ಲಿ ಪಾಸ್ ಮಾಡಿಬಿಟ್ಟು ನೀವು ನೋಡಿ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ನ. ಸೊ ನಮ್ಮದು ಎಕ್ಸಸೈಸ್ ಒಂದು ಫೋರ್ತ್ ಪ್ರಾಬ್ಲಮ್ ಮಾಡೋಣ ಈಗ. ಸೊ ಈ ಫೋರ್ತ್ ಪ್ರಾಬ್ಲಮಲ್ಲಿ ದೇ ಹ್ಯಾವ್ ಗಿವನ್ ಅಸ್ ಅ ರಾಂಬಸ್ BEST. ಅದರಲ್ಲಿ ಎರಡೇ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. BE ಇಸ್ ಒನ್ ಮೆಜರ್ಮೆಂಟ್ ಆ್ಯಂಡ್ ET ಇಸ್ ಇನ್ನೊಂದು ಮೆಜರ್ಮೆಂಟ್. ಸೊ ನಾವು ಆ್ಯಸ್ ಯೂಶುವಲ್ ಲೆಟ್ ಅಸ್ ಐಡೆಂಟಿಫೈ ವಾಟ್ ಆರ್ ದ ಸೈಡ್ಸ್ ಆ್ಯಂಡ್ ಡಯಾಗ್ನಲ್ಸ್. ಸೊ ದ ಡಯಾಗ್ನಲ್ಸ್ ಆರ್ ಗೋಯಿಂಗ್ ಟು ಬಿ BS ಆ್ಯಂಡ್ ET. ಸೊ ನಮಗೆ ಒಂದು ಡಯಾಗ್ನಲ್ ಲೆಂತ್ ಆಗಲೇ ಕೊಟ್ಟಿದ್ದಾರೆ ರಾಂಬಸಲ್ಲಿ ಆ್ಯಂಡ್ ದೇವ್ ಗಿವನ್ ಅಸ್ ಒನ್ ಸೈಡ್. But we know that in a rhombus all sides are equal by the properties of a rhombus alva. So namdu rough diagram hengo kaansutte. First we will construct ET and then we will construct the rest of the side. So we will construct the first triangle up and let us call this is going to be point E. So BE S illo barutte. So idu namdu rhombus, and if we join the two diagonals of the rhombus we will see that they intersect at 90 degrees. Aita? Matte we know that all these sides are equal and they're going to be 4.5 centimeters alva. So idu namdu rough diagram. Actually agi construction ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ನಾವು. ಸೊ ನಮ್ಮದು ಫೋರ್ತ್ ಕ್ವೆಶ್ಚನ್ ಸ್ಟಾರ್ಟ್ ಮಾಡೋಣ. ಸೊ ಈ ಫೋರ್ತ್ ಕ್ವೆಶ್ಚನಲ್ಲಿ ರಾಂಬಸ್ BEST ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟು ನಮ್ಮದು ಡಯಾಗ್ನಲ್ ಯಾವುದು ಇದರಲ್ಲಿ BEನ ETನ
ಎಸ್, ಇದು ನಮ್ಮದು ಇ ಟಿ ಇಸ್ ದ ಡಯಾಗ್ನಲ್ ಫಾರ್ ದಿಸ್ ರಾಂಬಸ್ ಅಲ್ವಾ. ಸೊ ಇ ಟಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಫಸ್ಟು ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಇ ಟಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ಸ್ ಅಂತ ಒಂದು ಲೈನ್ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಇದು ನಂದು ಪಾಯಿಂಟ್ ಇ, ಇದು ನಂದು ಪಾಯಿಂಟ್ ಟಿ. ಮತ್ತು ಏನು ಹೇಳಿದ್ದಾರೆ, ಒನ್ ಸೈಡ್ ಆಫ್ ದ ರಾಂಬಸ್ ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ಸ್ ಬಿ ಇ ಅಂತ ಕೊಟ್ಟಿದ್ದಾರೆ. ಸೊ 4.5 ಸೆಂಟಿಮೀಟರ್ಸ್ನ ಮೆಷರ್ ಮಾಡಿಬಿಟ್ಟು ಪಾಯಿಂಟ್ ಇ ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ನಾನು ಪಾಯಿಂಟ್ ಟಿ ಇಂದನೂ ಒಂದು ಆರ್ಕ್ ಕಟ್ ಮಾಡ್ತೀನಿ. ಯಾಕೆ ಅಂದರೆ 4.5 ಸೆಂಟಿಮೀಟರ್ಸ್ ಇಸ್ ದ ಒನ್ ಸೈಡ್ ಆಫ್ ದ ರಾಂಬಸ್. ಪ್ರಾಪರ್ಟೀಸ್ ಆಫ್ ರಾಂಬಸ್ ಇಂದ ನಮಗೆ ಏನು ಗೊತ್ತು, ಆಲ್ ಸೈಡ್ಸ್ ಆಫ್ ದ ರಾಂಬಸ್ ಆರ್ ಗೋಯಿಂಗ್ ಟು ಬಿ ಈಕ್ವಲ್ ಅಲ್ವಾ. ಸೊ ಇದು ನಮ್ಮದು ಆಗಲೇ ಪಾಯಿಂಟ್ ಬಿ ಅಂತ ಸಿಕ್ತು. ಲೆಟ್ ಅಸ್ ಕಾಲ್ ದಿಸ್ ಪಾಯಿಂಟ್ ಬಿ. ಯಾಕೆಂದರೆ ಬಿ ಇ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 4.5, ಬಿ ಟಿ ಡಿಸ್ಟೆನ್ಸ್ ಇಸ್ ಆಲ್ಸೋ ಈಕ್ವಲ್ ಟು 4.5. ಆ್ಯಂಡ್ ಇವಾಗ ನಾನು ಜಾಯಿನ್ ಮಾಡ್ತೀನಿ. ಇವಾಗ ಏನು ಹೇಳಿದ್ದಾರೆ ನೆಕ್ಸ್ಟು, ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಏನು ಬೇಕೋ, ಇನ್ನೂ 2 ಸೈಡ್ ಬೇಕು ಅಲ್ವಾ. ಆಲ್ ದ ಸೈಡ್ಸ್ ಆಫ್ ದ ರಾಂಬಸ್ ಆರ್ ಈಕ್ವಲ್. ಸೊ ಅದೇ ಮೆಷರ್ಮೆಂಟ್ನ ಇಟ್ಕೊಂಡ್ಬಿಟ್ಟು ಇ ಇಂದ ಒಂದು ಪಾಯಿಂಟ್ ಕಟ್ ಮಾಡ್ತೀನಿ, ಮತ್ತು ಟಿ ಇಂದನೂ ಇನ್ನೊಂದು ಪಾಯಿಂಟ್ ಕಟ್ ಮಾಡ್ತೀನಿ. ಇದು ನಂದು ಪಾಯಿಂಟ್ ಎಸ್ ಆಗುತ್ತೆ ಅಲ್ವಾ. ಸೊ ಇ ಎಸ್ನ ಜಾಯಿನ್ ಮಾಡ್ತೀನಿ, ಮತ್ತು ಟಿ ಎಸ್ ಅಲ್ವಾ ಜಾಯಿನ್ ಮಾಡ್ತೀನಿ. ಇವಾಗ ನಂದು ರಾಂಬಸ್ನ ವೆರಿಫೈ ಮಾಡೋಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇರುತ್ತೆ. ಸೊ ನಮಗೆ ಪ್ರಾಪರ್ಟೀಸ್ ಆಫ್ ರಾಂಬಸ್ಸಿಂದ ಏನು ಗೊತ್ತು, ವಿ ನೋ ದಟ್ ದ ಡಯಾಗ್ನಲ್ಸ್ ಆಫ್ ಅ ರಾಂಬಸ್ ಇಂಟರ್ಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ ಅಲ್ವಾ. ಸೊ ಈ 2 ಡಯಾಗ್ನಲ್ಸ್ನ ಜಾಯಿನ್ ಮಾಡ್ತೀನಿ. ಆ್ಯಂಡ್ ಈ ಆ್ಯಂಗಲ್ನ ಮೆಷರ್ ಮಾಡಿದ್ರೆ 90 ಡಿಗ್ರೀಸ್ ಇರಬೇಕು. ಸೊ ಆವಾಗ ನಮಗೆ ಗೊತ್ತಾಗತ್ತೆ ನಂದು ರಾಂಬಸ್ ಈಸ್ ಗೋಯಿಂಗ್ ಟು ಬಿ ಪರ್ಫೆಕ್ಟ್ಲಿ ಕನ್ಸ್ಟ್ರಕ್ಟೆಡ್ ಅಂತ. ಸೊ ಈ ಆ್ಯಂಗಲ್ ಕರೆಕ್ಟಾಗಿ 90 ಡಿಗ್ರೀಸ್ ಆಗುತ್ತೆ. ಸೊ ಅದಕ್ಕೆ ನನಗೆ ಗೊತ್ತು ನನ್ನ ಕನ್ಸ್ಟ್ರಕ್ಷನ್ ರೈಟ್ ಆಯಿತು ಅಂತ. ಸೊ ಇದು ನಮ್ಮದು ರಿಕ್ವೈರ್ಡ್ ರಾಂಬಸ್ ಬಿ ಇ ಎಸ್ ಟಿ. ಎಲ್ಲ ಸೈಡ್ಸ್ ದ ರಾಂಬಸ್ ಆರ್ ಈಕ್ವಲ್. ಸೊ ಅದನ್ನು ಮಾರ್ಕ್ ಮಾಡ್ತೀನಿ. ಮತ್ತು ಎವ್ರಿ ಸೈಡ್ ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ಸ್. ಆ್ಯಂಡ್ ದ ಡಯಾಗ್ನಲ್ ಇ ಟಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ಸ್. ಆ್ಯಂಡ್ ಆಗಲೇ ಮಾರ್ಕ್ ಮಾಡಿದ್ದೀನಿ ಇ ಟಿ ಆ್ಯಂಡ್ ಬಿ ಎಸ್ ವಿಚ್ ಆರ್ ದ ಡಯಾಗ್ನಲ್ಸ್, ಇದು ಪರ್ಪೆಂಡಿಕ್ಯುಲರ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಇದು ನಮ್ಮದು ಕನ್ಸ್ಟ್ರಕ್ಷನ್ ವೆರಿಫೈ ಮಾಡಿದಾಗ ವಿ ಗಾಟ್ ಟು ನೋ ದ್ಯಾಟ್ ದ ಡಯಾಗ್ನಲ್ಸ್ ಆಫ್ ದ ರಾಂಬಸ್ ಪರ್ಪೆಂಡಿಕ್ಯುಲರ್ಲಿ ಬೈಸೆಕ್ಟ್ ಈಚ್ ಅದರ್ ಆಲ್ಸೋ. ಯಾಕಂದರೆ ಈ ಪಾಯಿಂಟ್ ಓ ಅಂತ ಅಂದ್ಕೊಂಡ್ರೆ ವಿ ಕ್ಯಾನ್ ಮೆಷರ್ ಫ್ರಮ್ ಯೋರ್ ಡಯಾಗ್ರಾಮ್ ಇಟ್ ಸೆಲ್ಫ್ ದಟ್ ಬಿ ಒ ಇಸ್ ಈಕ್ವಲ್ ಟು ಒ ಎಸ್ ಆ್ಯಂಡ್ ಇ ಒ ಇಸ್ ಈಕ್ವಲ್ ಟು ಒ ಟಿ. ಸೊ ಇದನ್ನು ಮೆಷರ್ ಮಾಡಿದಾಗ ಈ ಮೆಷರ್ಮೆಂಟ್ ಎಷ್ಟಾಗುತ್ತೆ ಅಂತ ನಮ್ಮದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಈ ರಾಂಬಸ್ಗೆ. ಸೊ ಹೀಗೆ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಫಸ್ಟ್ ವಿ ಡ್ರೂ ಒನ್ ಟ್ರಯಾಂಗಲ್ ವಿಚ್ ಇಸ್ ಬಿ ಇ ಟಿ. ಇ ಟಿ ಅಂತ ಒಂದು ಬೇಸ್ ತೊಗೊಂಡು ವಿ ಫೌಂಡ್ ದ ಪಾಯಿಂಟ್ ಇ ವಿಚ್ ಇಸ್ ಗೋಯಿಂಗ್ ಟು ಬಿ 4.5 ಸೆಂಟಿಮೀಟರ್ಸ್ ಅವೇ ಫ್ರಮ್ ಇ ಆಸ್ ವೆಲ್ ಎಸ್ ಟಿ. ಮತ್ತು ಒಂದು ಆರ್ಕ್ ಕಟ್ ಮಾಡಿಬಿಟ್ಟು ಅದನ್ನ ಟ್ರಯಾಂಗಲ್ ಕಂಡು ಹಿಡಿದ್ವಿ. ನೆಕ್ಸ್ಟ್ ನಾವು ಕೆಳಗಡೆ ಇರೋದು ಪಾಯಿಂಟ್ ವಿಚ್ ಇಸ್ ಪಾಯಿಂಟ್ ಎಸ್ ಕಂಡು ಹಿಡಿದ್ವಿ. ಯಾಕಂದರೆ ಪಾಯಿಂಟ್ ಎಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ 4.5 ಸೆಂಟಿಮೀಟರ್ಸ್ ಅವೇ ಫ್ರಮ್ ದ ಪಾಯಿಂಟ್ ಇ ಆ್ಯಂಡ್ ಟಿ. ಸೊ ಅದನ್ನು ಇಂಟರ್ಸೆಕ್ಷನ್ ತೊಗೊಂಬಿಟ್ಟು ದೆನ್ ವಿ ಫೌಂಡ್ ದ 4 sides ಆಫ್ ದ ಕ್ವಾಡ್ರಿಲ್ಯಾಟರಲ್ ಆ್ಯಂಡ್ ದೆನ್ ವಿ ಜಾಯಿಂಟ್ ಇಟ್ ಆ್ಯಂಡ್ ದ್ಯಾಟ್ ಇಸ್ ಆರ್ ರಿಕ್ವೈರ್ಡ್ ರಾಂಬಸ್ ಬಿ ಇ ಎಸ್ ಟಿ. ಆಯಿತಾ. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ತಿರ್ಗಾ ಬೇಕಾದರೆ ನೀವು ಪಾಸ್ ಮಾಡಿಬಿಟ್ಟು ನೋಡಿ ಮತ್ತು ನಿಮ್ಮ ಡಯಾಗ್ರಾಮ್ಗೆ ರಿಲೇಟ್ ಮಾಡಿಬಿಟ್ಟು ಆವಾಗ ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ ನಿಮಗೆ. ಸೊ ಇವಾಗ ನಾವು ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ನೋಡೋಣ. ಸೊ ಈ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮಲ್ಲಿ ವೆನ್ 2 diagonals ಆ್ಯಂಡ್ 3 sides ಆಫ್ ದ ಕ್ವಾಡ್ರಿಲ್ಯಾಟರಲ್ ಆರ್ ಗಿವನ್. ಸೊ ಇದು ಸ್ವಲ್ಪ ಬೇರೆ ಆಗುತ್ತೆ, ಸ್ವಲ್ಪ ನೋಡೋಣ ಇವಾಗ. ಸೊ ಕ್ವಾಡ್ರಿಲ್ಯಾಟರಲ್ ಏನು, ಎಲ್ ಐ ಎಫ್ ಟಿ ಅಂತ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಎಲ್ ಐ ಎಫ್ ಟಿ ಅಲ್ಲಿ ಡಯಾಗ್ನಲ್ಸ್ ಆರ್ ಎಲ್ ಎಫ್ ಆ್ಯಂಡ್ ಐ ಟಿ. ಆಯಿತಾ. ದೇ ಹ್ಯಾವ್ ಗಿವನ್ ಬೋತ್ ಡಯಾಗ್ನಲ್ಸ್ ಓವರ್ ಹಿಯರ್. ಎಲ್ ಎಫ್ ಆ್ಯಂಡ್ ಐ ಟಿ ಬೋತ್ ದ ಡಯಾಗ್ನಲ್ಸ್ ದೇ ಹ್ಯಾವ್ ಗಿವನ್. ಸೊ ಇದನ್ನು ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡೋಣ. ಆಯಿತಾ. ಸೊ ಲೆಟ್ ಅಸ್ ಡ್ರಾ ದ ಲಾರ್ಜರ್ ಡಯಾಗ್ನಲ್ ಫಸ್ಟ್. ಯಾಕಂದರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಡ್ರಾ ದ ಲಾರ್ಜರ್ ಸೈಡ್ ಫಸ್ಟ್. ಸೊ ಎಲ್ ಎಫ್ ಅಂತ ಒಂದು ಕನ್ಸ್ಟ್ರಕ್ಷನ್ ಮಾಡೋಣ. Next, it's always important for us to construct one triangle first. So which triangle are we going to construct over here? Now, they have ನಾವು ನೋಡೋಣ ಯಾವ ಸೈಡ್ಸ್ ಕೊಟ್ಟಿದ್ದಾರೆ ಅಂತ. ನಮಗೆ ಎಲ್ ಐ ಕೊಟ್ಟಿದ್ದಾರೆ, ಐ ಎಫ್ ಮತ್ತು ಟಿ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನಮಗೆ 3 ಸೈಡ್ ಬೇಕಾಗುತ್ತೆ ಅಲ್ವಾ. ಸೊ ಇಫ್ ಯು ಕ್ಯಾನ್ ಅಬ್ಸರ್ವ್ ಓವರ್ ಹಿಯರ್, ದೇ ಹ್ಯಾವ್ ಆಲ್ರೆಡಿ ಗಿವನ್ ಅಸ್ ಎಲ್ ಐ, ದೇ ಹ್ಯಾವ್ ಗಿವನ್ ಅಸ್ ಎಲ್ ಎಫ್, and we already they've given us IF and we already have LF over here alva. So we can construct the triangle LIF first. So ಈ LIF hengo baratte namge. So
because we know the distance of I from point L, we know the distance of I from point F. ಮತ್ತೆ ನೆಕ್ಸ್ಟು ನಾಲ್ಕನೇ ಪಾಯಿಂಟ್ ಕಂಡು ಹಿಡಿಯೋಕ್ಕೆ we are going to use the diagonal length. So the diagonal length which is IT ಆಗಲೇ ಗೊತ್ತು ನಮಗೆ. ಸೊ ಹೆಂಗೋ ಬರುತ್ತೆ, ಇಲ್ಲಿ ಒಂದು ಆರ್ಕ್ ಕಟ್ ಮಾಡ್ತೀವಿ. ಮತ್ತು ಇನ್ನೊಂದು ಟಿ ಎಲ್ ಆಗಲೇ ಗೊತ್ತು. ಸೊ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಟಿ ಟು ಎಲ್ ಆಗಲೇ ಗೊತ್ತು. ಸೊ ಇಲ್ಲಿ ಎಲ್ಲೋ ಜಾಯಿನ್ ಮಾಡ್ತೀವಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಪಾಯಿಂಟ್ ಟಿ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಪಾಯಿಂಟ್ ಎಲ್. ಸೊ ಇದು ನಮ್ಮದು ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್ LIFT. ಇವಾಗ ಆ್ಯಕ್ಚುಲ್ ಆಗಿ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಸೊ ಇದು ನಮ್ಮದು ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್. ಇದರಲ್ಲಿ 2 ಡಯಾಗ್ನಲ್ಸ್ ಮತ್ತು 3 ಸೈಡ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮ್ಮದು ಡಯಾಗ್ನಲ್ಸ್ ಐಡೆಂಟಿಫೈ ಮಾಡಿದಾಗ ನಮಗೆ ಆಗಲೇ ಗೊತ್ತಾಯಿತು LF ಆ್ಯಂಡ್ IT ಆರ್ ದ ಡಯಾಗ್ನಲ್ಸ್. ಸೊ ಇದರಲ್ಲಿ ಯಾವುದು ಲಾರ್ಜರ್ ಡಯಾಗ್ನಲ್? LF ಇಸ್ ದ ಲಾರ್ಜರ್ ಡಯಾಗ್ನಲ್ ಸಿನ್ಸ್ ಇಟ್ ಇಸ್ 4.5 ಸೆಂಟಿಮೀಟರ್ಸ್. ಸೊ ಕನ್ಸ್ಟ್ರಕ್ಷನ್ಸಲ್ಲಿ ಒನ್ ಟಿಪ್, ಯಾವ ಸೈಡ್ ಲಾರ್ಜರ್ ಇದೆ ಅದರಿಂದ ಕನ್ಸ್ಟ್ರಕ್ಷನ್ ಶುರು ಮಾಡೋಣ, ಯಾಕಂದರೆ ಲೇಟರ್ ಆನ್ ನಮಗೆ ಈಸಿ ಆಗುತ್ತೆ, ಆಯಿತಾ? ಸೊ ಇವಾಗ LF ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ಸ್ ಅಂತ ಒಂದು ಕನ್ಸ್ಟ್ರಕ್ಟ್ ಮಾಡೋಣ. ಅದಾದಮೇಲೆ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಣ. ನಾರ್ಮಲಾಗಿ ಹೆಂಗೆ ಮಾಡ್ತಾ ಇದ್ವಿ ಮುಂಚೆ ಆ ಥರನೇ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಣ. ಇವಾಗ ಯಾವ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಣ? ಇವಾಗ LF ನಮಗೆ ಗೊತ್ತು, LI ಆಲ್ಸೋ ಗೊತ್ತು ನಮಗೆ, ಮತ್ತು IF ಆಲ್ಸೋ ನಮಗೆ ಗೊತ್ತು. ಸೊ ಈ 3 ಸೈಡಿಂದ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಲ್ವಾ? ಯಾವ ಟ್ರಯಾಂಗಲ್? LFI ಅಂತ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಇವಾಗ ಶುರು ಮಾಡೋಣ ಕನ್ಸ್ಟ್ರಕ್ಷನ್ನ. ಇವಾಗ LF ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ಸ್ ಅಂತ ಗೊತ್ತು ನಮಗೆ. ಸೊ ಇದು L, ಇದು ನಮ್ಮದು F. ನೆಕ್ಸ್ಟ್ ಪಾಯಿಂಟ್ I ಕಂಡು ಹಿಡಿಯೋಕ್ಕೆ LI ಡಿಸ್ಟೆನ್ಸ್ ಗೊತ್ತು, IF ಡಿಸ್ಟೆನ್ಸ್ ಗೊತ್ತು. ಸೊ 2 ಆರ್ಕ್ ಕಟ್ ಮಾಡೋಣ L ಮತ್ತು F ಇಂದ. ಆವಾಗ ನಮಗೆ ಈ ಪಾಯಿಂಟ್ I ಸಿಗತ್ತೆ. ಸೊ LI ಡಿಸ್ಟೆನ್ಸ್ ಎಷ್ಟು? 4 ಸೆಂಟಿಮೀಟರ್ಸ್ ಅಲ್ವಾ? ಸೊ 4 ಸೆಂಟಿಮೀಟರ್ಸ್ ಮೆಷರ್ಮೆಂಟ್ ತೊಗೊಂಬಿಟ್ಟು Lಯಿಂದ ಒಂದು ಆರ್ಕ್ ಕಟ್ ಮಾಡ್ತೀವಿ. ಮತ್ತು IF ಡಿಸ್ಟೆನ್ಸ್ ಎಷ್ಟು? 3 ಸೆಂಟಿಮೀಟರ್ಸ್. ಸೊ IFನ 3 ಸೆಂಟಿಮೀಟರ್ಸ್ಗೆ ಒಂದು ಮೆಷರ್ಮೆಂಟ್ ತೊಗೊಂಡು ಪಾಯಿಂಟ್ F ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಇವಾಗ ಈ 2 ಆರ್ಕ್ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಅಲ್ವಾ? ಸೊ ತಿರ್ಗಾ ನಾನು 4 ಸೆಂಟಿಮೀಟರ್ಸ್ ತೊಗೊಂಡು ಪಾಯಿಂಟ್ ಎಲ್ಲಿಂದ ಎಕ್ಸ್ಟೆಂಡ್ ಮಾಡ್ತೀನಿ ನಮ್ಮದು ಪ್ರೀವಿಯಸ್ ಆರ್ಕ್ನ, ಆಯಿತಾ? ಸೊ ಕನ್ಸ್ಟ್ರಕ್ಷನ್ ನೀಟಾಗಿರಬೇಕು ಅಲ್ವಾ? ಸೊ ಏನು ಎಕ್ಸ್ಟ್ರಾ ಇದೆಯಾ ಅದನ್ನ ಎರೇಸ್ ಮಾಡ್ತೀನಿ. ಸೊ ಈ 2 ಆರ್ಕ್ದು ಇಂಟರ್ಸೆಕ್ಷನು ನನಗೆ ಪಾಯಿಂಟ್ I ಸಿಗುತ್ತೆ, ಆಯಿತಾ? ಸೊ IFನ ಜಾಯಿನ್ ಮಾಡ್ತೀನಿ ನಾನು, ಮತ್ತು ILವೇ ಜಾಯಿನ್ ಮಾಡ್ತೀನಿ ನಾನು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು? ಮುಂಚೆ ಏನು ಮಾಡ್ತಾ ಇದ್ವಿ? ಪಾಯಿಂಟ್ L ಮತ್ತು ಪಾಯಿಂಟ್ F ಇಂದ 2 ಆರ್ಕ್ ಕಟ್ ಮಾಡ್ತಾ ಇದ್ವಿ ಅಲ್ವಾ? ಸೊ ಈಗ ಒಂದು ಪಾಯಿಂಟ್ ಸಿಗೋಕ್ಕೆ ಕನ್ಸ್ಟ್ರಕ್ಷನಲ್ಲಿ ಬೇಸಿಕಲಿ 2 ಆರ್ಕ್ದು ಇಂಟರ್ಸೆಕ್ಷನ್ ಆಗಬೇಕು. ಇವಾಗ ನಮಗೆ ಏನು ಗೊತ್ತು ಈ ಡಯಾಗ್ರಾಮಲ್ಲಿ? ಈ ಪಾಯಿಂಟ್ T ಸಿಗೋಕ್ಕೆ TL ಡಿಸ್ಟೆನ್ಸ್ ಗೊತ್ತು ಮತ್ತು IT ಡಿಸ್ಟೆನ್ಸ್ ಗೊತ್ತು. ಸೊ ಆ 2 ಡಿಸ್ಟೆನ್ಸಿಂದ ನಮಗೆ ಪಾಯಿಂಟ್ T ಸಿಗತ್ತೆ ಅಲ್ವಾ? ಸೊ ಫಸ್ಟ್ I ಇಂದ ಒಂದು ಆರ್ಕ್ ಕಟ್ ಮಾಡೋಣ, ಮತ್ತು ಪಾಯಿಂಟ್ L ಇಂದ ಆರ್ಕ್ ಕಟ್ ಮಾಡೋಣ. ಆ 2 ಆರ್ಕ್ದು ಇಂಟರ್ಸೆಕ್ಷನ್ ನಮಗೆ ಪಾಯಿಂಟ್ T ಸಿಗತ್ತೆ ಅಲ್ವಾ? ಸೊ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಪಾಯಿಂಟ್ I. ಸೊ ಪಾಯಿಂಟ್ I ಟು ಪಾಯಿಂಟ್ T ಡಿಸ್ಟೆನ್ಸ್ ಎಷ್ಟು? 4 ಸೆಂಟಿಮೀಟರ್ಸ್ ಅಲ್ವಾ? ಸೊ ಈ ಪಾಯಿಂಟ್ I ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ, ಇದು ಆಯಿತಾ? ಇವಾಗ TL ಡಿಸ್ಟೆನ್ಸ್ ಎಷ್ಟು? ಸೊ L ಮತ್ತು T ಇಂದ ಡಿಸ್ಟೆನ್ಸ್ ಇಸ್ ಓನ್ಲಿ ಈಕ್ವಲ್ ಟು 2.5 ಸೆಂಟಿಮೀಟರ್ಸ್. ಸೊ 2.5 ಸೆಂಟಿಮೀಟರ್ಸ್ ಮೆಷರ್ ಮಾಡಿಬಿಟ್ಟು ನಾನು ಕಾಂಪಸಲ್ಲಿ ಒಂದು ಆರ್ಕ್ ಕಟ್ ಮಾಡ್ತೀನಿ ಈ ಥರ. ಸೊ ಇದು ನಮ್ಮದು ರಿಕ್ವೈರ್ಡ್ ಪಾಯಿಂಟ್ T, ಮತ್ತು ಎಲ್ಲ ಸೈಡ್ಸ್ನ ಜಾಯಿನ್ ಮಾಡ್ತೀನಿ ನಾನು. ಸೊ ಇವಾಗ F ಟು T ಆಲ್ಸೋ ಐ ವಿಲ್ ಜಾಯಿನ್. ಸೊ ಇದು ನಂದು ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್ LIFT. ಇವಾಗ ವೆರಿಫೈ ಮಾಡೋಕ್ಕೆ ನಾನು ಈ ಡಯಾಗ್ನಲ್ಲು ಜಾಯಿನ್ ಮಾಡಿಬಿಟ್ಟು ಐ ಆಮ್ ಗೋಯಿಂಗ್ ಟು ವೆರಿಫೈ ವೆದರ್ ಮೈ ಮೆಷರ್ಮೆಂಟ್ ಇಸ್ ರೈಟ್ ಆರ್ ನಾಟ್. ಸೊ LF ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ಸ್ ಎಕ್ಸಾಕ್ಟ್ಲಿ, ಆ್ಯಂಡ್ IT ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ಸ್ ಎಕ್ಸಾಕ್ಟ್ಲಿ, ಆಯಿತಾ? ಮತ್ತು ಇನ್ ದಿಸ್ ಟ್ರಯಾಂಗಲ್ IFL, IF is equal to 3 centimeters, correct? LI is equal to 4 centimeters, correct? Aita? So we also know that LT is equal to 2.5 centimeters. So namdu construction right agittu. ಇದು TF ಎಷ್ಟು ನಿಮ್ಮ ಕನ್ಸ್ಟ್ರಕ್ಷನಲ್ಲಿ ಎಷ್ಟು ಬಂತು ಅಂತ ಹೇಳಿ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.
ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಈ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಸ್ವಲ್ಪ ಬೇರೆ ಇದು. ಫಸ್ಟ್ ನಾವು LFI ಒಂದು SSS ಕನ್ಸ್ಟ್ರಕ್ಷನಿಂದ ಟ್ರ್ಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ನೆಕ್ಸ್ಟು ನಮಗೆ ಪಾಯಿಂಟ್ ಟಿ ಕಂಡು ಹಿಡಿಬೇಕು ಅಲ್ವಾ. ಸೊ ಪಾಯಿಂಟ್ ಟಿ ಹೆಂಗೆ ಕಂಡು ಹಿಡಿದ್ವಿ, ಒಂದು ಡಯಾಗ್ನಲ್ ಉಪಯೋಗಿಸ್ಬಿಟ್ಟು. ಸೊ ವಿ ನೋ ದ್ಯಾಟ್ IT, ವಿಚ್ ಇಸ್ ದ ಡಯಾಗ್ನಲ್, ಇಸ್ 4 centimeters away from each other. ಸೊ ಫ್ರಮ್ ಪಾಯಿಂಟ್ I ವಿ ಫೌಂಡ್ ಒನ್ ಇಂಟರ್ಸೆಕ್ಷನ್ ಆಫ್ ಪಾಯಿಂಟ್ T. ಮತ್ತು ಇನ್ನೊಂದು ಎಲ್ಲಿಂದ ಡಿಸ್ಟೆನ್ಸ್ ಆಫ್ T ವಿ ನೋ ಇಸ್ 2.5 centimeters. ಅಲ್ಲಿಂದ ಇನ್ನೊಂದು ಆರ್ಕ್ ಕಟ್ ಮಾಡಿದ್ವಿ. ಆ ಎರಡು ಪಾಯಿಂಟಿಂದ ಏನು ಇಂಟರ್ಸೆಕ್ಟ್ ಆಯಿತು ಅದು ನಮ್ಮದು ಪಾಯಿಂಟ್ T ಸಿಕ್ತು. ನೆಕ್ಸ್ಟ್ ನಾವು ಎಲ್ಲ ಸೈಡ್ನ ಜಾಯಿನ್ ಮಾಡಿಬಿಟ್ಟು ವಿ ಫೌಂಡ್ LIFT ನಮ್ಮದು ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್. ಸೊ ಇದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ತಿರ್ಗಾ ಪಾಸ್ ಮಾಡ್ಬಿಟ್ಟು ನೋಡಿ ಬೇಕಾದರೆ ಆ್ಯಂಡ್ ಯು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ನಾವು ಎಕ್ಸಸೈಸ್ 2ದು ಎರಡನೇ ಪ್ರಾಬ್ಲಮ್ ನೋಡೋಣ ಇವಾಗ. ಸೊ ಎರಡನೇ ಪ್ರಾಬ್ಲಮಲ್ಲಿ GOLD ಒಂದು ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ GOLD ಅಲ್ಲಿ ಫಸ್ಟ್ ಐಡೆಂಟಿಫೈ ವಾಟ್ ಆರ್ ದ ಸೈಡ್ಸ್ ಆ್ಯಂಡ್ ಡಯಾಗ್ನಲ್ಸ್ ಆಯಿತಾ. ಸೊ GLOD ನಮ್ಮದು ಡಯಾಗ್ನಲ್ಸ್, ಮತ್ತು ಮಿಕ್ಕಿದೆಯಲ್ಲ GOOL, LD ಆ್ಯಂಡ್ GD ಆರ್ ದ ಸೈಡ್ಸ್ ಆಫ್ ದ ಕ್ವಾಡ್ರಿಲ್ಯಾಟರಲ್. ಸೊ ವಿ ನೋ ದ ಮೆಷರ್ಮೆಂಟ್ ಆಫ್ GL ಓವರ್ ಹಿಯರ್. ಸೊ GL 6 centimeters ಅಂತ ಕೊಟ್ಟಿದ್ದಾರೆ, ಮತ್ತು ಆಲ್ರೆಡಿ ODದು ಮೆಷರ್ಮೆಂಟ್ 10 centimeters ಅಂತ ಕೊಟ್ಟಿದ್ದಾರೆ ಆಯಿತಾ. ಸೊ ವಿಲ್ ಟೇಕ್ ದ ಲಾರ್ಜರ್ ಡಯಾಗ್ನಲ್ ಆ್ಯಂಡ್ ಫಸ್ಟ್ ಕನ್ಸ್ಟ್ರಕ್ಟ್ ದ ಫಸ್ಟ್ ಟ್ರಯಾಂಗಲ್. ಸೊ ಫಸ್ಟ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ವಿಲ್ ಟೇಕ್ OD ಹಿಂಗೆ ಬರುತ್ತೆ. ಮತ್ತು ಇವಾಗ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಬೇಕು ಇದನ್ನ ಉಪಯೋಗಿಸ್ಬಿಟ್ಟು ಅಲ್ವಾ. ಸೊ ಯಾವ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಬೋದು, OLದು ಲೆಂತ್ ಗೊತ್ತು, LDದು ಲೆಂತ್ ಗೊತ್ತು ಅಲ್ವಾ. ಸೊ ದಟ್ ಮೀನ್ಸ್ L ಇಸ್ ಗೋಯಿಂಗ್ ಟು ಲೈ ಸಮ್ವೇರ್ ಓವರ್ ಹಿಯರ್, LOದು ಲೆಂತ್ ಗೊತ್ತು, LDದು ಲೆಂತ್ ಗೊತ್ತು ಅಲ್ವಾ. ಸೊ ಲೆಟ್ಸ್ ಕನ್ಸ್ಟ್ರಕ್ಟ್ ದಿಸ್ LOD ಟ್ರಯಾಂಗಲ್. ಮತ್ತು ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಹೆಂಗೆ ಫೈಂಡ್ ಮಾಡೋದು, ನಾಲ್ಕನೇ ಪಾಯಿಂಟ್ G ನಮಗೆ. ಸೊ ವಿ ಆಲ್ರೆಡಿ ನೋ ದ ಡಿಸ್ಟೆನ್ಸ್ ಆಫ್ G to L, ವಿಚ್ ಇಸ್ ಗೋಯಿಂಗ್ ಟು ಬಿ 6 centimeters. ಸೊ ಅದನ್ನು ಉಪಯೋಗಿಸ್ಬಿಟ್ಟು ಆ್ಯಂಡ್ ಇನ್ನೊಂದು ಡಿಸ್ಟೆನ್ಸ್ ಏನು ಗೊತ್ತಿರಬೇಕು ನಮಗೆ, ವಿ ನೋ ದ ಡಿಸ್ಟೆನ್ಸ್ ಆಫ್ GD. ಸೊ G to L ಡಿಸ್ಟೆನ್ಸ್ ಗೊತ್ತು, G to D ಡಿಸ್ಟೆನ್ಸ್ ಗೊತ್ತು. ಸೊ ಪಾಯಿಂಟ್ G ಇಂದ ಈ ಎರಡು ಪಾಯಿಂಟಿಂದ ಆರ್ಕ್ ಕಟ್ ಮಾಡಿಬಿಟ್ಟು ವಿ ಕ್ಯಾನ್ ಫೈಂಡ್ ಪಾಯಿಂಟ್ G ಸಮ್ವೇರ್ ಆಯಿತಾ. ಸೊ ಇದು ನಮ್ಮದೇ ಪಾಯಿಂಟ್ G ಆಗುತ್ತೆ. ಸೊ ಇದು ನಮ್ಮದು ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್ GOLD, ಮತ್ತು ಎರಡು ಡಯಾಗ್ನಲ್ ಗೊತ್ತಿರುತ್ತೆ ನಮಗೆ, ಆ್ಯಂಡ್ ವಿ ನೋ ದ ಮೆಷರ್ಮೆಂಟ್ ಆಫ್ 3 sides. ಸೊ ಅದರಿಂದ ನಮಗೆ ಒಂದು ಯುನೀಕ್ ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ನಮ್ಮದು ನೆಕ್ಸ್ಟ್ ಕನ್ಸ್ಟ್ರಕ್ಷನಲ್ಲಿ GOLD ಅಂತ ಒಂದು ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ, ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಐಡೆಂಟಿಫೈಡ್ GL ಆ್ಯಂಡ್ OD ಆರ್ ದ ಡಯಾಗ್ನಲ್ಸ್ ಫಾರ್ ದಿಸ್ ಕ್ವಾಡ್ರಿಲ್ಯಾಟರಲ್. ಸೊ ಸಿನ್ಸ್ OD ಇಸ್ ದ ಲಾರ್ಜರ್ ಸೈಡ್, ಸೊ ODನ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಯಾವ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಣ, ಸೊ ಒನ್ ಟ್ರಯಾಂಗಲ್ ಇನ್ ವಿಚ್ 3 sides ಆರ್ ಗಿವನ್. ಸೊ ಆ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇದರಲ್ಲಿ 3 sides ಯಾವ್ದು ಗೊತ್ತು ನಮಗೆ, ಸೊ OD ಗೊತ್ತು, ಆ್ಯಂಡ್ ವಿ ಆಲ್ಸೋ ನೋ OL ಆ್ಯಂಡ್ ವಿ ಆಲ್ಸೋ ನೋ LD ಅಲ್ವಾ. ಸೊ ಈ 3 ಸೈಡಿಂದ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಬೋದು ನಾವು. ಸೊ ಶುರು ಮಾಡೋಣ. ODನ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು 10 centimeters ಆಗುತ್ತೆ. ಸೊ ಇದು ಸ್ವಲ್ಪ ದೊಡ್ಡದಾಗುತ್ತೆ ಕನ್ಸ್ಟ್ರಕ್ಷನ್, ನಮ್ಗೆ ಆಗಲೇ ಗೊತ್ತು. ಸೊ ಸ್ವಲ್ಪ ಜಾಗ ಇರೋದ್ ಕಡೆ ಕನ್ಸ್ಟ್ರಕ್ಟ್ ಮಾಡಿ ಆಯಿತಾ. ಇವಾಗ OD is equal to 10 centimeters ಅಂತ ಒಂದು ಲೈನ್ ಡ್ರಾ ಮಾಡಿದ್ವಿ. ನೆಕ್ಸ್ಟು ನಾನು ಯಾವ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದೆ, OLD ಅಲ್ವಾ. ಸೊ L ಇಲ್ಲಿ ಎಲ್ಲೋ ಬರುತ್ತೆ. ಸೊ LO ಡಿಸ್ಟೆನ್ಸ್ ಆರ್ OL ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 7.5 centimeters ಅಂತ ಗೊತ್ತು. ಸೊ ಲೆಟ್ ಮೀ ಟೇಕ್ 7.5 centimeters ಆ್ಯಸ್ ಅ ಮೆಷರ್ಮೆಂಟ್, ಮತ್ತು O ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ ಇಲ್ಲೆಲ್ಲ. ನೆಕ್ಸ್ಟು ಏನು ಗೊತ್ತು ನಮಗೆ, LD ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 5 centimeters ಅಂತ ಗೊತ್ತು. ಸೊ 5 centimeters ಕಾಂಪಸಲ್ಲಿ ಮೆಷರ್ ಮಾಡಿಬಿಟ್ಟು ಪಾಯಿಂಟ್ D ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಇವಾಗ ತಿರ್ಗಾ ಈ ಎರಡು ಆರ್ಕ್ ಇಂಟರ್ಸೆಕ್ಟ್ ಆಗ್ತಾಯಿಲ್ಲ ಅಲ್ವಾ. ಸೊ ತಿರ್ಗಾ ನಾನು LO ಡಿಸ್ಟೆನ್ಸ್ 7.5 centimeters ಮೆಷರ್ಮೆಂಟ್ ತೊಗೊಂಡು O ಇಂದ ನಮ್ಮ ಪ್ರೀವಿಯಸ್ ಆರ್ಕ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ನಾನು ಪ್ರೀವಿಯಸ್ ಆರ್ಕ್ ಎಕ್ಸ್ಟೆಂಡ್ ಮಾಡಿದಾಗ ನನಗೆ ಪಾಯಿಂಟ್ L ಸಿಕ್ತು. ಇವಾಗ ಸುಮ್ಮನೆ LD ಮತ್ತು LOನ ಜಾಯಿನ್ ಮಾಡೋಣ ಆಯಿತಾ. ಇವಾಗ 3 ಪಾಯಿಂಟ್ ಬಂತು ನಮ್ಮದು ಕ್ವಾಡ್ರಿಲ್ಯಾಟರಲಲ್ಲಿ. 4ನೇ ಪಾಯಿಂಟ್ ಹೆಂಗೆ ಸಿಗತ್ತೆ ನಮಗೆ, ಇನ್ನೊಂದು ಡಯಾಗ್ನಲ್ LG ಅಂತ ಗೊತ್ತು ನಮಗೆ, ಮತ್ತು ವಿ ಆಲ್ಸೋ ನೋ ದ ಡಿಸ್ಟೆನ್ಸ್ ಆಫ್ GD ಅಲ್ವಾ. ಸೊ D to G ಗೊತ್ತು, L to G ಗೊತ್ತು. ಸೊ L ಮತ್ತು D ಇಂದ ಎರಡು ಆರ್ಕ್ ಕಟ್ ಮಾಡಿದ್ರೆ ಆ ಎರಡು ಆರ್ಕ್ದು ಇಂಟರ್ಸೆಕ್ಷನ್ ಪಾಯಿಂಟ್ ನಮಗೆ ಪಾಯಿಂಟ್ G ಸಿಗತ್ತೆ ಅಲ್ವಾ. ಸೊ ಲೆಟ್ ಅಸ್ ಗೋ ಅಹೆಡ್ ಆ್ಯಂಡ್ ಡೂ ದ್ಯಾಟ್ ಇವಾಗ. ಸೊ ಏನು ಮಾಡಬೇಕು ಇವಾಗ ನಮಗೆ ಡಿಸ್ಟೆನ್ಸ್ GD ಇಸ್ ಈಕ್ವಲ್ ಟು 6 centimeters ಅಂತ ಗೊತ್ತು ನಮಗೆ.
ಸೊ ಲೆಟ್ ಮೀ ಮೆಜರ್ 6 centimeters ಆ್ಯಂಡ್ ಕಟ್ ಒನ್ ಆರ್ಕ್ ಫ್ರಮ್ ಡಿ ಆಯಿತಾ. ಸೊ ಒಂದು ಆರ್ಕ್ ಕಟ್ ಮಾಡ್ತೀನಿ ಈ ಥರ. ಮತ್ತು ಇನ್ನೇನು ಗೊತ್ತು, ಇನ್ನೊಂದು ಡಯಾಗ್ನಲ್ ಜಿ ಎಲ್ ಅಲ್ವಾ. ಸೊ ಜಿ ಎಲ್ ಇಸ್ ಈಕ್ವಲ್ ಟು 6 centimeters ಅಂತ ಗೊತ್ತು ನಮಗೆ. ಸೊ 6 centimeters ಆಗಲೇ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಎಲ್ ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಸೊ ಈ ಎರಡು ಆರ್ಕ್ದು ಇಂಟರ್ಸೆಕ್ಷನ್ ಪಾಯಿಂಟ್ ನಮಗೆ ಪಾಯಿಂಟ್ ಜಿ ಬರುತ್ತೆ ಅಲ್ವಾ. ಸೊ ಇದು ನಂದು ಪಾಯಿಂಟ್ ಜಿ. ಸೊ ಜಿ ಒ ಮತ್ತು ಜಿ ಡಿನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಸೊ ಇದು ನಂದು ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟ್ರಲ್. ಇವಾಗ ತಿರ್ಗಾ ವೆರಿಫೈ ಮಾಡೋಕ್ಕೆ ಎಲ್ಲ ಸೈಡ್ದು ಮೆಜರ್ಮೆಂಟ್ ತೊಗೊಳ್ಳೋಣ ಆಯಿತಾ. ಇವಾಗ ಒ ಡಿ 10 centimeter ಇರಬೇಕು. ಕರೆಕ್ಟ್, ಎಕ್ಸಾಕ್ಟ್ಲಿ 10 centimeters. ಮತ್ತು ಇನ್ನೊಂದು ಡಯಾಗ್ನಲ್ ಎಲ್ ಜಿ ಶುಡ್ ಬಿ ಈಕ್ವಲ್ ಟು 6 centimeters. ಕರೆಕ್ಟಾಗಿ 6 centimeters ಅಂತ ಬಂತು ನಮಗೆ. ಮತ್ತು ಎಲ್ ಡಿ ಎಲ್ ಒ ಮೆಜರ್ಮೆಂಟ್ ತೊಗೊಳ್ಳೋಣ. ಎಲ್ ಡಿ ಈಸ್ ಈಕ್ವಲ್ ಟು 5 centimeters. ಕರೆಕ್ಟ್. ಆ್ಯಂಡ್ ಎಲ್ ಒ ಮೆಜರ್ಮೆಂಟ್ ಶುಡ್ ಬಿ ಈಕ್ವಲ್ ಟು ಇವಾಗ 7.5 centimeters ಅಂತ ಬಂತು. ಸೊ ಕರೆಕ್ಟ್, ಒ ಎಲ್ ಮೆಜರ್ಮೆಂಟ್ ಇಸ್ 7.5 centimeters. ಜಿ ಡಿ ಮೆಜರ್ಮೆಂಟ್ ಇಸ್ ಈಕ್ವಲ್ ಟು 6 centimeters ಅಂತ ಬಂತು. ಸೊ ನಮ್ಮದು ಎಲ್ಲ ಪ್ಯಾರಾಮೀಟರ್ಸ್ ಕರೆಕ್ಟಾಗಿ ಆಯಿತು. ಇವಾಗ ಜಿ ಒ ಡಿಸ್ಟೆನ್ಸ್ನ ನೀವೇ ಮೆಷರ್ ಮಾಡಿಬಿಟ್ಟು ಎಷ್ಟಾಗುತ್ತೆ ಅಂತ ನಮ್ಮದು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಸರಿ, ನೋಡೋಣ. ಫಸ್ಟು ಒಂದು ಒ ಡಿ ಎಲ್ ಅಥವಾ ಒ ಎಲ್ ಡಿ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಡಯಾಗ್ನಲ್ ಒ ಡಿ ಉಪಯೋಗಿಸ್ಬಿಟ್ಟು ಮತ್ತು ಎಲ್ ಮೇಲ್ಗಡೆ ಒಂದು ಪಾಯಿಂಟ್ ಕಂಡು ಹಿಡಿದ್ವಿ. ಸೊ ವಿ ಕನ್ಸ್ಟ್ರಕ್ಟೆಡ್ ಒನ್ ಟ್ರಯಾಂಗಲ್. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಜಿ ಕಂಡು ಹಿಡಿಯೋಕ್ಕೆ ವಿ ನೋ ದ ಲೆಂತ್ ಆಫ್ ಒನ್ ಮೋರ್ ಡಯಾಗ್ನಲ್ ಆ್ಯಂಡ್ ಒನ್ ಮೋರ್ ಸೈಡ್. ಸೊ ಅದಕ್ಕೆ ಅದರಿಂದ ಆ ಎರಡು ಪಾಯಿಂಟಿಂದ ಒಂದು ಆರ್ಕ್ ಕಟ್ ಮಾಡಿದ್ವಿ. ಸೊ ಆ ಎರಡು ಆರ್ಕ್ದು ಇಂಟರ್ಸೆಕ್ಷನ್ ನಮಗೆ ಪಾಯಿಂಟ್ ಜಿ ಸಿಕ್ತು. ಸೊ ಜಿ ಇಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಟೂ ಆರ್ಕ್ಸ್. ಮತ್ತು ಎಲ್ಲ ಸೈಡ್ಸ್ನ ಜಾಯಿನ್ ಮಾಡಿಬಿಟ್ಟು ನಮಗೆ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟ್ರಲ್ ಜಿ ಒ ಎಲ್ ಡಿ ಸಿಕ್ತು. ಇದು ನಿಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಪಾಸ್ ಮಾಡಿಬಿಟ್ಟು ನೋಡಿ ನೀವು. ಸೊ ನಮ್ಮದು ನೆಕ್ಸ್ಟ್ ಟೈಪ್ ಆಫ್ ಕನ್ಸ್ಟ್ರಕ್ಷನ್ 2 adjacent ಸೈಡ್ಸ್ ಮತ್ತು 3 angles ಕೊಟ್ಟಿದ್ದಾರೆ. ಸೊ ಈ ಅಡ್ಜಸೆಂಟ್ ಸೈಡ್ಸ್ ಅಂದರೆ ಅಕ್ಕಪಕ್ಕ ಇರೋದು 2 ಸೈಡ್ ಕೊಟ್ಟಿದ್ದಾರೆ ಮತ್ತು 3 angles ಕೊಟ್ಟಿದ್ದಾರೆ. ಸೊ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡೋಣ. ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋಣ. ಫಸ್ಟ್ ಐಡೆಂಟಿಫೈ ದ ಸೈಡ್ಸ್ ಆ್ಯಂಡ್ ದ ಡಯಾಗ್ನಲ್ಸ್. ಸೊ ಎಮ್ ಆರ್ ಆ್ಯಂಡ್ ಒ ಇ ಆರ್ ದ ಡಯಾಗ್ನಲ್ಸ್ ಮತ್ತು ಸೈಡ್ಸ್ ಆರ್ ಎಮ್ ಒ ಒ ಆರ್ ಆರ್ ಇ ಆ್ಯಂಡ್ ಎಮ್ ಇ. ಸೊ ಇವಾಗ 2 ಸೈಡ್ ಕೊಟ್ಟಿರೋದು ಎಮ್ ಒ ಆ್ಯಂಡ್ ಒ ಆರ್. ನಾವು ವಿಚ್ ಸೈಡ್ ಶುಡ್ ಬಿ ಡ್ರಾ ಫಸ್ಟ್, ವಿಚ್ ಆ್ಯಂಗಲ್ ಶುಡ್ ಬಿ ಡ್ರಾ ಫಸ್ಟ್ ಇವಾಗ ನೋಡೋಣ. ಸೊ ನಾವು 3 ಆ್ಯಂಗಲ್ ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡಿ. ದೇವ್ ಗಿವನ್ ಅಸ್ ಆ್ಯಂಗಲ್ ಎಮ್, ಆ್ಯಂಗಲ್ ಒ ಆ್ಯಂಡ್ ಆ್ಯಂಗಲ್ ಆರ್. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ವಿ ಆಲ್ವೇಸ್ ಡ್ರಾ ದ ಸೈಡ್ಸ್ ಇನ್ ವಿಚ್ 2 angles ಆರ್ ಗಿವನ್, ಬಿಕಾಸ್ ನಮಗೆ ಸುಲಭ ಆಗುತ್ತೆ, ಸ್ವಲ್ಪ ಈಸಿ ಆಗುತ್ತೆ ಆಯಿತಾ. ಸೊ ಎಮ್ ಒ ಅಲ್ಲಿ ದೇ ಹ್ಯಾವ್ ಗಿವನ್ ಅಸ್ ಆ್ಯಂಗಲ್ ಎಮ್ ಆ್ಯಂಡ್ ದೇವ್ ಆಲ್ರೆಡಿ ಗಿವನ್ ಅಸ್ ಆ್ಯಂಗಲ್ ಒ ಅಲ್ವಾ. ಸೊ ಲೆಟ್ ಅಸ್ ಸ್ಟಾರ್ಟ್ ಬೈ ಕನ್ಸ್ಟ್ರಕ್ಟಿಂಗ್ ದ್ಯಾಟ್. ಸೊ ಫಸ್ಟು ಎಮ್ ಒ ಅಂತ ಒಂದು ಸೈಡ್ ತೊಗೊಂಬಿಟ್ಟು ಆ್ಯಂಗಲ್ ಎಮ್ ಮತ್ತು ಆ್ಯಂಗಲ್ ಒ ಆಗ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಆ್ಯಂಗಲ್ ಎಮ್ ಆ್ಯಂಡ್ ಆ್ಯಂಗಲ್ ಒ. ಸೊ ಆ್ಯಂಗಲ್ ಎಮ್ 60 degrees ಅಂದರೆ ಹೆಂಗೋ ಬರುತ್ತೆ, ಮತ್ತು ಆ್ಯಂಗಲ್ ಒ 105 degrees ಅಂದರೆ ಹೆಂಗೋ ಬರುತ್ತೆ ಆಯಿತಾ. ಸೊ ನಮಗೆ 2 ರೇ ಸಿಕ್ತು ಮತ್ತು ಆ್ಯಂಗಲು ಬರುತ್ತೆ. ಸೊ ದೆನ್ ವಾಟ್ ವಿ ಕ್ಯಾನ್ ಡೂ ಇಸ್ ಒ ಆರ್ದು ಡಿಸ್ಟೆನ್ಸ್ ಗೊತ್ತು ನಮಗೆ. ಒ ಆರ್ ಇಸ್ 4.5 centimeters ಆ್ಯಂಡ್ ವಿ ನೋ ದ್ಯಾಟ್ ಒ ಆರ್ ಇಸ್ ಗೋಯಿಂಗ್ ಟು ಲೈ ಸಮ್ವೇರ್ ಆನ್ ದಿಸ್ ರೇ ಅಲ್ವಾ, ಬಿಕಾಸ್ ಎಮ್ ಒ ಆರ್ ಇ ಈ ಥರ ಒಂದು ಕ್ವಾಡ್ರಿಲ್ಯಾಟ್ರಲ್ ಇರುತ್ತೆ. ಬಟ್ ವಿ ಆಲ್ರೆಡಿ ನೋ ದ ಡಿಸ್ಟೆನ್ಸ್ ಆಫ್ ಒ ಆರ್ ಅಲ್ವಾ. ಸೊ ನಾವು ಯೂಸಿಂಗ್ ದಿಸ್ 4.5 centimeters ಇಲ್ಲಿ ಎಲ್ಲೋ ಕಟ್ ಮಾಡಿಬಿಟ್ಟು ನಮಗೆ ಪಾಯಿಂಟ್ ಆರ್ ಸಿಗತ್ತೆ ಆಯಿತಾ. ಮತ್ತು ಈ ಪಾಯಿಂಟ್ ಆರಿಂದ ಇನ್ನೊಂದು 105 degrees ಲೈನ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ವಿ ಕ್ಯಾನ್ ಗೆಟ್ ದ ಪಾಯಿಂಟ್ ಇ. ಸೊ ಇದು 105 degrees ಆಯಿತಾ. ಇಲ್ಲಿ 105 degrees ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ನಮಗೆ ಪಾಯಿಂಟ್ ಇ ಸಿಗುತ್ತೆ. ಸೊ ಇದು ಫಸ್ಟ್ 60 degrees, ಇದು 105 degrees ಮತ್ತು ಆ್ಯಂಗಲ್ ಆರ್ ಇಸ್ ಆಲ್ಸೋ 105 degrees. ಸೊ ಇದು ನಮ್ಮದು ರಫ್ ಡಯಾಗ್ರಾಮ್. ಆ್ಯಕ್ಚುಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ಸೊ ಇವಾಗ ನಮ್ಮದು ನೆಕ್ಸ್ಟ್ ಟೈಪ್ ಆಫ್ ಕನ್ಸ್ಟ್ರಕ್ಷನಲ್ಲಿ 2 adjacent sides ಪ್ಲಸ್ 3 angles ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಮದು ರಫ್ ಡಯಾಗ್ರಾಮಿಂದ ಆಗಲೇ ಗೊತ್ತು, ಒಂದು ಎಮ್ ಒ ಅಂತ ಒಂದು ಲೈನ್ ಸೆಗ್ಮೆಂಟ್ ಡ್ರಾ ಮಾಡಿಬಿಟ್ಟು ಅಲ್ಲಿಂದ ಆ್ಯಂಗಲ್ ಎಮ್ ಮತ್ತು ಆ್ಯಂಗಲ್ ಒ ಆಗಲೇ ಗೊತ್ತು ನಮಗೆ. ಸೊ ಅದನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಇವಾಗ ಕನ್ಸ್ಟ್ರಕ್ಷನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಇವಾಗ ಆ್ಯಂಗಲ್ದು ಕನ್ಸ್ಟ್ರಕ್ಟ್ ಮಾಡಬೇಕಾವಾಗ ಓಕೆ ಕನ್ಸ್ಟ್ರಕ್ಷನ್ಸ್ ಮಾಡುವಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಇವಾಗ ಆ್ಯಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಆ ಆ್ಯಂಗಲ್ 15 degrees ಮಲ್ಟಿಪಲ್ ಇದ್ದರೆ ನಿಮ್ಮದು ಪ್ರೊಟ್ರಾಕ್ಟರ್ ಯೂಸ್ ಮಾಡಬಾರ್ದು.
ಆಲ್ವೇಸ್ ಯೂಸ್ ಯುವರ್ ಕಾಂಪಸ್ ಆಯಿತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ 15 ಡಿಗ್ರೀಸ್, 30 ಡಿಗ್ರೀಸ್, 45 ಡಿಗ್ರೀಸ್, 60 ಡಿಗ್ರೀಸ್, 75 ಡಿಗ್ರೀಸ್, 90 ಡಿಗ್ರೀಸ್, 105 ಡಿಗ್ರೀಸ್, 120 ಡಿಗ್ರೀಸ್ ಆ ಥರ ಏನಾರು ಲೈನ್ ಸೆಗ್ಮೆಂಟ್ ಕೊಟ್ಟರೆ, ಸೊ ಆ ಥರ ಏನಾರು ಆ್ಯಂಗಲ್ ಕೊಟ್ಟರೆ ನಾವು ಕಾಂಪಸ್ನ ಉಪಯೋಗಿಸ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಬೇಕು. ನಿಮಗೆ ಕನ್ಸ್ಟ್ರಕ್ಷನ್ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಐ ವಿಲ್ ಟೀಚ್ ಯು ಹೌ ಟು ಡೂ ದ್ಯಾಟ್. ಸೊ ಇವಾಗ ಲೆಟ್ ಅಸ್ ಸ್ಟಾರ್ಟ್ ಆಫ್ ದ ಕನ್ಸ್ಟ್ರಕ್ಷನ್ ಬೈ ಕನ್ಸ್ಟ್ರಕ್ಟಿಂಗ್ ದಿಸ್ ಲೈನ್ ಸೆಗ್ಮೆಂಟ್ MO which is equal to 6 centimeters ಅಲ್ವಾ. ಸೊ ಇದು ನಂದು ಪಾಯಿಂಟ್ M, ಇದು ನಂದು ಪಾಯಿಂಟ್ O. ಇವಾಗ ಆ್ಯಂಗಲ್ M is equal to 60 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಬೈ ಕನ್ಸ್ಟ್ರಕ್ಟಿಂಗ್ 60 ಡಿಗ್ರೀಸ್. ಇವಾಗ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು? ನಿಮ್ಮ ಕಾಂಪಸಲ್ಲಿ ಯಾವ್ದಾರೋ ಒಂದು ಆರ್ಬಿಟರಿ ಮೆಷರ್ಮೆಂಟ್ ತೊಗೊಳ್ಳಿ. ಸೊ ಅದೇ ಮೆಷರ್ಮೆಂಟ್ನ ಇಟ್ಕೊಂಬಿಟ್ಟು ಎಮ್ಮಿಂದ ಒಂದು ಆರ್ಕ್ ಕಟ್ ಮಾಡೋಣ. ಇವಾಗ ಮೆಷರ್ಮೆಂಟ್ ಚೇಂಜ್ ಮಾಡಬಾರ್ದು. ಇದಾದಮೇಲೆ ಅದೇ ಸೇಮ್ ಮೆಷರ್ಮೆಂಟ್ನ ಇಟ್ಕೊಂಬಿಟ್ಟು ಈ ಪಾಯಿಂಟಿಂದ ಒಂದು ಆರ್ಕ್ ಕಟ್ ಮಾಡಿ ಆಯಿತಾ. ಕೇರ್ಫುಲ್ಲಾಗಿರಿ, ಎಲ್ಲ ಪಾಯಿಂಟ್ಸ್ನ ಶಾರ್ಪಾಗಿರಬೇಕು, ಯಾಕಂದರೆ ನಿಮ್ಮ ಕನ್ಸ್ಟ್ರಕ್ಷನ್ ಅಥವಾ ನಿಮ್ಮ ಆ್ಯಂಗಲ್ ಮೆಷರ್ಮೆಂಟ್ ತಪ್ಪಾಗಬಹುದು. ಸೊ ಈ ಪಾಯಿಂಟ್ ನಮ್ಮದು 60 ಡಿಗ್ರಿ ಲೈನ್ ಆಯಿತು. ಸೊ ಇದು ಒಂದು ರೇ MXನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ. ಸೊ ಟು ಮೆಷರ್ ದ ಆ್ಯಂಗಲ್ ಆರ್ ಟು ವೆರಿಫೈ ದ ಮೆಷರ್ಮೆಂಟ್ ಆಫ್ ದಿ ಆ್ಯಂಗಲ್, ನಂದು ಪ್ರೊಟ್ರಾಕ್ಟರ್ನ ತೊಗೊಂಡು ಐ ಆಮ್ ಗೋಯಿಂಗ್ ಟು ಮೆಷರ್ ದಿಸ್ ಆ್ಯಂಗಲ್ ಆ್ಯಂಡ್ ನನಗೆ 60 ಡಿಗ್ರೀಸ್ ಬಂತು ಅಲ್ವಾ. ಸೊ ದಿಸ್ ಇಸ್ 60 ಡಿಗ್ರೀಸ್. ಹೌ ಡಿಡ್ ಐ ಕನ್ಸ್ಟ್ರಕ್ಟ್ 60 ಡಿಗ್ರೀಸ್? ಕಾಂಪಸಲ್ಲಿ ಒಂದು ಮೆಷರ್ಮೆಂಟ್ ತೊಗೊಂಬಿಟ್ಟು ಪಾಯಿಂಟ್ ಎಮ್ಮಿಂದ ಒಂದು ಲೈನ್ ಕನ್ಸ್ಟ್ರಕ್ಟ್ ಮಾಡಿದೆ. ಅದೇ ಪಾಯಿಂಟ್ ಅದೇ ಮೆಷರ್ಮೆಂಟ್ ಇಟ್ಕೊಂಬಿಟ್ಟು ಈ ಪಾಯಿಂಟಿಂದ ಇನ್ನೊಂದು ಆರ್ಕ್ ಕಟ್ ಮಾಡಿದೆ, ಅದು ನನಗೆ 60 ಡಿಗ್ರೀಸ್ ಬಂತು. ಸೊ ಇವಾಗ O ಅಲ್ಲಿ 105 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಹೌ ಡು ಐ ಕನ್ಸ್ಟ್ರಕ್ಟ್ 105 ಡಿಗ್ರೀಸ್? 105 ಡಿಗ್ರೀಸ್ is the bisector of 90 degrees and 120 degrees. ಸೊ ಅದರ ಮಧ್ಯ 105 ಡಿಗ್ರೀಸ್ ಬರುತ್ತೆ ಆಯಿತಾ. ಸೊ ಫಸ್ಟ್ ನಂದು 120 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡಬೇಕು, ನೆಕ್ಸ್ಟ್ ನಂದು 90 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡಬೇಕು, ಅದಾದಮೇಲೆ ಅದರ ಮಧ್ಯ ಆ್ಯಂಗಲ್ನ ಬೈಸೆಕ್ಟ್ ಮಾಡಬೇಕು. ಸೊ ನಾವು ಈ ಪಾಯಿಂಟ್ O ಇಂದ ಒಂದು ಮೆಷರ್ಮೆಂಟ್ ತೊಗೊಂಬಿಟ್ಟು ಯಾವುದಾದ್ರು ಒಂದು ಆರ್ಬಿಟ್ರಿ ಮೆಷರ್ಮೆಂಟ್ ಒಂದು ಆರ್ಕ್ ಕಟ್ ಮಾಡೋಣ ಆಯಿತಾ. ಸೊ ಇದೇ ಮೆಷರ್ಮೆಂಟ್ ಇಟ್ಕೊಂಬಿಟ್ಟು ಈ ಪಾಯಿಂಟಿಂದ ಒಂದು ಆರ್ಕ್ ಕಟ್ ಮಾಡ್ತೀನಿ, ಇದು ನನ್ನ 60 ಡಿಗ್ರೀಸ್ ಆಗುತ್ತೆ. ಈ 60 ಡಿಗ್ರೀಸಿಂದ ಅದೇ ಮೆಷರ್ಮೆಂಟ್ ಇಟ್ಕೊಂಬಿಟ್ಟು ಇನ್ನೊಂದು ಆರ್ಕ್ ಮೇಲೆ ಕಟ್ ಮಾಡ್ತೀನಿ. ಸೊ ಇನ್ನೊಂದು ಇಂಟರ್ಸೆಕ್ಷನ್ ಪಾಯಿಂಟ್ ನಮ್ಮದು 120 ಡಿಗ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಮೈ 60 ಡಿಗ್ರೀಸ್, ದಿಸ್ ಇಸ್ ಮೈ 120 ಡಿಗ್ರೀಸ್. ನಾವು ಹೌ ಡು ಐ ಕನ್ಸ್ಟ್ರಕ್ಟ್ 90 ಡಿಗ್ರೀಸ್? 90 ಡಿಗ್ರೀಸ್ ಇಸ್ ದ ಬೈಸೆಕ್ಟರ್ ಆಫ್ 60 ಡಿಗ್ರೀಸ್ ಆ್ಯಂಡ್ ದ 120 ಡಿಗ್ರಿ ಲೈನ್ ಆಯಿತಾ. ಸೊ ಇಲ್ಲಿ ಎಲ್ಲೋ ಬರುತ್ತೆ. ಸೊ ನಾವು ಐ ಹ್ಯಾವ್ ಟು ಬೈಸೆಕ್ಟ್ ದೀಸ್ ಟು ಆ್ಯಂಗಲ್ಸ್ ಟು ಗೆಟ್ 90 ಡಿಗ್ರೀಸ್ ಫಸ್ಟ್. ಸೊ ಹೌ ಡು ಐ ಡೂ ದ್ಯಾಟ್? ಇವಾಗ ಈ ಆ್ಯಂಗಲ್ ಡಿಸ್ಟೆನ್ಸ್ ಮೆಷರ್ ಮಾಡಿಬಿಟ್ಟು ಸ್ವಲ್ಪ ಕಮ್ಮಿ ತೊಗೊಳ್ಳೋಣ. ಅದಾದಮೇಲೆ ಮೇಲ್ಗಡೆ ಎರಡು ಪಾಯಿಂಟಿಂದ, ದಟ್ ಈಸ್ ಮೈ 60 ಡಿಗ್ರೀಸ್ ಆ್ಯಂಡ್ ಮೈ 120 ಡಿಗ್ರೀಸಿಂದ ಒಂದು ಆರ್ಕ್ ಕಟ್ ಮಾಡೋಣ. ಸೊ ದ ಇಂಟರ್ಸೆಕ್ಷನ್ ಆಫ್ ದೀಸ್ ಆರ್ಕ್ಸ್ ಇಸ್ ಮೈ 90 ಡಿಗ್ರೀಸ್ ಆಯಿತಾ. ಸೊ ನಮ್ಮದು ರಿಕ್ವೈರ್ಡ್ ಪಾಯಿಂಟ್ ಜಸ್ಟ್ ದಿಸ್ ಮಚ್. ಸೊ ಇದು ಜಾಯಿನ್ ಮಾಡಿದಾಗ ಯು ವಿಲ್ ಗೆಟ್ ದಟ್ 90 ಡಿಗ್ರಿ ಲೈನ್. ಬಟ್ ರೈಟ್ ನೌ 90 ಡಿಗ್ರಿ ಲೈನ್ ಬೇಡ ನಮಗೆ. ವಿ ಜಸ್ಟ್ ನೀಡ್ ದ ಇಂಟರ್ಸೆಕ್ಷನ್ ಆಫ್ ದ 90 ಡಿಗ್ರಿ ಲೈನ್ ಆನ್ ದ ಆರ್ಕ್ ದಟ್ ವಿ ಹ್ಯಾವ್ ಡ್ರಾನ್ ಇನಿಷಿಯಲಿ ಆಯಿತಾ. ಸೊ ಇವಾಗ 90 ಡಿಗ್ರೀಸ್ ಮತ್ತು 120 ಡಿಗ್ರೀಸ್ನ ಬೈಸೆಕ್ಟ್ ಮಾಡಿದ್ರೆ ನಮ್ಮದು 105 ಡಿಗ್ರಿ ಲೈನ್ ಸಿಗುತ್ತೆ ಆಯಿತಾ. ಸೊ ನಾವು ಹೌ ಡು ಐ ಬೈಸೆಕ್ಟ್ ದಿಸ್? ಅದೇ ಆ್ಯಂಗಲ್ ಡಿಸ್ಟೆನ್ಸ್ನ ಮೆಷರ್ ಮಾಡಿಬಿಟ್ಟು ಸ್ವಲ್ಪ ಕಮ್ಮಿ ತೊಗೊಳ್ಳೋಣ. ಅದಾದಮೇಲೆ ಆರ್ಕ್ಸ್ ಕಟ್ ಮಾಡೋಣ ಎರಡು ಕಡೆಯಿಂದ ಆಯಿತಾ. ಸೊ ದಿಸ್ ಶುಡ್ ಬಿ ಈಕ್ವಲ್ ಟು 105 ಡಿಗ್ರೀಸ್ ಲೈನ್ ಆಯಿತಾ. ಸೊ ನಾವು ಐ ಆಮ್ ಜಸ್ಟ್ ಗೋಯಿಂಗ್ ಟು ಜಾಯಿನ್ ದಿಸ್ ಆ್ಯಂಡ್ ಇದೇನೋ ವೈ ಅಂತ ಏನೋ ಕರೆಯೋಣ ಆಯಿತಾ. ಸೊ ಇವಾಗ ನಾನು ಕನ್ಸ್ಟ್ರಕ್ಷನ್ನ ವೆರಿಫೈ ಮಾಡಬೇಕು ಅಥವಾ ನಾನು ಆ್ಯಂಗಲ್ ವೆರಿಫೈ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಯೂಸ್ ದಿಸ್ ಪ್ರೊಟ್ರಾಕ್ಟರ್ ಟು ವೆರಿಫೈ ಆಯಿತಾ. ಸೊ ನಾವು ಐ ಆಮ್ ವೆರಿಫೈಯಿಂಗ್ ಆ್ಯಂಡ್ ಐ ಕ್ಯಾನ್ ಸಿ ದಟ್ ದಿಸ್ ಆ್ಯಂಗಲ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 105 ಡಿಗ್ರೀಸ್. ಸೊ ಆವಾಗ ನನಗೆ ಗೊತ್ತು ನನ್ನ ಕನ್ಸ್ಟ್ರಕ್ಷನ್ ರೈಟ್ ಆಗಿದೆ. ಸೊ ನಾವು ಇವಾಗ 2 ಪಾಯಿಂಟ್ಸ್ MO ಸಿಕ್ತು, ಅದರ ಮೇಲೆ ವಿ ಹ್ಯಾವ್ ಡ್ರಾನ್ 60 ಡಿಗ್ರೀಸ್ ಆ್ಯಂಡ್ 105 ಡಿಗ್ರೀಸ್ ಆ್ಯಂಡ್ ವಿ ನೋ ದ ಮೆಷರ್ಮೆಂಟ್ ಆಫ್ OR. R is going to lie on this ray OY ಅಲ್ವಾ. ಸೊ R ಈ ಲೈನಲ್ಲಿ ಬರುತ್ತೆ. ಸೊ ವಿ ನೋ ದ್ಯಾಟ್ ದ ಡಿಸ್ಟೆನ್ಸ್ ಆಫ್ O to R is equal to 4.5 ಸೆಂಟಿಮೀಟರ್ಸ್. ಸೊ 4.5 ಸೆಂಟಿಮೀಟರ್ಸ್ ನಿಮ್ಮ ಕಾಂಪಸಲ್ಲಿ ಮೆಷರ್ ಮಾಡಿಬಿಟ್ಟು ಪಾಯಿಂಟ್ O ಇಂದ ಒಂದು ಆರ್ಕ್ ಕಟ್ ಮಾಡಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಮೈ ಪಾಯಿಂಟ್ R ಆಯಿತಾ. ಇವಾಗ ನಾವು ಐ ಹ್ಯಾವ್ ಗಾಟ್ 3 ಪಾಯಿಂಟ್ಸ್ ಆಫ್ ದಿಸ್ ಕ್ವಾಡ್ರಿಲ್ಯಾಟ್ರಲ್. ಐ ನೀಡ್ ದ 4th ಪಾಯಿಂಟ್ E.
ಸೊ ಇ ನಮಗೆ ಏನು ಗೊತ್ತು, ಇ ಈಸ್ ಗೋಯಿಂಗ್ ಟು ಲೈ ಆನ್ ದಿಸ್ ರೇ ಎಮ್ ಎಕ್ಸ್ ಎ ಅಲ್ವಾ. ಸೊ ನಾವು ಲೈಕ್ ಹೌ ಡು ಐ ಕನ್ಸ್ಟ್ರಕ್ಟ್ ದಿಸ್ 105 ಡಿಗ್ರೀಸ್ ಆನ್ ಆರ್, ಬಿಕಾಸ್ ವಿ ನೋ ದಟ್ ಆರ್ ಇಸ್ ಈಕ್ವಲ್ ಟು 105 ಡಿಗ್ರೀಸ್. ಸೊ ಈ ಪಾಯಿಂಟಿಂದ 105 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡಿದಾಗ ಆ ಲೈನ್ ಹೆಂಗೋ ಬರುತ್ತೆ. ಆ ಲೈನ್ ಈ ಎಮ್ ಎಕ್ಸ್ ರೇದು ಇಂಟರ್ಸೆಕ್ಷನ್ದು ದಟ್ ನಮಗೆ ಪಾಯಿಂಟ್ ಇ ಸಿಗತ್ತೆ, ಆಯಿತಾ. ಸೊ ಫಸ್ಟ್ 105 ಡಿಗ್ರೀಸ್ ಆರಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ನಾವು ಹೌ ಡು ಐ ಕನ್ಸ್ಟ್ರಕ್ಟ್ 105 ಡಿಗ್ರೀಸ್? ಒಂದು ಮೆಷರ್ಮೆಂಟ್ ತೊಗೊತೀನಿ, ಅದೇ ಮೆಷರ್ಮೆಂಟ್ನ ಒಂದು ಆರ್ಕ್ ಕಟ್ ಮಾಡ್ತೀನಿ, ಆಯಿತಾ. ಇವಾಗ ಮೆಷರ್ಮೆಂಟ್ ಚೇಂಜ್ ಮಾಡಬೇಡಿ, ಆಯಿತಾ. ಇವಾಗ ಇದೇ ಮೆಷರ್ಮೆಂಟಿಂದ 60 ಡಿಗ್ರೀಸ್ ಲೈನ್, 120 ಡಿಗ್ರೀಸ್ ಲೈನ್, ಇವಾಗ 90 ಡಿಗ್ರೀಸ್ ಲೈನ್ ಕನ್ಸ್ಟ್ರಕ್ಟ್ ಮಾಡಬೇಕು ನೆಕ್ಸ್ಟ್. ಸೊ ನಾವು ಐ ಆಮ್ ಗೋಯಿಂಗ್ ಟು ರೆಡ್ಯೂಸ್ ದಿಸ್ ಮೆಷರ್ಮೆಂಟ್, ಸ್ವಲ್ಪ ಕಮ್ಮಿ ತೊಗೊಂಡು ಮೇಲ್ಗಡೆ 2 ಆರ್ಕ್ ಕನ್ಸ್ಟ್ರಕ್ಟ್ ಮಾಡ್ತೀನಿ ಫ್ರಮ್ ದ 60 and 120 degree line. Now I need to get the 90 degree point alva. So 90 degrees ಇಲ್ಲಿ yellow ಬರುತ್ತೆ because it is this line. So 90 degrees ಇಲ್ಲಿ yellow ಬಂತು. So this is 90 degrees, this is 120 degrees. ಆ ಎರಡನ್ನ ಬೈಸೆಕ್ಟ್ ಮಾಡಿದ್ರೆ ನಮಗೆ 105 degrees ಬರುತ್ತೆ. So now how do I bisect it? ಈ ಪಾಯಿಂಟ್ ಮತ್ತು ಈ ಪಾಯಿಂಟಿಂದ ಸ್ವಲ್ಪ ಕಮ್ಮಿ ತೊಗೊತೀನಿ ಮತ್ತು ಎರಡು ಕಡೆ ಆರ್ಕ್ಸ್ ಕಟ್ ಮಾಡ್ತೀನಿ. ಆರ್ಕ್ ಕಟ್ ಮಾಡಿದಾಗ ದಿಸ್ ಈಸ್ ಮೈ 105 ಡಿಗ್ರೀಸ್, ಆಯಿತಾ. ಕೇರ್ಫುಲ್ಲಾಗಿ ಜಾಯಿನ್ ಮಾಡಿ, ಆಯಿತಾ. ಸೊ ದಿಸ್ ಈಸ್ ಮೈ ರಿಕ್ವೈರ್ಡ್ ಪಾಯಿಂಟ್ ಇ, ಆಯಿತಾ. ಸೊ ನೌ ಐ ಆಮ್ ಗೋಯಿಂಗ್ ಟು ವೆರಿಫೈ ದಿಸ್ ಇಸ್ 105 ಡಿಗ್ರೀಸ್ ಆರ್ ನಾಟ್. ಸೊ ಆ್ಯಕ್ಚುಲಿ ಕರೆಕ್ಟಾಗಿ ಬಂತು ನಮಗೆ 105 ಡಿಗ್ರೀಸ್ ಅಂತ. ಸೊ ದಿಸ್ ಇಸ್ ಮೈ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟ್ರಲ್ MORE. ಇವಾಗ ಈ ಕ್ವಾಡ್ರಿಲ್ಯಾಟ್ರಲ್ದ ಸೈಡ್ಸ್ ಮೆಷರ್ ಮಾಡೋಣ. ಸೊ MO is equal to 6 centimeters and OR is equal to 4.5 centimeters ಅಂತ ಬಂತು ನಮಗೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು ಬಿಕಾಸ್ ವಿ ಹ್ಯಾಡ್ ಟು ಕನ್ಸ್ಟ್ರಕ್ಟ್ 105 ಡಿಗ್ರೀಸ್ ಇನ್ 2 places. ಬಟ್ ಹೌ ಡಿಡ್ ವಿ ಡೂ ಇಟ್? MO ಇಂದ ಒಂದು 6 centimeters ಲೈನ್ ಡ್ರಾ ಮಾಡಿಬಿಟ್ಟು ಆ್ಯಂಗಲ್ M ಮತ್ತು ಆ್ಯಂಗಲ್ O ಡ್ರಾ ಮಾಡಿದ್ವಿ. ಅದಾದಮೇಲೆ angle O to, from point O to point R, we know the distance is equal to 4.5 centimeters. So our ray OY ಅಲ್ಲಿ we cut one arc of 4.5 centimeters to get R. ಮತ್ತು R ಇಂದ 105 ಡಿಗ್ರಿ ಲೈನ್ ಡ್ರಾ ಮಾಡಿಬಿಟ್ಟು ಆ ಲೈನ್ನ MX ರೇ ಎಲ್ಲಿ ಕಟ್ ಆಗುತ್ತೋ ಅದು ನಮ್ಮದು ಪಾಯಿಂಟ್ E ಸಿಕ್ತು. ಸೊ ಈ ಥರ ನಮಗೆ 2 adjacent sides ಮತ್ತು 3 angles ಕೊಟ್ಟಾಗ we can construct the quadrilateral. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಇವಾಗ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ನೋಡೋಣ. ಸೊ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಫಸ್ಟ್ ಒಂದು ಲೈನ್ ಸೆಗ್ಮೆಂಟ್ MO ಡ್ರಾ ಮಾಡಿದ್ವಿ ಮತ್ತು ಆ MO ಅಲ್ಲಿ ಇರೋದು 2 ಆ್ಯಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಅಂದರೆ ಆ್ಯಂಗಲ್ M 60 ಡಿಗ್ರೀಸ್ ಇಂದ ಒಂದು ರೇ ಕನ್ಸ್ಟ್ರಕ್ಟ್ ಮಾಡಿದ್ವಿ, 105 ಡಿಗ್ರೀಸ್ ಆನ್ ಪಾಯಿಂಟ್ O ಅಂದರೆ OY ಅಂತ ಒಂದು ರೇ ಕನ್ಸ್ಟ್ರಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಪಾಯಿಂಟ್ R ಕಂಡು ಹಿಡಿದ್ವಿ, ಯಾಕಂದರೆ ಪಾಯಿಂಟ್ R ಇಸ್ ಗೋಯಿಂಗ್ ಟು ಲೈ ಆನ್ ದ್ಯಾಟ್ ರೇ ವಿಚ್ ಇಸ್ OY ಅಲ್ವಾ. ಮತ್ತು ಇನ್ನೊಂದು ಆ್ಯಂಗಲ್ ಆ್ಯಂಗಲ್ E is going to be, ಆ್ಯಂಗಲ್ R is going to be inclined at 105 ಡಿಗ್ರೀಸ್ ಫ್ರಮ್ ಪಾಯಿಂಟ್ E ಅಲ್ವಾ. ಸೊ ಅದನ್ನು ಪಾಯಿಂಟ್ R ಇಂದ 105 ಡಿಗ್ರೀಸ್ ಅಂತ ಒಂದು ಲೈನ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು MX ರೇನ ಎಲ್ಲಿ ಕಟ್ ಮಾಡ್ತು ಅಂತ ವಿ ಫೌಂಡ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಬಿ ಆರ್ ಪಾಯಿಂಟ್ E. ಸೊ ಇದರಿಂದ ನಾವು ಒಂದು ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ಬೇಕಾದರೆ ಇಲ್ಲಿ ಪಾಸ್ ಮಾಡಿಬಿಟ್ಟು ಟೇಕ್ ಅ ಲುಕ್ ಎಟ್ ದ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್, ಮತ್ತು ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ನಮ್ಮದು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಕ್ವಾಡ್ರಿಲ್ಯಾಟರಲ್ PLAN ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ PLAN ಅಲ್ಲಿ ದೇ ಹ್ಯಾವ್ ಗಿವನ್ ಅಸ್ ದ 2 sides PL and LA ಆ್ಯಂಡ್ ದೇ ಹ್ಯಾವ್ ಗಿವನ್ ಅಸ್ ಆ್ಯಂಗಲ್ PAN. ಇವಾಗ ನಾವು ಈ ಕೊಟ್ಟಿರೋದು 2 ಸೈಡಲ್ಲಿ 2 ಆ್ಯಂಗಲ್ ಕೊಟ್ಟಿದ್ದಾರೆ, ಅಂದರೆ 2 ಇನ್ಕ್ಲೂಡೆಡ್ ಆ್ಯಂಗಲ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ, ಆ್ಯಂಗಲ್ P ಗೊತ್ತು, ಆ್ಯಂಗಲ್ A ಗೊತ್ತು, ಆ್ಯಂಗಲ್ N ಗೊತ್ತು. ಆದರೆ ಆ್ಯಂಗಲ್ L ಗೊತ್ತಾ ನಮಗೆ? ದೇ ಹ್ಯಾವ್ ನಾಟ್ ಗಿವನ್ ಅಸ್, ಬಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಅಲ್ವಾ. ಸೊ ಯಾಕೆ ಬೇಕು ನಮಗೆ? ಬಿಕಾಸ್ ವಿ ನೀಡ್ ದ 2 ಇನ್ಕ್ಲೂಡೆಡ್ ಆ್ಯಂಗಲ್ಸ್ ಆಫ್ ದ ಸೈಡ್ಸ್ ಅಲ್ವಾ. ಸೊ ವಿ ಡೋಂಟ್ ನೋ ಆ್ಯಂಗಲ್ L ಇನ್ PL ಆ್ಯಂಡ್ ವಿ ಡೋಂಟ್ ನೋ ಆ್ಯಂಗಲ್ L ಇನ್ LA ಅಲ್ವಾ. ಸೊ ಆ್ಯಂಗಲ್ L ಎಷ್ಟು ಅಂತ ಕಂಡು ಹಿಡಿಯೋಣ ಫಸ್ಟು ಇದರಲ್ಲಿ. ಸೊ ಹೌ ಡು ಐ ಕ್ಯಾಲ್ಕುಲೇಟ್ ಆ್ಯಂಗಲ್ L ಯೂಸಿಂಗ್ ದಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಕ್ವಾಡ್ರಿಲ್ಯಾಟರಲ್. ಸೊ ಹೇಳ್ದಲ್ವ, ಈಗ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸಲ್ಲಿ ನಾವು ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟರಲ್ ಆಗಲೇ ಕಲ್ತಿದ್ದೀವಿ. ಸೊ ಅದನ್ನ ಉಪಯೋಗಿಸ್ಬಿಟ್ಟು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯಂಗಲ್ L. ಸೊ ಆ್ಯಂಗಲ್ L ಎಷ್ಟಾಗುತ್ತೆ? In this quadrilateral PLAN, we know that angle P, angle L, angle A, angle N ಎಲ್ಲದು 360 ಡಿಗ್ರೀಸ್ ಆಗುತ್ತೆ ಅಲ್ವಾ.
And we know the values of PAN. So angle P ಎಷ್ಟು 90 degrees. Angle L ಎಷ್ಟು ಅಂತ ಕಂಡುಹಿಡಿಬೇಕು ನಾವು. Angle A 110 degrees. Angle N is 85 degrees. So ಅದಕ್ಕೆ ನಮಗೆ angle L is equal to 360 degrees minus 285 degrees, which is equal to ಎಷ್ಟು ಇದು ಸಬ್ಟ್ರಾಕ್ಟ್ ಮಾಡಿದ್ರೆ 75 degrees. So ಇದು ನಮ್ಮದು ರಿಕ್ವೈರ್ಡ್ ಆಂಗಲ್ L ಆಯಿತಾ. ಸೊ ವಿ ಅಂಡರ್ಸ್ಟುಡ್ ಫ್ರಮ್ ದಿಸ್ ದಟ್ ಆಂಗಲ್ L is going to be 75 degrees. ಸೊ ಇಲ್ಲಿ ಬರೀತೀನಿ ಆಂಗಲ್ L 75 degrees. ಸೊ ಇದು ರಫ್ ಡಯಾಗ್ರಾಮ್ ನೋಡೋಣ. ಸೊ ರಫ್ ಡಯಾಗ್ರಾಮ್ ಹೇಗೆ ಕಾಣಿಸುತ್ತೆ, ನಮ್ಮದು ಲಾರ್ಜರ್ ಸೈಡ್ ಎಲ್ ಎ ಅಂತ ತೊಗೊಳ್ಳೋಣ. ಸೊ ಈ ಎಲ್ ಎ ಅಲ್ಲಿ ನಮಗೆ ಎರಡು ಆಂಗಲ್ ಎಲ್ ಮತ್ತು ಆಂಗಲ್ ಎ ಗೊತ್ತು ಅಲ್ವಾ. ಸೊ ವಿಲ್ ಟೇಕ್ ದ್ಯಾಟ್. ಸೊ ವಿಲ್ ಟೇಕ್ ಎಲ್ ಎ ಆ್ಯಂಡ್ ವಿ ನೋ ದ್ಯಾಟ್ ಆಂಗಲ್ ಎಲ್ ಇಸ್ 75 degrees. ದಟ್ ಮೀನ್ಸ್ ಹೆಂಗೋ ಬರುತ್ತೆ. ಆಂಗಲ್ ಎ ಇಸ್ 110 degrees. ದಟ್ ಮೀನ್ಸ್ ಹೆಂಗೋ ಬರುತ್ತೆ ಆಯಿತಾ. ಸೊ ನೆಕ್ಸ್ಟು ಇದು ಲೆಟ್ ಮೀ ಕಾಲ್ ದಿಸ್ ಎಲ್ ಎಕ್ಸ್ ಆ್ಯಂಡ್ ಲೆಟ್ ಮೀ ಕಾಲ್ ದಿಸ್ ಎ ವೈ ಆಯಿತಾ. ಸೊ ನೆಕ್ಸ್ಟ್ ಏನು ಗೊತ್ತು ನಮಗೆ, ವಿ ನೋ ದ್ಯಾಟ್ ಪಾಯಿಂಟ್ ಪಿ is going to be 4 centimeters away from point L alva. So that's why, and we know that point P is going to lie on this ray Lx alva. So we'll take 4 centimeters from L and we'll cut an arc and we'll get our point P. Next to point N henge ಕಂಡು ಹಿಡಿಯೋದು, we know that angle P is equal to 90 degrees. So ಈ ಪಾಯಿಂಟ್ ಇಂದ ನಾವು ಒಂದು 90 degrees ಲೈನ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಈ ಪಾಯಿಂಟ್ ಈ ಎ ವೈದು ರೇ ಎಲ್ ಇಂಟರ್ಸೆಕ್ಟ್ ಆಗುತ್ತೆ, ಅದು ನಮ್ಮದು ಪಾಯಿಂಟ್ ಎನ್ ಸಿಗುತ್ತೆ. ಸೊ ಪಿ ಎಲ್ ಎ ಎನ್ ನಮ್ಮದು ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಷನ್ ಹಿಂಗೆ ಬರುತ್ತೆ. ಆ್ಯಕ್ಚುಲಾಗಿ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಇವಾಗ ನೋಡೋಣ ನಾವು. ಸೊ ನಮ್ಮದು ನೆಕ್ಸ್ಟ್ ಕ್ವೆಶ್ಚನಲ್ಲಿ ಪಿ ಎಲ್ ಎ ಎನ್ ಅಂತ ಒಂದು ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ನಮ್ಮದು ಪಿ ಎಲ್ ಎ ಎನ್ ಅಲ್ಲಿ ಎರಡು ಸೈಡ್ ಪಿ ಎಲ್ ಮತ್ತು ಎಲ್ ಎ ಕೊಟ್ಟಿದ್ದಾರೆ. ಹೌಎವರ್ ಬರೀ ಆ್ಯಂಗಲ್ ಪಿ ಎ ಎನ್ ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ ಎಲ್ ನಾವು ಆಗಲೇ ಕಂಡು ಹಿಡಿದಿದ್ದೀವಿ ಫ್ರಮ್ ದಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಕ್ವಾಡ್ರಿಲ್ಯಾಟರಲ್. ಸೊ ಯಾಕೆ ಆ್ಯಂಗಲ್ ಎಲ್ ಬೇಕಾಗಿತ್ತು, ಬಿಕಾಸ್ ವಿ ನೋ ಪಿ ಎಲ್ ಆ್ಯಂಡ್ ವಿ ನೋ ಎಲ್ ಎ. ಸೊ ಐದರ್ ಆ್ಯಂಗಲ್ ಪಿ ಆ್ಯಂಡ್ ಎಲ್ ಗೊತ್ತಾಗಬೇಕು ಅಥವಾ ಆ್ಯಂಗಲ್ ಎಲ್ ಆ್ಯಂಡ್ ಆ್ಯಂಗಲ್ ಎ ಗೊತ್ತಾಗಬೇಕು. ನಮಗೆ ಆ್ಯಂಗಲ್ ಎಲ್ ಗೊತ್ತಿಲ್ಲ ಅಂತ ವಿ ಹ್ಯಾವ್ ಫೌಂಡ್ ಔಟ್ ದಿಸ್ ಆ್ಯಂಗಲ್ ಎಲ್ ಯೂಸಿಂಗ್ ಆ್ಯಂಗಲ್ ಸಮ್ ಪ್ರಾಪರ್ಟಿ. ಸೊ ನಾವು ಸಿನ್ಸ್ ಎಲ್ ಎ is equal to 6.5 centimeters and it is the larger side, we are going to start by constructing LA ಅಲ್ವಾ. ಸೊ ಕನ್ಸ್ಟ್ರಕ್ಷನ್ಸಲ್ಲಿ ಯಾವತ್ತು ಲಾರ್ಜರ್ ಸೈಡ್ ಏನಿದೆ ಅದನ್ನ ಕನ್ಸ್ಟ್ರಕ್ಟ್ ಮಾಡಿ ಫಸ್ಟು. ಸೊ LA is equal to 6.5 centimeters ಅಂತ ಗೊತ್ತು ನಮಗೆ. ನೆಕ್ಸ್ಟ್ ಏನು, ಆ್ಯಂಗಲ್ L is equal to 75 degrees ಅಂತ ಕೊಟ್ಟಿದ್ದಾರೆ. ಸೊ ಆ್ಯಂಗಲ್ L is equal to 75 degrees. ಸಿನ್ಸ್ 75 degrees is a multiple of 15, ನಾವು ಕಾಂಪಸ್ ತಗೊಂಡು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಈ ಎಲ್ಲಿಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಅದೇ ಮೆಷರ್ಮೆಂಟ್ ಇಟ್ಕೊಂಬಿಟ್ಟು ನಂದು 60 ಡಿಗ್ರಿ ಲೈನ್ ಮತ್ತು ನಂದು 120 ಡಿಗ್ರಿ ಲೈನ್ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಇವಾಗ 75 is what? 75 is the bisector of 90 degrees and 60 degrees ಅಲ್ವಾ. ಸೊ ಇದರ ಮಧ್ಯ 75 degrees ಬರುತ್ತೆ. ಸೊ ಹೌ ಡು ಐ ಕನ್ಸ್ಟ್ರಕ್ಟ್ ದಿಸ್ 90 degrees? ನಾವು ಐ ಗಾಟ್ ಮೈ 120 degrees ಆ್ಯಂಡ್ ಮೈ 60 degrees. ಸೊ ನಾವು ಇವಾಗ 60 ಡಿಗ್ರಿ ಮತ್ತು 120 ಡಿಗ್ರೀಸ್ ಲೈನ್ನ ಬೈಸೆಕ್ಟ್ ಮಾಡಿದಾಗ 90 ಡಿಗ್ರಿ ಲೈನ್ ಬರುತ್ತೆ. ಸೊ ಇವಾಗ ಸ್ವಲ್ಪ ಕಮ್ಮಿ ತೊಗೊಂಡು ಮೆಷರ್ಮೆಂಟು ಮೇಲ್ಗಡೆ 2 ಆರ್ಕ್ ಕಟ್ ಮಾಡೋಣ ಆಯಿತಾ. ಮೇಲ್ಗಡೆ 2 ಆರ್ಕ್ ಕಟ್ ಮಾಡಿದಾಗ ನಂದು 90 ಡಿಗ್ರೀಸ್ದು ಪಾಯಿಂಟ್ ಇಲ್ಲೆಲ್ಲೂ ಬರುತ್ತೆ. ಸೊ ನಾವು 75 degrees ಡ್ರಾ ಮಾಡಬೇಕು ಅಂದರೆ ಐ ನೀಡ್ ಟು ಬೈಸೆಕ್ಟ್ ಮೈ 90 degrees ಆ್ಯಂಡ್ ಮೈ 60 degrees ಅಲ್ವಾ. ಸೊ ಹೌ ಡು ಐ ಬೈಸೆಕ್ಟ್? ತಿರ್ಗಾ ನಾನು ಈ ಆ್ಯಂಗಲ್ ಡಿಸ್ಟೆನ್ಸ್ ಮೆಷರ್ ಮಾಡಿಬಿಟ್ಟು ಸ್ವಲ್ಪ ಕಮ್ಮಿ ತೊಗೊತೀನಿ ಮತ್ತು ಮೇಲ್ಗಡೆ 2 ಕಡೆ ಒಂದು ಆರ್ಕ್ ಕಟ್ ಮಾಡ್ತೀನಿ ಆಯಿತಾ. ಸೊ ದಿಸ್ ಈಸ್ ಮೈ 75 degrees ಲೈನ್. ಆಲ್ವೇಸ್ ವೆರಿಫೈ ಯೋರ್ ಕನ್ಸ್ಟ್ರಕ್ಷನ್ ರೈಟ್ ಇದೆಯಾ ಇಲ್ವೋ ಅಂತ. ಸೊ if I measure, I'm exactly getting 75 degrees alva. So now this is my 75 degree line.
ಸೊ ಆ್ಯಂಗಲ್ ಎಲ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಲೆಟ್ ಅಸ್ ಕಾಲ್ ದಿಸ್ ಎಲ್ ಎಕ್ಸ್ ರೇ ಅಂತ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ನಾವು ಆ್ಯಂಗಲ್ ಎ ಎಷ್ಟು 110 ಡಿಗ್ರೀಸ್. ಲಕ್ಕಿಲಿ ನಿಮಗೆ 110 ಡಿಗ್ರೀಸ್ ಇಸ್ ನಾಟ್ ಅ ಮಲ್ಟಿಪಲ್ ಆಫ್ 15. ಸೊ ಅದಕ್ಕೆ ನಾವು ಪ್ರೊಟ್ರಾಕ್ಟರಲ್ಲೇ ಮೆಷರ್ ಮಾಡ್ಬೋದು. ಸೊ ಇವಾಗ ಪಾಯಿಂಟ್ ಎ ಇಂದ 110 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡೋಣ. 110 ಡಿಗ್ರೀಸ್ ಈ ಕಡೆ ಬರುತ್ತೆ, 90 ಡಿಗ್ರೀಸ್ ರೈಟ್ ಸೈಡ್ ಆಫ್ 90 ಡಿಗ್ರೀಸ್. ಸೊ ದಿಸ್ ವಿಲ್ ಬಿ 110 ಡಿಗ್ರೀಸ್. ಸೊ ಪಾಯಿಂಟ್ ಎ ಇಂದ ಒಂದು ರೇ ಕನ್ಸ್ಟ್ರಕ್ಟ್ ಮಾಡೋಣ ವಿಚ್ ಇಸ್ ಆ್ಯಂಗಲ್ಡ್ ಅಟ್ 110 ಡಿಗ್ರೀಸ್ ಆ್ಯಂಡ್ ಆ ರೇ ಎ ವೈ ಅಂತ ಏನೋ ಕರೆಯೋಣ. ಓಕೆ, ಸೊ ನಾವು ಐ ಹ್ಯಾವ್ ಡ್ರಾನ್ ಟೂ ಆ್ಯಂಗಲ್ಸ್. ಒನ್ ಆ್ಯಂಗಲ್ ಎಲ್ ಇಸ್ ಈಕ್ವಲ್ ಟು 75 ಡಿಗ್ರೀಸ್, ಆ್ಯಂಗಲ್ ಎ ಇಸ್ ಈಕ್ವಲ್ ಟು 110 ಡಿಗ್ರೀಸ್. Okay, so now what is my next step? I know that this point P is going to lie in yellow on this ray Lx, and point N is going to lie on this AY ray. Alva? So now what do I know the measurement of? I know the measurement of PL and I know the measurement of LA. LA agli construct ಮಾಡಿದೀವಿ. So let us construct PL. Alva? So now how do I construct PL? So P is 4 centimeters away from L. So I'll measure 4 centimeters on my compass. ಮತ್ತೆ ಎಲ್ ಇಂದ ಒಂದು ಆರ್ಕ್ ಕಟ್ ಮಾಡೋಣ. ಸೊ ಇದು ನನ್ನ ಪಾಯಿಂಟ್ ಪಿ ಆಗುತ್ತೆ ಅಲ್ವಾ. ಸೊ ಪಾಯಿಂಟ್ ಪಿ ಸಿಕ್ತು ನಮಗೆ. ನಾವು ಲಾಸ್ಟ್ ಸ್ಟೆಪ್ ಏನು, ವಿ ಹ್ಯಾವ್ ಟು ಫೈಂಡ್ ಔಟ್ ಪಾಯಿಂಟ್ ಎನ್. ಸೊ ಪಾಯಿಂಟ್ ಎನ್ ಈ ಲೈನ್ನಲ್ಲಿ ಎಲ್ಲೋ ಲೈ ಆಗುತ್ತೆ ಆ್ಯಂಡ್ ವಿ ನೋ ದಟ್ ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಸೊ ನಾವು ಪಾಯಿಂಟ್ ಪಿ ಇಂದ ಒಂದು 90 ಡಿಗ್ರಿ ಲೈನ್ ಡ್ರಾ ಮಾಡಿದಾಗ ಈ ಲೈನ್ ಎಲ್ಲೋ ಕಟ್ ಆಗುತ್ತೆ. ಈ ಲೈನಲ್ಲಿ ಎಲ್ಲಿ ಕಟ್ ಆಗುತ್ತೋ ಸೊ ಅದು ನಮ್ಮದು ಪಾಯಿಂಟ್ ಎನ್ ಬರುತ್ತೆ. ಸೊ ನಾವು ಫ್ರಮ್ ಪಾಯಿಂಟ್ ಪಿ ಲೆಟ್ ಅಸ್ ಕನ್ಸ್ಟ್ರಕ್ಟ್ 90 ಡಿಗ್ರೀಸ್ ಆಯಿತಾ. ಸೊ ಹೌ ಡು ಐ ಕನ್ಸ್ಟ್ರಕ್ಟ್ 90 ಡಿಗ್ರೀಸ್? ತಿರ್ಗಾ ಒಂದು ಆರ್ಬಿಟ್ರಿ ಮೆಷರ್ಮೆಂಟ್ ಕಾಂಪಸಲ್ಲಿ ತೊಗೊಂಡು ಒಂದು ಆರ್ಕ್ ಕಟ್ ಮಾಡೋಣ. ಸೊ ಈ ಪಾಯಿಂಟಿಂದ ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು 60 ಡಿಗ್ರಿ ಲೈನ್ ಆ್ಯಂಡ್ 120 ಡಿಗ್ರಿ ಲೈನ್ ಕನ್ಸ್ಟ್ರಕ್ಟ್ ಮಾಡೋಣ. ಓಕೆ, ಸೊ ನಾವು 90 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಬೈಸೆಕ್ಟ್ ದ 60 ಆ್ಯಂಡ್ ದ 120 ಡಿಗ್ರಿ ಲೈನ್. ಸೊ ಬೈಸೆಕ್ಟ್ ಮಾಡುವಾಗ ಸ್ವಲ್ಪ ಕಮ್ಮಿ ಮೆಷರ್ಮೆಂಟ್ ತೊಗೊಂಡು ಎರಡು ಕಡೆಯಿಂದ ಆರ್ಕ್ ಕಟ್ ಮಾಡಿ. ಸೊ ದಿಸ್ ಇಸ್ ಮೈ 90 ಡಿಗ್ರಿ ಲೈನ್ ಫ್ರಮ್ ಪಾಯಿಂಟ್ ಪಿ ಆಯಿತಾ, ಟು ಗೆಟ್ ಮೈ ರಿಕ್ವೈರ್ಡ್ ಪಾಯಿಂಟ್ ಎನ್. ಸೊ ನಾವು ಮೆಷರ್ ವೆದರ್ ಯುವರ್ ಕನ್ಸ್ಟ್ರಕ್ಷನ್ ಇಸ್ ರೈಟ್ ಆರ್ ನಾಟ್. As you can see, ನನ್ನ ಕನ್ಸ್ಟ್ರಕ್ಷನಲ್ಲಿ ಎಕ್ಸಾಕ್ಟಾಗಿ 90 ಡಿಗ್ರೀಸ್ ಅಂತ ಬಂತು. ಸೊ ದಿಸ್ ಆ್ಯಂಗಲ್ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಸೊ ಇದು ನಂದು ರಿಕ್ವೈರ್ಡ್ ಕನ್ಸ್ಟ್ರಕ್ಷನ್ ಕ್ವಾಡ್ರಿಲ್ಯಾಟ್ರಲ್ ಪಿ ಎಲ್ ಎ ಎನ್ ಬಂತು ನಮಗೆ. ಸೊ ಈ ಪಿ ಎಲ್ ಎ ಎನ್ನಲ್ಲಿ ಇದು ಆ್ಯಂಗಲ್ ಎಲ್ ಇಸ್ ಈಕ್ವಲ್ ಟು 75 ಡಿಗ್ರೀಸ್, ಆ್ಯಂಗಲ್ ಎ ಇಸ್ ಈಕ್ವಲ್ ಟು 110 ಡಿಗ್ರೀಸ್ ಮತ್ತು ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರೀಸ್ ಅಂತ ಬಂತು. ಆ್ಯಂಗಲ್ ಎನ್ ಇಸ್ ಈಕ್ವಲ್ ಟು 85 ಡಿಗ್ರೀಸ್. ನಿಮ್ಮ ಕ್ವಾಡ್ರಿಲ್ಯಾಟ್ರಲ್ ಕರೆಕ್ಟ್ ಆಗಿದ್ದರೆ ಇಫ್ ಯು ಮೆಷರ್ ದಿಸ್ ಆ್ಯಂಗಲ್ it should be exactly equal to 85 degrees ಆಯಿತಾ. ಸೊ ನಿಮ್ಮದು ಕ್ವಾಡ್ರಿಲ್ಯಾಟ್ರಲ್ನ ಮೆಷರ್ ಮಾಡಿಬಿಟ್ಟು ನಮಗೆ ಹೇಳಿ ವೆದರ್ ಇಟ್ ಈಸ್ ರೈಟ್ ಆರ್ ನಾಟ್. ಸೊ ನಿಮಗೆ ಕನ್ಸ್ಟ್ರಕ್ಷನ್ ತುಂಬ ಪ್ರಿಸೈಸ್ ಇರಬೇಕು, ಇಲ್ಲದೇ ಇದ್ದರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟ್ರಲ್. ಸೊ ಹೋಪ್ ನಿಮಗೆ ಅರ್ಥ ಆಯಿತು ಕ್ವಾಡ್ರಿಲ್ಯಾಟ್ರಲ್ ಪಿ ಎಲ್ ಎ ಎನ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ. ಸೊ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಫಸ್ಟ್ ವಿ ಡ್ರಾ ಒನ್ ಲೈನ್ ಸೆಗ್ಮೆಂಟ್ ಎಲ್ ಎ, ಮತ್ತು ಎಲ್ ಎ ಅಲ್ಲಿರೋದು ಎರಡು ಆ್ಯಂಗಲ್ ಎಲ್ ಮತ್ತು ಆ್ಯಂಗಲ್ ಎನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ನೆಕ್ಸ್ಟ್ ನಾವು ಪಾಯಿಂಟ್ ಪಿ ಹೆಂಗೆ ಕಂಡು ಹಿಡಿತೀವಿ. ಸೊ ಪಾಯಿಂಟ್ ಪಿ ವಿ ನೋ ದಟ್ ಪಾಯಿಂಟ್ ಪಿ ಇಸ್ ಗೋಯಿಂಗ್ ಟು ಬಿ 4 centimeters ಅವೇ ಫ್ರಮ್ ಎಲ್. ಸೊ ಪಾಯಿಂಟ್ ಪಿ ಕಂಡು ಹಿಡಿದ್ಬಿಟ್ಟು ಆ್ಯಂಗಲ್ ಪಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಆ್ಯಂಗಲ್ ಪಿ ಇಸ್ 90 ಡಿಗ್ರೀಸ್. ಸೊ ಆ್ಯಂಗಲ್ ಪಿ ಈ ರೇ ಎ ವೈ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದು ನಮ್ಮದು ಪಾಯಿಂಟ್ ಎನ್. ಸೊ ಅದರಿಂದ ನಾವು 4 ಪಾಯಿಂಟ್ ಕಂಡು ಹಿಡಿದ್ಬಿಟ್ಟು ಕ್ವಾಡ್ರಿಲ್ಯಾಟ್ರಲ್ ಪಿ ಎಲ್ ಎ ಎನ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಟೇಕ್ ಅ ಲುಕ್ ಎಟ್ ದ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಏನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಆ್ಯಂಡ್ ವಿ ವಿಲ್ ಹೆಲ್ಪ್ ಯು. ಸೊ ನಾವು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇದರಲ್ಲಿ ಒಂದು ಪ್ಯಾರಲೋಗ್ರಾಮ್ HEAR ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಎರಡೇ ಸೈಡ್ ಮತ್ತು ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ. ಬಟ್ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಅ ಪ್ಯಾರಲೋಗ್ರಾಮ್ ವಿ ಕ್ಯಾನ್ ಗೆಟ್ ದಿ ಅದರ್ ಮೆಷರ್ಮೆಂಟ್ಸ್ ಟು ಕನ್ಸ್ಟ್ರಕ್ಟ್ ದಿಸ್ ಅಲ್ವಾ. ಸೊ ಒಂದು ರಫ್ ಡಯಾಗ್ರಾಮ್ ಡ್ರಾ ಮಾಡೋಣ. ಒಂದು ಪ್ಯಾರಲೋಗ್ರಾಮ್ ತೊಗೊತೀನಿ. ಲೆಟ್ ಮಿ ಟೇಕ್ ದಿಸ್ as HEAR ಆಯಿತಾ. ಸೊ ಇದು ನಮ್ಮದು ಪ್ಯಾರಲೋಗ್ರಾಮ್. ಇದರಲ್ಲಿ this is going to be parallel to this and this is going to be parallel to this
ಆಯಿತಾ. ಸೊ ಹೆಚ್ ಈಸ್ ಪ್ಯಾರಲಲ್ ಟು ಆರ್ ಎ, ಹೆಚ್ ಆರ್ ಇಸ್ ಪ್ಯಾರಲಲ್ ಟು ಇ ಎ ಆ್ಯಂಡ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ನಮಗೆ ಆ್ಯಂಗಲ್ ಆರ್ ಇಸ್ 85 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. And now using the properties of a parallelogram, we can calculate angle A. So angle A is going to be 180 degrees minus angle R alva. Yake andre this is the properties of a parallelogram. That means that in the parallelogram, the two adjacent angles are going to sum up to 180 degrees anta. So namge angle A is going to be 180 degrees minus R, which is going to be 180 degrees minus 85 degrees, and calculation madre it's going to be equal to 95 degrees. So namge angle A is equal to 95 degrees anta baratte. Aita. So we also know that HE is going to be equal to RA and HR is going to be equal to EA, ಈ ಪ್ಯಾರಲೋಗ್ರಾಮ್ ಅಲ್ಲಿ. ಸೊ ಇದು ನಮ್ಮದು ರಫ್ ಡಯಾಗ್ರಾಮ್. ಆ್ಯಕ್ಚುಲ್ ಆಗಿ ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ಅಂತ ನೋಡೋಣ ಇವಾಗ. ಸೊ ನಮ್ಮದು ನೆಕ್ಸ್ಟ್ ಕನ್ಸ್ಟ್ರಕ್ಷನಲ್ಲಿ ಪ್ಯಾರಲೋಗ್ರಾಮ್ HEAR ಅಂತ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಮಗೆ ನಮಗೆ ಪ್ಯಾರಲೋಗ್ರಾಮಲ್ಲಿ ವಿ ಆಲ್ರೆಡಿ ನೋ ದ್ಯಾಟ್ ದ ಪ್ಯಾರಲಲ್ ಸೈಡ್ಸ್ ಆರ್ ದಿ ಆಪೋಸಿಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್ ಆರ್ ಗೋಯಿಂಗ್ ಟು ಬಿ ಈಕ್ವಲ್ ಅಲ್ವಾ. ಸೊ ನಮಗೆ ಕ್ವೆಶ್ಚನಲ್ಲಿ ಹೆಚ್ ಇ ಮತ್ತು ಇ ಎ ಅಂತ ಕೊಟ್ಟಿದ್ದಾರೆ. ಸೊ ವಿ ನೋ ದಟ್ ಹೆಚ್ ಇ ಇಸ್ ಪ್ಯಾರಲಲ್ ಟು ಆರ್ ಎ ಆ್ಯಂಡ್ ಇ ಎ ಇಸ್ ಪ್ಯಾರಲಲ್ ಟು ಹೆಚ್ ಆರ್ ವಿಚ್ ಇಸ್ ಈಕ್ವಲ್ ಟು 6 centimeters. ಸೊ ನಮ್ಮದು ಫಸ್ಟ್ ಒಂದು ಲೈನ್ ಆ್ಯಂಗಲ್ ಆರ್ ಆಗಲೇ 85 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಮತ್ತು ವಿ ನೋ ದಟ್ ಫ್ರಮ್ ದ ಪ್ರಾಪರ್ಟೀಸ್ ಆಫ್ ಅ ಪ್ಯಾರಲೋಗ್ರಾಮ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 95 ಡಿಗ್ರೀಸ್ ಅಂತ ಗೊತ್ತು. ಸೊ ವಿಲ್ ಕನ್ಸ್ಟ್ರಕ್ಟ್ ಆರ್ ಎ ಫಸ್ಟ್ ವಿಚ್ ಇಸ್ ಈಕ್ವಲ್ ಟು 5 centimeters ಆ್ಯಂಡ್ ಆ್ಯಂಗಲ್ ಆರ್ ಆ್ಯಂಡ್ ಆ್ಯಂಗಲ್ ಎ. ಸೊ ಮುಂಚೆ ಯಾವ ಥರ ಮಾಡಿದ್ದೀವಿ ಅದೇ ಥರ ಮಾಡ್ತಾ ಇದ್ದೀವಿ ಈಗ. ಸೊ ಫಸ್ಟು ಆರ್ ಎ ಇಸ್ ಈಕ್ವಲ್ ಟು 5 centimeters ಅಂತ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಇವಾಗ why are we constructing RA first and not EA? EA is equal to 6 centimeters, that is the larger side alva. We are constructing RA first because agale R angle kottidare matte A angle ನಾವು ಕಂಡು ಹಿಡಿದಿದ್ದೀವಿ from the properties of a parallelogram alva. So let us start by constructing angle R is equal to 85 degrees. Luckily 85 degrees, so 15 degrees the multiple alla. That is why you can use a protractor itself and calculate it. So idu 85 degrees. ಸೊ ಆ್ಯಂಗಲ್ ಆರ್, ಸೊ ಆರ್ ಇಂದ ಒಂದು ರೇ ಡ್ರಾ ಮಾಡ್ತೀವಿ ಮತ್ತು ಆ್ಯಂಗಲ್ ಆರ್ 85 ಡಿಗ್ರೀಸ್ ಅಂತ ಬಂತು. ಈ ರೇ ಆರ್ ಎಕ್ಸ್ ಅಂತ ಕರೆಯೋಣ. ಸೊ ದಿಸ್ ಇಸ್ ಮೈ 85 ಡಿಗ್ರೀಸ್ ಲೈನ್. ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು, ಎ ಇಂದ ಒಂದು ರೇ ಕನ್ಸ್ಟ್ರಕ್ಟ್ ಮಾಡಬೇಕು. ಆ ರೇ ಶುಡ್ ಬಿ ಆ್ಯಂಗಲ್ಡ್ ಆ್ಯಟ್ 95 ಡಿಗ್ರೀಸ್ ಅಲ್ವಾ. ಸೊ ಬಿಕಾಸ್ ವಿ ನೋ ದಟ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 95 ಡಿಗ್ರೀಸ್. ಸೊ ನಾವು ಇದೇ ಪ್ರೊಟ್ರಾಕ್ಟರ್ ತೊಗೊಂಬಿಟ್ಟು ಪಾಯಿಂಟ್ ಎ ಇಂದ 95 ಈ ಕಡೆ 95 ಡಿಗ್ರೀಸ್ ಅಂತ ಒಂದು ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಲೆಟ್ ಅಸ್ ಜಾಯಿನ್ ದಿಸ್ ಪಾಯಿಂಟ್ ಟು ದಿಸ್ ರೇ. ಈ ರೇ ಎ ವೈ ಅಂತ ಏನು ಕರೆಯೋಣ ಆಯಿತಾ. ಸೊ ದಿಸ್ ಇಸ್ 5 centimeters ಅಲ್ವಾ. ಸೊ ನಾವು ದಿಸ್ ಮೈ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್ ವಿಲ್ ಬಿ ಹೆಚ್ ಇ ಎ ಆರ್, ಈ ಥರ ಇರುತ್ತೆ ಅಲ್ವಾ. ಸೊ ಹೆಚ್ ಇಸ್ ಗೋಯಿಂಗ್ ಟು ಲೈ ಆನ್ ದಿಸ್ ರೇ ಆರ್ ಎಕ್ಸ್ ಮತ್ತು E is going to lie on this ray AY alva. So what is the distance of H to R? HR distance is equal to 6 centimeters. So ivaga 6 centimeters tagondu compass ಅಲ್ಲಿ measure ಮಾಡ್ತೀನಿ. This is 6 centimeters and R ಇಂದ ಒಂದು ಪಾಯಿಂಟ್ ಕಟ್ ಮಾಡ್ತೀನಿ. So now this is going to be H. Now we also know that EA distance is equal to 6 centimeters. So ಇದೇ 6 centimeters ಇಟ್ಕೊಂಡ್ಬಿಟ್ಟು A ಇಂದ ಇನ್ನೊಂದು ಆರ್ಕ್ ಕಟ್ ಮಾಡ್ತೀನಿ ಇಲ್ಲಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಪಾಯಿಂಟ್ ಇ. ಇವಾಗ ಹೆಚ್ ಮತ್ತು ಇ ಜಾಯಿನ್ ಮಾಡಿದ್ರೆ ಐ ಗೆಟ್ ಮೈ ರಿಕ್ವೈರ್ಡ್ ಪ್ಯಾರಲೋಗ್ರಾಮ್. ಸೊ ಈ ಪ್ಯಾರಲೋಗ್ರಾಮಲ್ಲಿ ಆರ್ ಎ ಇಸ್ ಪ್ಯಾರಲಲ್ ಟು ಹೆಚ್ ಇ ಮತ್ತು ಹೆಚ್ ಆರ್ ಇಸ್ ಪ್ಯಾರಲಲ್ ಟು ಇ ಎ. ಆರ್ ಎ ಇಸ್ ಈಕ್ವಲ್ ಟು 5 centimeters, ಅದಕ್ಕೆ ಹೆಚ್ ಇ ಆಲ್ಸೋ ಶುಡ್ ಬಿ ಈಕ್ವಲ್ ಟು 5 centimeters ಮತ್ತು ಇ ಎ ಆ್ಯಂಡ್ ಹೆಚ್ ಆರ್ ಶುಡ್ ಬಿ ಈಕ್ವಲ್ ಟು 6 centimeters ಈಚ್. ನಿಮ್ಮದು ಕನ್ಸ್ಟ್ರಕ್ಷನ್ನ ವೆರಿಫೈ ಮಾಡಿ, ಕರೆಕ್ಟಾಗಿದೆ. 6 centimeters, ಇಲ್ಲೂ 6 centimeters ಆ್ಯಂಡ್ ಈ ಎರಡು 5 centimeters ಆಗಬೇಕು. ಸೊ ಇದು ನಮ್ಮದು ರಿಕ್ವೈರ್ಡ್ ಪ್ಯಾರಲೋಗ್ರಾಮ್. ಈಸಿಯಾಗಿತ್ತು, ಯಾಕೆಂದರೆ ವಿ ನೋ ದ ಮೆಷರ್ಮೆಂಟ್ಸ್ 5 and 6 centimeters. ಸೊ ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಎರಡು ರೇ ಅಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ.
ಸೊ ದಿಸ್ ಈಸ್ ದ ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡೋದು ಸ್ಟೆಪ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ನಾವು ಫಸ್ಟ್ ಒಂದು ಲೈನ್ ಸೆಗ್ಮೆಂಟ್ ಆರ್ ಎ ತೊಗೊಂಡ್ವಿ. ಸೊ ಈ ಆರ್ ಎಲ್ಲಿ ಎರಡು ಆ್ಯಂಗಲ್ ಗೊತ್ತು, ಆ್ಯಂಗಲ್ ಆರ್ ಗೊತ್ತು, ಆ್ಯಂಗಲ್ ಎ ಗೊತ್ತು. ಆ ಎರಡು ಆ್ಯಂಗಲ್ನ ಡ್ರಾ ಮಾಡಿಬಿಟ್ಟು ನೆಕ್ಸ್ಟ್ ವಿ ನೋ ದ್ಯಾಟ್ ವಿತ್ 6 centimeters ರೇಡಿಯಸ್ ಆನ್ ಆರ್ಕ್ ಆರ್ ಎಕ್ಸ್ ಆ್ಯಂಡ್ ಆರ್ಕ್ ಎ ವೈ ವಿ obtain ಪಾಯಿಂಟ್ ಹೆಚ್ ಆ್ಯಂಡ್ ಪಾಯಿಂಟ್ ಇ ಅಲ್ವಾ. ಸೊ ಪಾಯಿಂಟ್ ಹೆಚ್ ಮತ್ತು ಪಾಯಿಂಟ್ ಇ ಆ ಎರಡು ಆರ್ಕ್ ಮೇಲಿತ್ತು. And then we cut those 2 points and then we joined the 2 points, which is point H and point E, to get the 4 sides of the quadrilateral or the parallelogram alva. So these are the steps of construction. Hopefully you understood. If there is a doubt, no problem. You can always reach out to us on our WhatsApp and we will always be ready to help you. So now the next type of construction ali, they have given us 3 sides and 2 included angles. So adar artha yeno, adar artha andre, they have given us 3 sides. That means ee tara yeno 3 sides kottidare and they have given us 2 included angles. That means they have given us the angles between these 3 sides. And then using this measurements, we can construct this 4th side. So now let us take a look at how to construct this particular quadrilateral DEAR. ಸೊ ನಮ್ಮದು ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ. ಇದರಲ್ಲಿ DEAR ಅಂತ ಒಂದು ಕ್ವಾಡ್ರಿಲ್ಯಾಟ್ರಲ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಯಾವ ಎರಡು ಆ್ಯಂಗಲ್ಸ್ ಕೊಟ್ಟಿದ್ದಾರೆ, ಆ್ಯಂಗಲ್ ಇ ಆ್ಯಂಡ್ ಆ್ಯಂಗಲ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಫಾರ್ ಅಸ್ ಟು ಡ್ರಾ ದ ಸೈಡ್ ಇ ಎ ಅಲ್ವಾ. ಸೊ ಬಿಕಾಸ್ ವಿ ಹ್ಯಾವ್ ದ ಸೈಡ್ ಇ ಎ ಆ್ಯಂಡ್ ವಿ ಹ್ಯಾವ್ ದ 2 angles that are included on the side as well. So let us start by constructing EA, which is 5.5 centimeters. So this is going to be EA. ಮತ್ತೆ ಆ್ಯಂಗಲ್ ಇ ಮತ್ತು ಆ್ಯಂಗಲ್ ಎ 60 and 90 degrees. ಸೊ ದಟ್ ಮೀನ್ಸ್ ಆ್ಯಂಗಲ್ ಇ ಹೆಂಗೋ ಬರುತ್ತೆ, ಆ್ಯಂಗಲ್ ಎ ಇಲ್ಲೆಲ್ಲೋ ಬರುತ್ತೆ. ಸೊ ಅಗೇನ್ ವಿಲ್ ಜಸ್ಟ್ ಕಾಲ್ ದಿಸ್ ಎಕ್ಸ್ ಆ್ಯಂಡ್ ವೈ. ಸೊ ಇದು ರೇ ಇ ಎಕ್ಸ್ ಆ್ಯಂಡ್ ರೇ ಎ ವೈ. ನೆಕ್ಸ್ಟ್ ಏನು ಗೊತ್ತು, ವಿ ನೋ ದ ಡಿಸ್ಟೆನ್ಸ್ ಆಫ್ ಡಿ ಇ ಅಲ್ವಾ. ಸೊ ಡಿ ಇ ಇಸ್ ಗೋಯಿಂಗ್ ಟು ಲೈ ಆನ್ ದಿಸ್ ರೇ ಇ ಎಕ್ಸ್ ಅಲ್ವಾ. ಸೊ ಡಿ ಇಲ್ಲಿ ಎಲ್ಲೋ ಬರುತ್ತೆ ಮತ್ತು ಪಾಯಿಂಟ್ ಆರ್ ಇಲ್ಲಿ ಎಲ್ಲೋ ಬರುತ್ತೆ, ಈ ರೇ ಮೇಲೆ ಎಲ್ಲೋ ಬರುತ್ತೆ. And we know the distance of DE, which is 4 centimeters. So D in the E 4 centimeters. So illinda one arc cut martin 4 centimeters. So ಇದು ನಂದು ಪಾಯಿಂಟ್ ಡಿ ಆಗುತ್ತೆ. ಮತ್ತು ಈ ಆರ್ಕ್ ಎ ವೈ ಅಲ್ಲಿ ನನಗೆ ಪಾಯಿಂಟ್ ಆರ್ ಎಲ್ಲೋ ಇರುತ್ತೆ. ಆ್ಯಂಡ್ ವಿ ನೋ ದ ಡಿಸ್ಟೆನ್ಸ್ ಆಫ್ ಎ ಆರ್ ಇಸ್ ಗೋನ್ ಟು ಬಿ 4.5 centimeters. ಸೊ ಇಲ್ಲಿ ಎಲ್ಲೋ ಒಂದು ಆರ್ಕ್ ಕಟ್ ಮಾಡಿಬಿಟ್ಟು ಎರಡು ಜಾಯಿನ್ ಮಾಡ್ತೀನಿ. ಇದು ನಂದು ಪಾಯಿಂಟ್ ಆರ್ ಆಗುತ್ತೆ. ಸೊ ದಿಸ್ ಈಸ್ ಮೈ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್ DEAR. ಕನ್ಸ್ಟ್ರಕ್ಷನ್ ಹೀಗೆ ಮಾಡ್ತೀವಿ. ಆ್ಯಂಡ್ ಲೆಟ್ ಇಸ್ ನೌ ಟೇಕ್ ಅ ಲುಕ್ ಎಟ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅಂತ. ಸೊ ನಮ್ಮದು ನೆಕ್ಸ್ಟ್ ಕನ್ಸ್ಟ್ರಕ್ಷನಲ್ಲಿ DEAR ಅಂತ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ವಿ ನೋ ದ್ಯಾಟ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಇಟ್ ವಿತ್ 3 sides ಆ್ಯಂಡ್ 2 included angles. ಸೊ ನಮ್ಮದು 3 sides ಕೊಟ್ಟಿದ್ದಾರೆ ಮತ್ತು 2 included angles ಅಂದರೆ ದಟ್ ಮೀನ್ಸ್ EA ಕೊಟ್ಟಿದ್ದಾರೆ ಆ್ಯಂಡ್ ದ included angles ಆನ್ EA ಆರ್ ಆ್ಯಂಗಲ್ ಇ ಆ್ಯಂಡ್ ಆ್ಯಂಗಲ್ ಎ ಅಲ್ವಾ. ಸೊ ವಿ ನೋ ದೋಸ್ ಟು. ಸೊ ಅದಕ್ಕೆ ವಿಲ್ ಸ್ಟಾರ್ಟ್ ಆಫ್ ಬೈ ಕನ್ಸ್ಟ್ರಕ್ಟಿಂಗ್ ದಿಸ್ ಲೈನ್ ಸೆಗ್ಮೆಂಟ್ EA ಮತ್ತು ಆ್ಯಂಗಲ್ ಇ ಮತ್ತು ಆ್ಯಂಗಲ್ ಎನ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ದಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ದ ಫಸ್ಟ್ ಸ್ಟೆಪ್. ಯಾವತ್ತು ನೋಡಿ ಯಾವ ಲೈನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ, ಆ ಲೈನ್ ಸೆಗ್ಮೆಂಟ್ದು ಇನ್ಕ್ಲೂಡೆಡ್ ಆ್ಯಂಗಲ್ಸ್ನ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಬೈ ಕನ್ಸ್ಟ್ರಕ್ಟಿಂಗ್ EA is equal to 5 centimeters. Angle E is equal to 60 degrees. It is a multiple of 15. 60 degrees ಆಗ್ಲಿಕ್ಕೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರುತ್ತೆ ನಿಮಗೆ ಇವಾಗ. ಸೊ ಲೆಟ್ ಅಸ್ ಸ್ಟಾರ್ಟ್ ಬೈ ಕನ್ಸ್ಟ್ರಕ್ಟಿಂಗ್ ಒನ್ ಆರ್ಕ್ ವಿತ್ ಒನ್ ಮೆಜರ್ಮೆಂಟ್. ಆ್ಯಂಡ್ ಈ ಆರ್ಕ್ನ ಫಸ್ಟ್ ಇಂಟರ್ಸೆಕ್ಟ್ ಮಾಡಿದ್ರೆ ಇದು ನಮ್ಮದು 60 degree ಲೈನ್ ಬರುತ್ತೆ. ಸೊ ಒಂದು ರೇ ಡ್ರಾ ಮಾಡೋಣ ಇ ಇಂದ. ಈ ರೇನ ಇ ಎಕ್ಸ್ ಅಂತ ಏನೋ ಕರೆಯೋಣ. ಸೊ ಇದು 60 degrees ಇರಬೇಕು. ಮೆಜರ್ ಮಾಡೋಣ ಟು ವೆರಿಫೈ ವೆದರ್ ಆರ್ ಕನ್ಸ್ಟ್ರಕ್ಷನ್ ಇಸ್ ರೈಟ್ ಆರ್ ನಾಟ್. ಮೆಜರ್ ಮಾಡಿದಾಗ ಎಕ್ಸಾಕ್ಟ್ಲಿ 60 degrees ಅಂತ ಬರ್ತಾ ಇದೆ. ನೆಕ್ಸ್ಟ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 90 degrees ಅಂತ ಕೊಟ್ಟಿದ್ದಾರೆ. ಸೊ ಈ ಪಾಯಿಂಟ್ ಎ ಇಂದ ಒಂದು ಮೆಷರ್ಮೆಂಟ್ ತೊಗೊಂಡು ಒಂದು ಆರ್ಕ್ ಕಟ್ ಮಾಡೋಣ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಡ್ರಾ ಮೈ 60 degree ಲೈನ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡ್ರಾ ಮೈ 120 degree ಲೈನ್. ಈ ಎರಡು ಲೈನ್ನ ಬೈಸೆಕ್ಟ್ ಮಾಡೋಣ ಟು ಗೆಟ್ ದ 90 degree ಲೈನ್. So this is my 90 degree line and ಇದು ಏನೋ ಎ ವೈ ಅಂತ ಒಂದು ರೇ ಕನ್ಸ್ಟ್ರಕ್ಟ್ ಮಾಡೋಣ ಆಯಿತಾ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ 90 degrees. ಲೆಟ್ ಮೀ ವೆರಿಫೈ ವೆದರ್ ಮೈ ಕನ್ಸ್ಟ್ರಕ್ಷನ್ ಇಸ್ ರೈಟ್. ಕರೆಕ್ಟಾಗೇ ಇತ್ತು ಆಯಿತಾ. ಸೊ ನಾವು ಏನು ಕೊಟ್ಟಿದ್ದಾರೆ ಇವಾಗ,
the distance of AR is equal to 4.5 centimeters. That means AR, E line yellow irate alva. Mate HE is also going to lie on, sorry, DE is also going to lie on this line alva. So we also know the measurement of DE. So ivaga tumba simple ಆಯಿತು ಯಾಕಂದ್ರೆ we can get the point D from here and we can get the point E from, we can get the point R from here alva. So very simple, ivaga AR is equal to 4.5 centimeters measure ಮಾಡ್ಬಿಟ್ಟು A in the arc cut ಮಾಡಿ. Simple. So this is going to be my point R. ಮತ್ತೆ D is equal to 4 centimeters. So 4 centimeter measurement ತಗೊಂಡು ನಿಮ್ಮ ಕಾಂಪಸ್ ಅಲ್ಲಿ E ಇಂದ ಒಂದು ಪಾಯಿಂಟ್ ಕಟ್ ಮಾಡಿ. So this is nothing but my D. This is E A R. So ಇವಾಗ D R ಜಾಯಿನ್ ಮಾಡಿದ್ರೆ ನಮಗೆ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್ ಬರುತ್ತೆ. ಇದು ಸಿಂಪಲ್ ಆಗಿ ಕನ್ಸ್ಟ್ರಕ್ಷನ್ ಇದೆ ಅಲ್ವಾ. ಸೊ ಆಲ್ವೇಸ್ ಸಿ ವಿಚ್ ಇಸ್ ದ ಸೈಡ್ ವಿಚ್ ಇಸ್ ಗಿವನ್ ವಿತ್ ದ ಇನ್ಕ್ಲೂಡೆಡ್ ಆ್ಯಂಗಲ್ಸ್. ಸೊ ಇನ್ಕ್ಲೂಡೆಡ್ ಆ್ಯಂಗಲ್ಸ್ ಇ ಆ್ಯಂಡ್ ಎ. ಸೊ ಡ್ರಾ ದಟ್ ಸೈಡ್ ಫಸ್ಟ್ ಆ್ಯಂಡ್ ಡ್ರಾ ದ ಇನ್ಕ್ಲೂಡೆಡ್ ಆ್ಯಂಗಲ್ಸ್. ಅದಾದಮೇಲೆ ದ ಥರ್ಡ್ ಆ್ಯಂಡ್ ದ ಫೋರ್ತ್ ಪಾಯಿಂಟ್ ಆಫ್ ದ ಕ್ವಾಡ್ರಿಲ್ಯಾಟರಲ್ ವಿ ಕ್ಯಾನ್ ಈಸಿಲಿ ಗೆಟ್ ಬಿಕಾಸ್ ಅದರದ್ದು ಡಿಸ್ಟೆನ್ಸಸ್ ಆಗಲೇ ಗೊತ್ತು ಫ್ರಮ್ ದ points E and A. So I have derived the point E and the point R. ಇವಾಗ ನಿಮ್ಮದು ಕನ್ಸ್ಟ್ರಕ್ಷನಲ್ಲಿ ಡಿ ಆರ್ ಎಷ್ಟಿದೆ ಅಂತ ಮೆಷರ್ ಮಾಡಿಬಿಟ್ಟು ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಿಮ್ಮದು ಕನ್ಸ್ಟ್ರಕ್ಷನ್ ರೈಟ್ ಆಗಿದ್ದರೆ ಎಲ್ಲರದು ಆನ್ಸರ್ ಸೇಮ್ ಇರಬೇಕು ಆಯಿತಾ. ಸೊ ದಿಸ್ ಇಸ್ ಮೈ ರಿಕ್ವೈರ್ಡ್ ಕನ್ಸ್ಟ್ರಕ್ಷನ್. ಐ ಆಮ್ ಗೋಯಿಂಗ್ ಟು ಮಾರ್ಕ್ ದೀಸ್ ಸೈಡ್ಸ್. ದಿಸ್ ಇಸ್ 5 centimeters and this angle is 90 degrees. EA is equal to 5 centimeters. RA is equal to 4.5 centimeters ಅಂತ. ಸೊ ಇದು ನಮ್ಮದು ರಿಕ್ವೈರ್ಡ್ ಕನ್ಸ್ಟ್ರಕ್ಷನ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಈ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಫಸ್ಟ್ ಒಂದು ಲೈನ್ ಸೆಗ್ಮೆಂಟ್ ಇ ಎ ಡ್ರಾ ಮಾಡಿದ್ವಿ. ನೆಕ್ಸ್ಟ್ ವಿ ಫೌಂಡ್ ದಿ ಆ್ಯಂಗಲ್ಸ್ ಇ ಆ್ಯಂಡ್ ಆ್ಯಂಗಲ್, ವಿ ಡ್ರೂ ದಿ ಆ್ಯಂಗಲ್ ಇ ಆ್ಯಂಡ್ ವಿ ಡ್ರೂ ದಿ ಆ್ಯಂಗಲ್ ಎ. ಸೊ ಇ ಆ್ಯಂಡ್ ವಿ ಗಾಟ್ ದ ರೇಸ್ ಇ ಎಕ್ಸ್ ಆ್ಯಂಡ್ ಎ ವೈ, ಆ್ಯಂಡ್ ಆನ್ ದ ರೇ ಇ ಎಕ್ಸ್ ವಿ ಫೌಂಡ್ ದ ಪಾಯಿಂಟ್ ಡಿ, ಆ್ಯಂಡ್ ಆನ್ ದ ರೇ ಎ ವೈ ವಿ ಫೌಂಡ್ ದ ಪಾಯಿಂಟ್ ಆರ್. ಮತ್ತು ಎಲ್ಲ ಪಾಯಿಂಟ್ಸ್ನ ಜಾಯಿನ್ ಮಾಡಿಬಿಟ್ಟು ನಮಗೆ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಟ್ ಆಯಿತು. ನಮ್ಮದು ನೆಕ್ಸ್ಟ್ ಕ್ವೆಶ್ಚನಲ್ಲಿ ಕ್ವಾಡ್ರಿಲ್ಯಾಟರಲ್ ಟಿ ಆರ್ ಯು ಇ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ 2 ಸೈಡ್ ಮತ್ತು 3 ಸೈಡ್ ಏನು ಕೊಟ್ಟಿದ್ದಾರೆ, ಟಿ ಆರ್, ಆರ್ ಯು ಆ್ಯಂಡ್ ಯು ಇ, 3 ಕನ್ಸಿಕ್ಯೂಟಿವ್ ಸೈಡ್. ಮತ್ತು ಅದರ ಮಧ್ಯ ಇರೋದು 2 ಆ್ಯಂಗಲ್ ಆರ್ ಯು ಅಂತ ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ಐಡೆಂಟಿಫೈ ವಿಚ್ ಆ್ಯಂಗಲ್ಸ್ ಆರ್ ಗಿವನ್ ಆ್ಯಂಡ್ ವಿಚ್ ಸೈಡ್ ಇನ್ಕ್ಲೂಡ್ಸ್ ದೀಸ್ 2 ಆ್ಯಂಗಲ್ಸ್ ಆಯಿತಾ. ಸೊ ಆರ್ ಯು ಇಸ್ ದ ರಿಕ್ವೈರ್ಡ್ ಸೈಡ್ ಬಿಕಾಸ್ ವಿ ಹ್ಯಾವ್ ಆ್ಯಂಗಲ್ ಆರ್ ಆ್ಯಂಡ್ ವಿ ಹ್ಯಾವ್ ಆ್ಯಂಗಲ್ ಯು ಅಲ್ವಾ. ಸೊ ಆರ್ ಯು ಅಂತ ಒಂದು ಲೈನ್ ಡ್ರಾ ಮಾಡಿಬಿಟ್ಟು then we can draw angle R and angle U ಆಗಲೇ ಗೊತ್ತು. ಸೊ angle R is 75 degrees, angle U is 120 degrees ಅಂತ ಗೊತ್ತು. ಸೊ ಇದು ನನ್ನ ಆರ್ಕ್ ಆರ್ ಎಕ್ಸ್ ಅಂತ ಯು ವೈ ಅಂತ ಕರೆಯೋಣ. 75 degrees, 120 degrees. Next, we know the distance of TR. That means T is going to lie on this ray RX ಅಲ್ವಾ. ಸೊ ಟಿ ಆರ್ ಇಂದ ಟಿ ಡಿಸ್ಟೆನ್ಸ್ ಗೊತ್ತು. ಸೊ ಆರ್ ಇಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಸೊ ಈ ರೇ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದು ನಮ್ಮದು ಪಾಯಿಂಟ್ ಟಿ. ಮತ್ತು ವಿ ಆಲ್ಸೋ ನೋ ದ ಡಿಸ್ಟೆನ್ಸ್ ಆಫ್ ಯು ಇ ಆ್ಯಂಡ್ ಯು ಇ ಇಸ್ ಗೋಯಿಂಗ್ ಟು ಲೈ ಆನ್ ದಿಸ್ ರೇ ಯು ವೈ ಅಲ್ವಾ. ಸೊ ವಿ ನೋ ದ ಡಿಸ್ಟೆನ್ಸ್ ಇಸ್ 4 centimeters. ಸೊ ಯು ಇಂದ 4 centimeters ತೊಗೊಂಬಿಟ್ಟು ಒಂದು ಆರ್ಕ್ ಕಟ್ ಮಾಡ್ತೀನಿ. ಸೊ ಈ 2 ಆರ್ಕ್ ಜಾಯಿನ್ ಮಾಡಿದ್ರೆ ನಮಗೆ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್ ಟಿ ಆರ್ ಯು ಇ ಸಿಗುತ್ತೆ ಆಯಿತಾ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟರಲ್. ಆ್ಯಕ್ಚುಲಾಗಿ ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ಅಂತ ಇವಾಗ ನೋಡೋಣ ನಾವು. ಸೊ ನಮ್ಮ ನೆಕ್ಸ್ಟ್ ಕನ್ಸ್ಟ್ರಕ್ಷನಲ್ಲಿ ಟಿ ಆರ್ ಯು ಇ ಅಂತ ಒಂದು ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟಿ ಆರ್ ಯು ಇ ಅಲ್ಲಿ ಯಾವ ಲೈನ್ ಸೆಗ್ಮೆಂಟ್ ಡ್ರಾ ಮಾಡಬೇಕು ಫಸ್ಟು? ವಿ ಹ್ಯಾವ್ ಟು ಡ್ರಾ ಆರ್ ಯು ಫಸ್ಟ್ ಆರ್ ಯು ಇ ಫಸ್ಟ್ ಆರ್ ಟಿ ಆರ್ ಫಸ್ಟ್? ವಿ ಹ್ಯಾವ್ ಟು ಡ್ರಾ ಆರ್ ಯು ಫಸ್ಟ್. ಯಾಕೆ ಅಂದರೆ ಇನ್ಕ್ಲೂಡೆಡ್ ಆ್ಯಂಗಲ್ಸ್ ಆರ್ ಮತ್ತು ಯು ಕೊಟ್ಟಿದ್ದಾರೆ ಆಗಲೇ ನಮಗೆ. ಸೊ ಅದಕ್ಕೆ ಆರ್ ಯು ಇಂದ ಶುರು ಮಾಡೋಣ ಈ ಕನ್ಸ್ಟ್ರಕ್ಷನ್ನ. ಸೊ ಆರ್ ಯು ಇಸ್ ಈಕ್ವಲ್ ಟು 3 centimeters ಅಂತ ಒಂದು ಲೈನ್ ಸೆಗ್ಮೆಂಟ್ ಕನ್ಸ್ಟ್ರಕ್ಟ್ ಮಾಡ್ತೀನಿ ಆಯಿತಾ. ದಿಸ್ ಇಸ್ ಆರ್ ಆ್ಯಂಡ್ ದಿಸ್ ಇಸ್ ಯು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಆರ್ ಯು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಯಾಕೆಂದರೆ ಆರಿಂದ ಒಂದು 75 degree ಲೈನ್ ಡ್ರಾ ಮಾಡಬೇಕು, ಯು ಇಂದ ಒಂದು 120 degree ಲೈನ್ ಡ್ರಾ ಮಾಡಬೇಕು ಅಲ್ವಾ. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ ದೀಸ್ ಪಾಯಿಂಟ್ಸ್ ಪ್ರಾಪರ್ಲಿ ಆ್ಯಂಡ್ ಎಕ್ಸ್ಟೆಂಡ್ ದ ಲೈನ್ ಸೆಗ್ಮೆಂಟ್ ಆಯಿತಾ. ಸೊ ನಾವು ಆ್ಯಂಗಲ್ ಆರ್ ಇಸ್ ಈಕ್ವಲ್ ಟು 75 degrees ಕಾಂಪಸಲ್ಲಿ ಮಾಡಬೇಕು ನೀವು. ಸೊ ಶುರು ಮಾಡೋಣ. ಸೊ ಫಸ್ಟ್ ನಮ್ಮದು 60 degree ಮತ್ತು 120 ಲೈನ್ ಡ್ರಾ ಮಾಡೋಣ. ದಿಸ್ ಇಸ್ ಮೈ 60 degrees, ದಿಸ್ ಇಸ್ ಮೈ 120 degrees. ಸ್ವಲ್ಪ ಕಮ್ಮಿ ತಗೊಂಡು 90 degrees ಡ್ರಾ ಮಾಡೋಣ ಮೇಲ್ಗಡೆ.
ಸೊ ಈ 90 ಡಿಗ್ರೀಸ್ ಆರ್ಕ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಾ ಆ ಪಾಯಿಂಟ್ನ ಕಟ್ ಮಾಡ್ತೀನಿ ಇಲ್ಲಿ. ಸೊ ನೆಕ್ಸ್ಟು ಈ 90 ಡಿಗ್ರೀಸ್ ಮತ್ತು 60 ಡಿಗ್ರೀಸ್ನ ಬೈಸೆಕ್ಟ್ ಮಾಡಿದ್ರೆ ನಮಗೆ 75 ಡಿಗ್ರೀಸ್ ಬರುತ್ತೆ. ಸೊ ಇದು ನಮ್ಮದು 75 ಡಿಗ್ರೀಸ್ ಲೈನ್ ಬಂತು. ಸೊ ಆರ್ ಎಕ್ಸ್ ಅಂತ ಏನೋ ಕರೆಯೋಣ ಆಯಿತಾ. ಸೊ ನಾವು ಏನು ಮಾಡಬೇಕು ಇವಾಗ, let us construct 120 degrees on this point U. So 120 degrees on the point U ಹೆಂಗೆ construct ಮಾಡೋದು, I am going to take a measurement and compass ಅಲ್ಲಿ ಕಟ್ ಮಾಡ್ತೀನಿ. ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಫಸ್ಟ್ ಒಂದು 60 ಡಿಗ್ರಿ ಲೈನ್ ಮತ್ತು 120 ಲೈನ್ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಜಾಯಿನ್ ದೀಸ್ ಪಾಯಿಂಟ್ಸ್. ಇದೇನೋ ಯು ವೈ ಅಂತ ಕರೆಯೋಣ ಆಯಿತಾ. ಸೊ ಆರ್ ಯು ಅಂತ ಒಂದು ಬಂತು ಆ್ಯಂಡ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ 75 ಡಿಗ್ರೀಸ್ ಆನ್ ಆರ್ ಆ್ಯಂಡ್ 120 ಡಿಗ್ರೀಸ್ ಆನ್ ಯು. ಮೇಕ್ ಶ್ಯೂರ್ ನಿಮ್ಮದು ಕನ್ಸ್ಟ್ರಕ್ಷನ್ನ ವೆರಿಫೈ ಮಾಡಿ. ಸೊ ಇದು 75 ಇರಬೇಕು. ಇಸ್ ಇಟ್ 75? ಎಸ್. ಇಸ್ ಇಸ್ 120? ಎಸ್. ಸೊ ನಮ್ಮದು ಕನ್ಸ್ಟ್ರಕ್ಷನ್ ರೈಟ್ ಆಗಿತ್ತು. ಸೊ ನಾವು ಏನು ಕೊಟ್ಟಿದ್ದಾರೆ, ಟಿ ಆರ್ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್. ಸೊ ಟಿ ಆರ್ ಇಸ್ ಗೋಯಿಂಗ್ ಟು ಲೈ ಆನ್ ದಿಸ್ ರೇ ಆರ್ ಎಕ್ಸ್ ಅಲ್ವಾ. ಸೊ ಟಿ ಆರ್ ಇಸ್ ಈಕ್ವಲ್ ಟು 3.5 centimeters. So I'm going to measure 3.5 centimeters, cut an arc from R, and idu namdu point T. UE is equal to 4 centimeters. So 4 centimeters measure ಮಾಡ್ಬಿಟ್ಟು U ಇಂದ ಒಂದು arc cut ಮಾಡ್ತೀನಿ. So this is nothing but my point E. ಆಯಿತಾ. ಸೊ ದಿಸ್ ಜಾಯಿನ್ ಮಾಡಿದ್ರೆ ನಮಗೆ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟ್ರಲ್ ಟಿ ಆರ್ ಯು ಇ ಬರುತ್ತೆ ಆಯಿತಾ. ಸೊ ಈ ಟಿ ಆರ್ ಯು ಇ ಅಲ್ಲಿ ದಿಸ್ ಇಸ್ 3 centimeters, ಯು ಇ ಇಸ್ ಈಕ್ವಲ್ ಟು 4 centimeters ಆ್ಯಂಡ್ ಟಿ ಆರ್ ಇಸ್ ಈಕ್ವಲ್ ಟು 3.5 centimeters. ಇವಾಗ ಎಲ್ಲದು ಮೆಷರ್ ಮಾಡಿ ದಿಸ್ ಇಸ್ 3.5 ಕರೆಕ್ಟ್, 4 centimeters ಕರೆಕ್ಟ್ ಆ್ಯಂಡ್ 3.5 centimeters ಕರೆಕ್ಟ್. ಸೊ ಇದು ನಮ್ಮದು ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟ್ರಲ್ ಟಿ ಆರ್ ಯು ಇ ಬಂತು. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಸಿಂಪಲ್ಲು, ನಾವು ಫಸ್ಟ್ ಒಂದು ಲೈನ್ ಸೆಗ್ಮೆಂಟ್ ಯು ಆರ್ 3 centimeters ಡ್ರಾ ಮಾಡಿಬಿಟ್ಟು ಆ್ಯಂಗಲ್ ಯು ಮತ್ತು ಆ್ಯಂಗಲ್ ಆರ್ ಡ್ರಾ ಮಾಡಿದ್ವಿ. ಅದರಿಂದ ನಮಗೆ ರೇ ಯು ಎಕ್ಸ್ ಮತ್ತು ಆರ್ ವೈ ಸಿಕ್ತು. ಮತ್ತು ರೇ ಯು ಎಕ್ಸ್ ಮೇಲೆ ವಿ ಫೌಂಡ್ ಔಟ್ ಪಾಯಿಂಟ್ ಟಿ ಬಿಕಾಸ್ ವಿ ನೋ ದ ಡಿಸ್ಟೆನ್ಸ್. ನೆಕ್ಸ್ಟು ನಾವು ಯು ಎಕ್ಸ್ ಮೇಲೆ ವಿ ಫೌಂಡ್ ಔಟ್ ದ ಪಾಯಿಂಟ್ ಇ, ಯಾಕಂದರೆ ಪಾಯಿಂಟ್ ಇ ಇಸ್ 4 centimeters ಅವೇ ಫ್ರಮ್ ಯು. ಆ್ಯಂಡ್ ಮತ್ತು ರೇ ಆರ್ ವೈ ಅಲ್ಲಿ ವಿ ಫೌಂಡ್ ಪಾಯಿಂಟ್ ಟಿ ವಿಚ್ ಇಸ್ 3.5 centimeters ಅವೇ ಫ್ರಮ್ ಆರ್. ಮತ್ತು ನಾವು ಏನು ಮಾಡಿದ್ವಿ, ಪಾಯಿಂಟ್ ಇ ಮತ್ತು ಪಾಯಿಂಟ್ ಟಿನ ಜಾಯಿನ್ ಮಾಡಿಬಿಟ್ಟು ವಿ ಫೌಂಡ್ ದ ಫೋರ್ತ್ ಸೈಡ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಆ್ಯಂಡ್ ಡ್ರೂ ದ ರಿಕ್ವೈರ್ಡ್ ಕ್ವಾಡ್ರಿಲ್ಯಾಟ್ರಲ್ ಟಿ ಆರ್ ಯು ಇ. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ನಾವು. ಇವಾಗ ನಾವು ಸ್ಪೆಷಲ್ ಕೇಸಸ್ಗಳು ತೊಗೊಳ್ಳೋಣ. ಈ ಸ್ಪೆಷಲ್ ಕೇಸಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಒಂದು ಸ್ಕ್ವೇರ್ ಆರ್ ಇ ಎ ಡಿ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ಪ್ರಾಪರ್ಟೀಸಿಂದ ಕನ್ಸ್ಟ್ರಕ್ಟ್ ಮಾಡಬೇಕು. ಸುಮ್ಮನೆ ಜಾಸ್ತಿ ಏನು ಅಂದರೆ ದೇ ಹ್ಯಾವ್ ನಾಟ್ ಗಿವನ್ ಅಸ್ ಆಲ್ ದ ಡೈಮೆನ್ಷನ್ಸ್ ಅಲ್ವಾ. ಸೊ ಬಟ್ ವಿ ಕ್ಯಾನ್ ಡ್ರಾ ಅ ಯುನೀಕ್ ಕ್ವಾಡ್ರಿಲ್ಯಾಟ್ರಲ್ ಯೂಸಿಂಗ್ ದ ಪ್ರಾಪರ್ಟೀಸ್. ಸೊ ಆರ್ ಇ ಎ ಡಿ ಅಂದರೆ ಇನ್ ಅ ಸ್ಕ್ವೇರ್ ವಿ ನೋ ದ್ಯಾಟ್ ಆಲ್ ಆ್ಯಂಗಲ್ಸ್ ಆರ್ 90 degrees, ಆಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ವಾ. ಸೊ ಇಟ್ಸ್ ವೆರಿ ಸಿಂಪಲ್. ವಿ ಕ್ಯಾನ್ ಸ್ಟಾರ್ಟ್ ಬೈ ಕನ್ಸ್ಟ್ರಕ್ಟಿಂಗ್ ಆರ್ ಇ. ಮತ್ತು ಎಲ್ಲ ಆ್ಯಂಗಲ್ಸ್ 90 degrees ಅಲ್ವಾ. ಸೊ ಆರ್ ಅಲ್ಲಿ 90 degrees ಇಟ್ಬಿಟ್ಟು ಇ ಅಲ್ಲಿ 90 degrees ಇಟ್ಬಿಟ್ಟು ವಿ ನೋ ದ ಡಿಸ್ಟೆನ್ಸ್ ಆರ್ ಇ ಇಸ್ 5.1 centimeters. ಮತ್ತು ದಟ್ ಮೀನ್ಸ್ ವಿ ನೋ ಎ ಇಸ್ ಗೋಯಿಂಗ್ ಟು ಲೈ ಓವರ್ ಹಿಯರ್ ಆ್ಯಂಡ್ ಡಿ ಇಸ್ ಗೋಯಿಂಗ್ ಟು ಲೈ ಓವರ್ ಹಿಯರ್, ಯಾಕಂದರೆ ಆರ್ ಇ ಎ ಡಿ ಏನೋ ಆ ಥರ ಬರುತ್ತೆ ಅಲ್ವಾ. ಸೊ ದೆನ್ ವಿ ಜಸ್ಟ್ ಟೇಕ್ 5.1 centimeters ಆ್ಯಂಡ್ ಕಟ್ ಆರ್ಕ್ ಓವರ್ ಹಿಯರ್ ಆ್ಯಂಡ್ ಹಿಯರ್ ಫ್ರಮ್ ಆರ್ ಆ್ಯಂಡ್ ಇ. ಆ್ಯಂಡ್ ದಿಸ್ ಇಸ್ ನಮ್ಮದು ಪಾಯಿಂಟ್ ಎ ಆ್ಯಂಡ್ ಇದು ನಮ್ಮದು ಪಾಯಿಂಟ್ ಡಿ. ಸುಮ್ಮನೆ ಜಾಯಿನ್ ಮಾಡಿದ್ರೆ ನಮಗೆ ರಿಕ್ವೈರ್ಡ್ ಸ್ಕ್ವೇರ್ ಬರುತ್ತೆ. ಸೊ ಇವಾಗ ಕನ್ಸ್ಟ್ರಕ್ಷನ್ ಸಿಂಪಲ್ ಆಗಿದೆ. ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ಸೊ ಇವಾಗ ಸ್ವಲ್ಪ ಸ್ಪೆಷಲ್ ಕೇಸಸ್ ಅಲ್ಲಿ ನಮ್ಮದು ಕ್ವಾಡ್ರಿಲ್ಯಾಟ್ರಲ್ದು ಪ್ರಾಪರ್ಟೀಸ್ ಉಪಯೋಗಿಸ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ಫಸ್ಟ್ ಕನ್ಸ್ಟ್ರಕ್ಷನ್ ಇದು ಸ್ಕ್ವೇರ್ ಆರ್ ಇ ಎ ಡಿ ಕನ್ಸ್ಟ್ರಕ್ಟ್ ಮಾಡಿ. ಅದರಲ್ಲಿ ಆರ್ ಇ ಇಸ್ ಈಕ್ವಲ್ ಟು 5.1 centimeters ಅಂತ ಹೇಳಿದ್ದಾರೆ. ಸೊ ಇದು ತುಂಬ ಸಿಂಪಲ್ ಕನ್ಸ್ಟ್ರಕ್ಷನ್. ಯಾಕೆ ಅಂದರೆ ವಿ ನೋ ದ್ಯಾಟ್ ಇನ್ ಅ ಸ್ಕ್ವೇರ್ ಆಲ್ ಆ್ಯಂಗಲ್ಸ್ ಆರ್ 90 degrees, ಆಲ್ ಸೈಡ್ಸ್ ಆರ್ ಈಕ್ವಲ್ ಆಲ್ಸೋ ಅಲ್ವಾ. ಸೊ 5.1 centimeters ಒಂದು ಲೈನ್ ಡ್ರಾ ಮಾಡಿ ಆ್ಯಂಡ್ ಲೆಟ್ ಅಸ್ ಕಾಲ್ ದಿಸ್ ಆರ್ ಇ ಆಯಿತಾ. ಸೊ ನಾವು
R and E both angles are 90 degrees. So let me construct 90 degrees on both R and E. So first 60 degree line, then 120 degree line, ಮತ್ತೆ ಅದನ್ನು bisect ಮಾಡಿದಾಗ ಇದು 90 degrees ಬರುತ್ತೆ. ಸಿಮಿಲರ್ಲಿ ಇ ಅಲ್ಲೂ ಒಂದು 90 ಡಿಗ್ರಿ ಲೈನ್ ಡ್ರಾ ಮಾಡೋಣ. ಒಂದು ಆರ್ಕ್ ಕಟ್ ಮಾಡಿದೆ, ಅದಾದಮೇಲೆ 60 ಡಿಗ್ರೀಸ್, 120 ಡಿಗ್ರೀಸ್, ಸ್ವಲ್ಪ ಕಮ್ಮಿ ತಗೊಂಡು ಮೇಲ್ಗಡೆ 2 ಆರ್ಕ್ ಕಟ್ ಮಾಡ್ತೀವಿ. ಸೊ ದಿಸ್ ಇಸ್ ಮೈ 90 ಡಿಗ್ರಿ ಲೈನ್ ಆನ್ ಇ, 90 ಡಿಗ್ರಿ ಲೈನ್ ಆನ್ ಆರ್. ಇವಾಗ 5.1 centimeters is the side length of the square ಅಲ್ವಾ. ಸೊ 5.1 centimeters ತಗೊಂಡು R ಇಂದ, let me call this x and let me call this ray y. ಸೊ ಆರ್ ಎಕ್ಸ್ ರೇ ಅಲ್ಲಿ ಒಂದು ಪಾಯಿಂಟ್ ಕಟ್ ಮಾಡ್ತೀನಿ, ಮತ್ತು ಇ ವೈ ರೇ ಅಲ್ಲಿ ಒಂದು ಪಾಯಿಂಟ್ ಕಟ್ ಮಾಡ್ತೀನಿ, ಆಯಿತಾ. ಸೊ ಇವಾಗ ಆ ಎರಡು ಪಾಯಿಂಟ್ನ ಜಾಯಿನ್ ಮಾಡಿದಾಗ ಇದು ನಮ್ಮದು ರಿಕ್ವೈರ್ಡ್ ಸ್ಕ್ವೇರ್ ಆರ್ ಇ ಎ ಡಿ, where all sides of the square are equal to 5.1 centimeters. So tumba simple, yakandre we know that in a square all the angles are 90 degrees and all the sides are equal. So we constructed 90 degrees on R and E, and we have just cut one arc from R to D and from E to A to get the required square alva. So measure ಮಾಡಿ, just make sure that everything is 5.1 centimeters, correct? ಆಯಿತಾ. ಮತ್ತು ಆಲ್ ದಿ ಆ್ಯಂಗಲ್ ಶುಡ್ ಬಿ ಈಕ್ವಲ್ ಟು ಎಕ್ಸಾಕ್ಟ್ಲಿ 90 ಡಿಗ್ರೀಸ್, ಆಯಿತಾ. ಸೊ ಇದು ನಮ್ಮದು ರಿಕ್ವೈರ್ಡ್ ಕನ್ಸ್ಟ್ರಕ್ಷನ್ ಆಫ್ ದ ಸ್ಕ್ವೇರ್. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ನಾವು ಫಸ್ಟ್ ಒಂದು ಲೈನ್ ಸೆಗ್ಮೆಂಟ್ ಆರ್ ಇ 5.1 centimeters ತೊಗೊಂಬಿಟ್ಟು ಪಾಯಿಂಟ್ ಆರ್ ಇಂದ 90 ಡಿಗ್ರೀಸ್, ಪಾಯಿಂಟ್ ಇ ಇಂದ 90 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಆ್ಯಂಡ್ ವಿ ಗಾಟ್ ದ ರೇ ಆರ್ ಎಕ್ಸ್ ಆ್ಯಂಡ್ ಇ ವೈ. ಮತ್ತು ವಿ ಫೌಂಡ್ ಪಾಯಿಂಟ್ ಡಿ ಆನ್ ದ ರೇ ಆರ್ ಎಕ್ಸ್ ಆ್ಯಂಡ್ ಪಾಯಿಂಟ್ ಇ ಆನ್ ದ ರೇ ಇ ವೈ. And these both a point ಏನು ಸಿಕ್ತು ನಮಗೆ, we got that point D and A are 5.1 centimeters away from point R and E. ಸೊ ಅದಾದಮೇಲೆ ನಾವು ಎಲ್ಲ ಪಾಯಿಂಟ್ನ ಜಾಯಿನ್ ಮಾಡಿಬಿಟ್ಟು ನಮಗೆ ರಿಕ್ವೈರ್ಡ್ ಸ್ಕ್ವೇರ್ ಬಂತು. ತುಂಬ ಈಸಿ ಇದೆ ಅಲ್ವಾ ಈ ಕನ್ಸ್ಟ್ರಕ್ಷನು. ಸೊ ನಮ್ಮದು ಎಕ್ಸಸೈಸ್ 5ಅಲ್ಲಿ ಎರಡನೇ ಪ್ರಾಬ್ಲಮ್ ತೊಗೊಳ್ಳೋಣ. ಇದರಲ್ಲಿ ಯೂಸಿಂಗ್ ದ ಡಯಾಗ್ನಲ್ಸ್ ಆಫ್ ದ ರಾಂಬಸ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ ರಾಂಬಸ್, ಆಯಿತಾ. ಸೊ ನಮಗೆ ರಾಂಬಸಲ್ಲಿ ಪ್ರಾಪರ್ಟೀಸ್ ಏನು ಗೊತ್ತು ಡಯಾಗ್ನಲ್ಸ್ ಬಗ್ಗೆ, ವಿ ನೋ ದಟ್ ದ ಡಯಾಗ್ನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಆಫ್ ಈಚ್ ಅದರ್ ಅಲ್ವಾ. ಸೊ ದಟ್ ಮೀನ್ಸ್ ದೇ ಇಂಟರ್ಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ ಆ್ಯಂಡ್ ದೇ ಬೈಸೆಕ್ಟ್ ಈಚ್ ಅದರ್. ಸೊ ನಾವು ಹೇಗೆ ಡ್ರಾ ಮಾಡೋಣ, ಫಸ್ಟ್ ರಾಂಬಸ್ ಎ ಬಿ ಸಿ ಡಿ ಅಂತ ಒಂದು ಹೆಸರು ಕೊಡೋಣ ಅದಕ್ಕೆ, ಆಯಿತಾ. ಸೊ ಲೆಟ್ ಮಿ ಕಾಲ್ ದ ರಾಂಬಸ್ ಎ ಬಿ ಸಿ ಡಿ. ಸಿಂಪಲಾಗಿ ಹೆಸರು ಕೊಡೋಣ, ಜಾಸ್ತಿ ಏನು ಬೇಡ ನಮಗೆ. ಆ್ಯಂಡ್ ವಿ ನೋ ದಟ್ ಇನ್ ದ ಎ ಬಿ ಸಿ ಡಿ ಕ್ವಾಡ್ರಿಲ್ಯಾಟರಲ್ ಆಫ್ ದ ರಾಂಬಸ್ ಎ ಸಿ ಆ್ಯಂಡ್ ಬಿ ಡಿ ಆರ್ ದ ಡಯಾಗ್ನಲ್ಸ್. ಸೊ ಲೆಟ್ ಮಿ ಕಾಲ್ ದಿಸ್ 5.2 centimeter side as AC and let me call the 6.4 centimeter side as BD. Okay, so now let us construct these diagonals, and we know that the diagonals perpendicularly bisect each other. ಯಾವ್ದು ದೊಡ್ಡದಾಗಿದೆ, BD is 6.4 centimeters. So I'll start by drawing that. ಇದು ನಮ್ಮದು BD. ಮತ್ತು ಇದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡಿದ್ರೆ we'll call this XY ಅಂತ ಏನೋ ಕರೆಯೋಣ, ಆಯಿತಾ. ಇದು ನಂದು ಪಾಯಿಂಟ್ O. Now using the properties of a rhombus, we know that this angle is 90 degrees and BO is equal to OD. Similarly, A ಇಲ್ಲೆಲ್ಲೋ ಬರುತ್ತೆ, E ಇಲ್ಲೆಲ್ಲೋ ಬರುತ್ತೆ, C ಇಲ್ಲೆಲ್ಲೋ ಬರುತ್ತೆ ಅಲ್ವಾ. And we know that OA is equal to OC. ಯಾಕೆ ಅಂದರೆ in a rhombus diagonals perpendicularly bisect each other ಅಲ್ವಾ. ಸೊ ಇದನ್ನ ಉಪಯೋಗಿಸ್ಬಿಟ್ಟು we can find out point A and we can find out point C. ಸೊ ಇವಾಗ ಪಾಯಿಂಟ್ ಎ ಮತ್ತು ಪಾಯಿಂಟ್ ಸಿ ಹೆಂಗೆ ಕಂಡುಹಿಡಿಯೋದು, ವಿ ನೋ ದ ಡಿಸ್ಟೆನ್ಸ್ ಆಫ್ ಎ ಸಿ is going to be equal to 5.2 centimeters. And if O is the midpoint, that means we know that AO and OC are going to be 2.6 centimeters, which is 5.2 divided by 2 centimeters each ಅಲ್ವಾ. ಯಾಕೆ ಅಂದರೆ this is the line AC, O is the midpoint ಅಲ್ವಾ. So if O is the midpoint, then this is going to be equal to this. So ಈ ಇಡೀ ಲೈನ್ 5.2 ಇದ್ದರೆ that means OA is going to be equal to 2.6 and OC is going to be equal to 2.6, ಆಯಿತಾ. So now we take 2.6 centimeters on the compass,
ಮತ್ತು ಮೇಲ್ಗಡೆ ಮತ್ತು ಕೆಳಗಡೆ ಒಂದು ಆರ್ಕ್ ಕಟ್ ಮಾಡಿಬಿಟ್ಟು ಇದು ನಂದು ಪಾಯಿಂಟ್ ಎ ಮತ್ತು ಇದು ನಂದು ಪಾಯಿಂಟ್ ಸಿ ಸಿಗುತ್ತೆ. ನೆಕ್ಸ್ಟ್ ವಿ ಜಾಯಿನ್ ಆಲ್ ದೀಸ್ 4 ಪಾಯಿಂಟ್ಸ್ ಟು ಗೆಟ್ ದ ರಿಕ್ವೈರ್ಡ್ ರಾಂಬಸ್. ಸೊ ಇದು ನಮ್ಮದು ರಫ್ ಡಯಾಗ್ರಾಮ್. ಆ್ಯಕ್ಚುಲಾಗಿ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡೋಣ ಇವಾಗ. ಸೊ ಇದು ನೆಕ್ಸ್ಟ್ ಕ್ವೆಶ್ಚನಲ್ಲಿ ರಾಂಬಸ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಈ ರಾಂಬಸಲ್ಲಿ 2 ಡಯಾಗ್ನಲ್ಸ್ 5.2 ಮತ್ತು 6.4 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರಾಂಬಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು? ವಿ ನೋ ದಟ್ ಡಯಾಗ್ನಲ್ಸ್ ಪರ್ಪೆಂಡಿಕ್ಯುಲರ್ಲಿ ಬೈಸೆಕ್ಟ್ ಈಚ್ ಅದರ್. ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್ ಬೈ ಕನ್ಸ್ಟ್ರಕ್ಟಿಂಗ್ ದಟ್ ಡಯಾಗ್ನಲ್. ಯಾವುದು ಡಯಾಗ್ನಲ್ ದೊಡ್ಡದಾಗಿದೆ? ಲೆಟ್ ಅಸ್ ಕನ್ಸ್ಟ್ರಕ್ಟ್ ದಟ್ 6.4 ಸೆಂಟಿಮೀಟರ್ಸ್. ಸೊ ಲೆಟ್ ಮೀ ಸ್ಟಾರ್ಟ್ ಬೈ ಡ್ರಾಯಿಂಗ್ 6.4 ಸೆಂಟಿಮೀಟರ್ಸ್. ಈ ಡಯಾಗ್ನಲ್ಗೆ ಹೆಸರು ಬಿ ಡಿ ಅಂತ ಕರೆಯೋಣ, ಆಯಿತಾ? ನಮಗೆ ಪಾಯಿಂಟ್ ಬಿ ಮತ್ತು ಡಿ ಆಗಲಿ ಸಿಕ್ಕಿದೆ. ನಾವು ವಿ ಹ್ಯಾವ್ ಟು ಗೆಟ್ ದ ಪಾಯಿಂಟ್ ಎ ಆ್ಯಂಡ್ ಸಿ. ಸೊ ಹೌ ಡು ವಿ ಡೂ ದ್ಯಾಟ್? ವಿ ನೋ ದ್ಯಾಟ್ ಇನ್ ಅ ರಾಂಬಸ್ ಪರ್ಪೆಂಡಿಕ್ಯುಲರ್ಲಿ ದ ಡಯಾಗ್ನಲ್ಸ್ ಪರ್ಪೆಂಡಿಕ್ಯುಲರ್ಲಿ ಬೈಸೆಕ್ಟ್ ಈಚ್ ಅದರ್ ಅಲ್ವಾ? ಸೊ ಫಸ್ಟ್ ಲೆಟ್ ಅಸ್ ಡ್ರಾ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಫಾರ್ ದಿಸ್ ಲೈನ್. ಇವಾಗ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹೆಂಗೆ ಡ್ರಾ ಮಾಡೋದು ಅಂತ ನೋಡೋಣ, ಆಯಿತಾ? ಸೊ ಫ್ರಮ್ ಪಾಯಿಂಟ್ ಬಿ ಟು ಪಾಯಿಂಟ್ ಡಿ, ಇಫ್ ಐ ಹ್ಯಾವ್ ಟು ಪರ್ಪೆಂಡಿಕ್ಯುಲರ್ಲಿ ಬೈಸೆಕ್ಟ್ ದಿಸ್ ಲೈನ್ ಸೆಗ್ಮೆಂಟ್, ಐ ಆಮ್ ಗೋಯಿಂಗ್ ಟು ಮೆಷರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಡಿ ವಿತ್ ಮೈ ಕಾಂಪಸ್ ಮತ್ತು ಸ್ವಲ್ಪ ಕಮ್ಮಿ ತೊಗೊಳ್ಳೋಣ. ಅದಾದಮೇಲೆ ಮೇಲ್ಗಡೆ ಮತ್ತು ಕೆಳಗಡೆ ಬಿ ಇಂದ ಒಂದು ಆರ್ಕ್ ಡ್ರಾ ಮಾಡ್ತೀನಿ. ಅದೇ ಕಾಂಪಸ್ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಡಿ ಇಂದ ಮೇಲ್ಗಡೆ ಮತ್ತು ಕೆಳಗಡೆ ಮುಂಚೆ ಡ್ರಾ ಮಾಡಿರೋದು ಆರ್ಕ್ನ ಬೈಸೆಕ್ಟ್ ಮಾಡ್ತೀನಿ, ಆಯಿತಾ? ಅಥವಾ ಇಂಟರ್ಸೆಕ್ಟ್ ಮಾಡ್ತೀನಿ. ಸೊ ಆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ಒಂದು ಲೈನ್ ಜಾಯಿನ್ ಮಾಡ್ತೀನಿ ಈ 2 ಪಾಯಿಂಟ್ ಆಫ್ ಇಂಟರ್ಸೆಕ್ಷನಿಂದ. ಸೊ ಇದು ನಮ್ಮದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಫಾರ್ ದ ಲೈನ್ ಬಿ ಡಿ. ಇಫ್ ವಿ ಕ್ಯಾನ್ ಮೆಷರ್ ದಿಸ್ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಟು, ಲೆಟ್ ಅಸ್ ಕಾಲ್ ದಿಸ್ ಪಾಯಿಂಟ್ ಓ, ಶುಡ್ ಬಿ ಈಕ್ವಲ್ to the distance between B to D, which is exactly equal to 3.2 centimeters, which is half of 6.4 alva. So next ಏನು ಮಾಡಬೇಕು? We have to find that point A and C alva. So we know that in a rhombus, since the diagonals perpendicularly bisect each other, point A and C are going to be equidistant from this point O alva. So that means 5.2 centimeters na divide ಮಾಡಿದ್ರೆ by 2, which is equal to 2.6 centimeters. From point O, A is going to be 2.6 centimeters from this point O, and C is going to be 2.6 centimeters from this point O. Yakandre, as I said, in a rhombus, the diagonals perpendicularly bisect each other. So I'm going to measure 2.6 centimeters. ಮತ್ತೆ O ಇಂದ ಮೇಲ್ಗಡೆ ಒಂದು ಆರ್ಕ್ ಮತ್ತು ಕೆಳಗಡೆ ಒಂದು ಆರ್ಕ್ ಕಟ್ ಮಾಡ್ತೀನಿ. ಸೊ ಇದು ನಂದು ಪಾಯಿಂಟ್ ಎ, ಬಿ, ಸಿ ಮತ್ತು ಡಿ. ಇವಾಗ ಇಫ್ ಐ ಜಸ್ಟ್ ಜಾಯಿನ್ ಮೈ ರಿಕ್ವೈರ್ಡ್ ಪಾಯಿಂಟ್ಸ್, ನನಗೆ ರಾಂಬಸ್ ಬರುತ್ತೆ, ಆಯಿತಾ? So this is my required rhombus where the diagonals perpendicularly bisect each other. So either distance 2.6 centimeters and this distance is equal to 3.2 centimeters. ಈ ರಾಂಬಸ್ ದ ಸೈಡ್ ಲೆಂತ್ ಎಷ್ಟು ಬರುತ್ತೆ ಅಂತ ನಿಮ್ಮ ಕನ್ಸ್ಟ್ರಕ್ಷನಲ್ಲಿ ಮೆಜರ್ ಮಾಡಿಬಿಟ್ಟು ನಮ್ಮದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ದ್ಯಾಟ್ ಎಲ್ಲರಿಗೂ ಅರ್ಥ ಆಗುತ್ತೆ ವೆದರ್ ದೇರ್ ಕನ್ಸ್ಟ್ರಕ್ಷನ್ ಇಸ್ ರೈಟ್ ಆರ್ ರಾಂಗ್, ಆಯಿತಾ? ಸೊ ದಿಸ್ ಇಸ್ ದ ಲಾಸ್ಟ್ ಕನ್ಸ್ಟ್ರಕ್ಷನ್ ಫಾರ್ ದಿಸ್ ಚಾಪ್ಟರ್. ಸೊ ಇದು ನಮ್ಮದು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಫಸ್ಟ್ ನಾವು ಒಂದು ಲೈನ್ ಸೆಗ್ಮೆಂಟ್ ಬಿ ಡಿ ಡ್ರಾ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡಿದ್ವಿ. ಆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಲೈನ್ ಮೇಲೆ ನಾವು 2.6 ಸೆಂಟಿಮೀಟರ್ಸ್ ತೊಗೊಂಬಿಟ್ಟು ಮೇಲ್ಗಡೆ ಎ ಸಿಕ್ತು ನಮಗೆ, ಮತ್ತು ಕೆಳಗಡೆ ಪಾಯಿಂಟ್ ಸಿ ಸಿಕ್ತು ನಮಗೆ. ಮತ್ತು ಎಲ್ಲ 4 ಪಾಯಿಂಟ್ಸ್ನ ಜಾಯಿನ್ ಮಾಡಿಬಿಟ್ಟು ನಮಗೆ ರಿಕ್ವೈರ್ಡ್ ರಾಂಬಸ್ ಎ ಬಿ ಸಿ ಡಿ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ಇದು ನಮ್ಮದು ರಾಂಬಸ್ ಕನ್ಸ್ಟ್ರಕ್ಷನ್. ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ನೋಡ್ಬಿಟ್ಟು ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಮತ್ತು ನೋಡಿ ಸರಿಗೆ. ಸೊ ಇದು ನಮ್ಮದು ಥಿಂಕ್ ಆ್ಯಂಡ್ ಆನ್ಸರ್ ಅಂತ ಒಂದು ಸೆಕ್ಷನ್ ನೋಡೋಣ. ಇದರಲ್ಲಿ ಆ್ಯಕ್ಚುಲಿ ಜಾಸ್ತಿ ಕನ್ಸ್ಟ್ರಕ್ಷನ್ ಮಾಡೋದು ಬೇಡ, ಸುಮ್ಮನೆ ಕಾನ್ಸೆಪ್ಟ್ಸ್ ಏನು ಕಲ್ತ್ವಿ ಈ ಲೆಸನಲ್ಲಿ ಅದನ್ನ ಉಪಯೋಗಿಸ್ಬಿಟ್ಟು ನೋಡೋಣ. ಸೊ ಇದರಲ್ಲಿ ಒಂದು ಪ್ಯಾಲೋಗ್ರಾಮ್ OKAY ಅಂತ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ OKAY ಅಲ್ಲಿ we know the sides OK and KA. So that means we can, because we know two adjacent sides, we can find out all the 4 sides of the parallelogram. ಆದರೆ ಒಂದು ಡಯಾಗ್ನಲ್ ಗೊತ್ತಿರಬೇಕು ಅಲ್ವಾ ನಮಗೆ ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಯಾಕೆ ಅಂದರೆ ನೋಡೋಣ. ಸೊ ಇಫ್ ದಿಸ್ ಇಸ್ 5.5 ಓಕೆ ಆ್ಯಂಡ್ KA is 4.2, ಇದು ನಮ್ಮದು ರಿಕ್ವೈರ್ಡ್ ಪ್ಯಾರಲೋಗ್ರಾಮ್ ಆಗುತ್ತೆ. ಆದರೆ ಈ ಪ್ಯಾರಲೋಗ್ರಾಮ್ ಬೇಕಾದರೆ ಹಿಂಗೂ ಟಿಲ್ಟ್ ಮಾಡ್ಬೋದು, ಈ ಕಡೆನೂ ಟಿಲ್ಟ್ ಮಾಡ್ಬೋದು ಅಲ್ವಾ?
ಅಂದರೆ ಹಿಂಗೂ ಸಿಗಬಹುದು ನಮಗೆ, ಅಥವಾ ಹಿಂಗೂ ಸಿಗಬಹುದು ನಮಗೆ. ಎಲ್ಲ ಮೆಜರ್ಮೆಂಟು ಸೇಮೇ ಇರುತ್ತೆ, ಬಟ್ ದಿ ಆ್ಯಂಗಲ್ಸ್ ಮೈಟ್ ಚೇಂಜ್ ಅಲ್ವಾ. ಸೊ ಆಲ್ವೇಸ್ ಟು ಕನ್ಸ್ಟ್ರಕ್ಟ್ ಅ ಕ್ವಾಡ್ರಿಲ್ಯಾಟರಲ್ ವಿ ನೀಡ್ 5 ಯುನೀಕ್ ಮೆಜರ್ಮೆಂಟ್ಸ್ ಅಲ್ವಾ. ಸೊ ವಿ ಡೋಂಟ್ ಹ್ಯಾವ್ 5 ಯುನೀಕ್ ಮೆಜರ್ಮೆಂಟ್ಸ್ ಓವರ್ ಹಿಯರ್, ಅದಕ್ಕೆ ನಮಗೆ ಒಂದು ಯುನೀಕ್ ಕ್ವಾಡ್ರಿಲ್ಯಾಟರಲ್ ಸಿಗಲ್ಲ. ಸೊ ನಮ್ಮದು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ನೋಡೋಣ. ಸೊ ನೆಕ್ಸ್ಟು ಇದನ್ನ ಆ್ಯಕ್ಚುಲಿ ಕನ್ಸ್ಟ್ರಕ್ಟ್ ಮಾಡೋದು ಬೇಡ, ಈಗ ಸುಮ್ಮನೆ ಕೇಳ್ತಾ ಇದ್ದಾರೆ ವಿಚ್ ಪ್ರಾಪರ್ಟೀಸ್ ಆಫ್ ದ ಕೈಟ್ ಡಿಡ್ ಯು ಯೂಸ್ ಇನ್ ದ ಪ್ರಾಸೆಸ್. ಏನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ಅಸ್ AY, EY ಆ್ಯಂಡ್ SY. ಸೊ ಈ ಕೈಟಲ್ಲಿ ಫಸ್ಟ್ ಡೈಗ್ನಲ್ ಏನು ಅಂತ ನೋಡೋಣ. ಸೊ ES ಆ್ಯಂಡ್ AY ಆರ್ ದ ಡೈಗ್ನಲ್ಸ್. ವಿ ನೋ ದ್ಯಾಟ್ AY is one of the diagonals ಅಲ್ವಾ. ಸೊ we can start by constructing that and then let us see how to do the rest of the construction. So AY is 8 centimeters ಅಂತ ಒಂದು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವು they have also given us EY and they have given us SY. ಸೊ ಇಲ್ಲಿ ಎಲ್ಲೋ ಬರುತ್ತೆ, S ಇಲ್ಲಿ ಎಲ್ಲೋ ಬರುತ್ತೆ ಅಲ್ವಾ, ಅಷ್ಟು ಗೊತ್ತಿರಬೇಕು ಇವಾಗ. ಸೊ ನಾವು ಟು ಕನ್ಸ್ಟ್ರಕ್ಟ್ ದಿಸ್ ಪಾಯಿಂಟ್ E we need two lengths. We need, so E ಇಲ್ಲಿ ಎಲ್ಲೋ ಬಂದರೆ we need the distance of EY, we need the distance of EA. ಬಟ್ EA ಕೊಟ್ಟಿದ್ದಾರಾ, ಇಲ್ಲಿ ಕೊಟ್ಟಿಲ್ಲ. ಆದರೆ ಕೈಟಲ್ಲಿ ನಮಗೆ ಗೊತ್ತು 2 pairs of adjacent sides are going to be equal to each other. ಅಂದರೆ EA and AY are going to be equal to each other, ಮತ್ತು SY and AS are going to be equal to each other ಅಲ್ವಾ. ಸೊ if EY is 4 centimeters, that means EA is also going to be equal to 4 centimeters. ಯಾಕಂದರೆ these two are adjacent sides, so they have to be equal to each other in a kite. So this is one very important property in a kite ಆಯಿತಾ. So EY is equal to 4 centimeters and AY is equal to 4 centimeters ಅಂತ ಬರುತ್ತೆ ನಮಗೆ. ನೆಕ್ಸ್ಟ್ ಏನು ಗೊತ್ತು ನಮಗೆ, S is 6 centimeters away from Y. ಸೊ S ಇಲ್ಲಿ ಎಲ್ಲೋ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ we know the distance of S to Y, ಬಟ್ ವಿ ಡೋಂಟ್ ನೋ ಡಿಸ್ಟೆನ್ಸ್ ಆಫ್ A to S. ಆದರೆ ಕೈಟ್ಸ್ ಪ್ರಾಪರ್ಟೀಸ್ ಉಪಯೋಗಿಸ್ಬಿಟ್ರೆ ನಾವು ನಮಗೆ ಗೊತ್ತಾಗುತ್ತೆ ಈವನ್ ದೀಸ್ ಟು ಅಡ್ಜಸೆಂಟ್ ಪೇರ್ಸ್ ಆಫ್ ಸೈಡ್ಸ್ ಆರ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಈಚ್ ಅದರ್. ಅಂದರೆ SY ಆ್ಯಂಡ್ AS ಆರ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಈಚ್ ಅದರ್. ಇದರಲ್ಲೂ ನೋಡಿದ್ರೆ SY ಆ್ಯಂಡ್ SA ಆರ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಈಚ್ ಅದರ್. ಸೊ ದೆನ್ we know the distance of SY, which is 6 centimeters. So AS is also going to be equal to 6 centimeters. So I will just take one arc from S and cut it, from Y and cut it over here. One arc A ಇಂದ ತೊಗೊಂಬಿಟ್ಟು ಇನ್ನೊಂದು ಕಟ್ ಮಾಡಿದ್ರೆ ನಮಗೆ ಪಾಯಿಂಟ್ S ಬರುತ್ತೆ. ನೆಕ್ಸ್ಟು ಇಲ್ಲಿ ಆ್ಯಕ್ಚುಲಿ ನಾವು ನಮ್ಮದು ಡಯಾಗ್ನಲ್ಸ್ ಜಾಯಿನ್ ಮಾಡಿದ್ರೆ ಇದರಲ್ಲಿ we will notice that the diagonals intersect each other at 90 degrees and the one diagonal bisects the other diagonal also in a kite. That means this main diagonal, which is probably ES, is going to bisect this diagonal ಆಯಿತಾ. So ಏನು ಪ್ರಾಪರ್ಟಿ ಉಪಯೋಗಿಸ್ತೀವಿ, the property that we used over here is that two adjacent sides or two pairs of adjacent sides in a kite are going to be equal to each other. So ಇಲ್ಲಿ ನಮಗೆ ಚಾಪ್ಟರ್ ಮುಗೀತು. So what did we learn in this chapter? We learned how to construct a quadrilateral when all the measurements are given. So for example, we learned how to construct a quadrilateral when 4 sides and 1 diagonal, 3 sides and 2 diagonals, and then when angles also are given. That means when 3 angles and 2 sides, 3 sides and 2 included angles, ಮತ್ತು ಸ್ಪೆಷಲ್ ಪ್ರಾಪರ್ಟೀಸ್ ಕೊಟ್ಟರೆ ನಮಗೆ ಯುನೀಕ್ ಕ್ವಾಡ್ರಿಲ್ಯಾಟರಲ್ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಗೊತ್ತಾಯಿತು ಈ ಚಾಪ್ಟರಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಕಸ್ಮಾತ್ ಏನಾದ್ರು ಡೌಟ್ ಇದ್ದರೆ please put it in the comment section or namge WhatsApp ಮಾಡ್ಬೋದು. If you like this video, please subscribe to the channel and also like this video. Thank you for watching our videos with Sitara Akka. See you.